ಆತ್ಮೀಯ ಬಂಧುಗಳೇ, ಅಖಿಲ ಭಾರತ ವಕೀಲರ ಒಕ್ಕೂಟ ಐಲು ಕರ್ನಾಟಕ ರಾಜ್ಯ ಸಮಿತಿ ಪ್ರಸ್ತುತಪಡಿಸುತ್ತಿರುವ ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರ, ಮುಖ್ಯವಾಗಿ APP ಮತ್ತು ಮುನ್ಸಿಪ್ ಪರೀಕ್ಷೆಯನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ವಕೀಲ ಬಂಧುಗಳಿಗೆ ಈ ಒಂದು ಕೋವಿಡ್-19 ಪ್ಯಾಂಡಮಿಕ್ನ ಭಾಗವಾಗಿ ಎಲ್ಲ ವಕೀಲರು ರಾಷ್ಟ್ರಾದ್ಯಂತ ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವೆಲ್ಲರೂ ಏನು ಕೆಲಸವಿಲ್ಲದೆ, ನ್ಯಾಯಾಲಯದ ಕಲಾಪಗಳಿಲ್ಲದೆ ಖಾಲಿ ಕೂತ್ಕೊಂಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಖಿಲ ಭಾರತ ವಕೀಲರ ಒಕ್ಕೂಟ ಈ ಒಂದು ಸುಸಂದರ್ಭವನ್ನು ಎಲ್ಲ ವಕೀಲ ಸಮುದಾಯಕ್ಕೆ ನಾವು ಒಂದು ಸಂದೇಶವನ್ನು ಕಳಿಸಲಿಕ್ಕೆ ಸಾಧ್ಯ ಆಗಬೇಕು, ಈ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗಬೇಕು ಅನ್ನುವ ದೃಷ್ಟಿಯಲ್ಲಿ ನಾವು ಎಲ್ರಿಗೂ ಉಪನ್ಯಾಸವನ್ನು ನೀಡಲಿಕ್ಕೆ ಈ ಒಂದು ಅಂತರ್ಜಾಲ ಉಪನ್ಯಾಸ ತರಬೇತಿ ಕಾರ್ಯಾಗಾರದ ಒಂದು ವೇದಿಕೆಯನ್ನು ಸಿದ್ಧಪಡಿಸಿಕೊಂಡು ಆ ಮೂಲಕ ಯುವ ವಕೀಲರಿಗೆ, ಪರೀಕ್ಷಾರ್ಥಿಗಳಿಗೆ ಹಾಗೂ ರಾಜ್ಯದ ಎಲ್ಲ ವಕೀಲ ಮಿತ್ರರಿಗೆ ಕಾನೂನಿನ ಅರಿವನ್ನು ಮೂಡಿಸುವಂಥದ್ದು, ಜ್ಞಾನವನ್ನು ಹೆಚ್ಚಿಸುವಂಥ ನಿಟ್ಟಿನಲ್ಲಿ ಈ ಒಂದು ವೇದಿಕೆಯ ಮೂಲಕ ಸಾಕಷ್ಟು ಉಪನ್ಯಾಸಗಳನ್ನು ಸಂಘಟಿಸ್ತಾ ಬಂದಿದ್ದೇವೆ. ಈ ಒಂದು ವೇದಿಕೆಯಿಂದ ಕಳೆದ ಮೇ 26ನೇ ತಾರೀಕಿನಿಂದ ಪ್ರಾರಂಭವಾದಂಥ ಉಪನ್ಯಾಸಗಳ ಕುರಿತು ಈಗಾಗಲೇ ಕರ್ನಾಟಕ ರಾಜ್ಯದ ಉಚ್ಚ ನ್ಯಾಯಾಲಯದ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಿಂದ ಹಿಡಿದು ಎಲ್ಲ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಜಿಲ್ಲೆಯ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಲಯದ ಗೌರವಾನ್ವಿತ ನ್ಯಾಯಾಧೀಶರು ಹಾಗೂ ಎಲ್ಲ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಕಿರಿಯ ಮತ್ತು ಹಿರಿಯ ಶ್ರೇಣಿಯ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರುಗಳು ಅಲ್ಲದೆ ಈ ಒಂದು ವೇದಿಕೆಯಲ್ಲಿ ನಮ್ಮ ಪರಿಣಿತ ಹಿರಿಯ ವಕೀಲರುಗಳು ಹಾಗೂ ಪರಿಣಿತ ತಜ್ಞರುಗಳು ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ತಮ್ಮ ಉಪನ್ಯಾಸವನ್ನು, ತಮ್ಮ ಅನುಭವದ ಅಮೃತವನ್ನು ಈ ಒಂದು ಉಪನ್ಯಾಸ ವೇದಿಕೆಯಲ್ಲಿ ನಿರಂತರವಾಗಿ 102 ದಿನಗಳ ಕಾಲ ನೀಡ್ತಾ ಬಂದಿದ್ದಾರೆ. ಆ ಎಲ್ಲ ಗೌರವಾನ್ವಿತರ ಉಪನ್ಯಾಸದ ಒಂದು ಧ್ವನಿಯ ಸುರುಳಿಯನ್ನು, ವಿಡಿಯೋ ರೆಕಾರ್ಡಿಂಗನ್ನು ನಾವು ನಮ್ಮ ಐಲು ಕರ್ನಾಟಕ ಅನ್ನುವ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡಿದ್ದೇವೆ. ಆ ಐಲು ಕರ್ನಾಟಕ ಯೂಟ್ಯೂಬ್ ಚಾನಲ್ನಲ್ಲಿ ನಿರಂತರವಾಗಿ ನಡೆದಂಥ 102 ದಿನಗಳ ವಿಡಿಯೋ ಚಿತ್ರೀಕರಣಗಳನ್ನು ಈ ಒಂದು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಈ ಒಂದು ಐಲು ಕರ್ನಾಟಕ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ಅದನ್ನು ವೀಕ್ಷಿಸಿ ಅದರಿಂದ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಯೂಟ್ಯೂಬ್ನಲ್ಲಿ ಬಂದಿರತಕ್ಕಂಥ ವಿಡಿಯೋಗಳು ನಿಮಗೆ ಲೈಕ್ ಆದಲ್ಲಿ, ನಿಮಗೆ ಅದು ಮನಮುಟ್ಟುವ ರೀತಿಯಲ್ಲಿ ಇದ್ದಲ್ಲಿ, ನಿಮಗೆ ಅದು ಸಂತೃಪ್ತಿಯನ್ನು ನೀಡಿದಲ್ಲಿ ತಾವು ದಯವಿಟ್ಟು ಈ ಯೂಟ್ಯೂಬನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಸಾಕಷ್ಟು ಹೆಚ್ಚಿನ ವಿಷಯಗಳನ್ನು ತಾವು ಪಡೆದುಕೊಳ್ಳಕ್ಕೆ ಈ ಯೂಟ್ಯೂಬನ್ನು ಫಾಲೋ ಮಾಡಿ. ಧನ್ಯವಾದಗಳು, ನಮಸ್ಕಾರ. We take 2 or 3 months time to search for it and provide it. No, because there is also time fixed for the purpose of providing the information. So to comply with all those things, you must be ready with the records. These are the obligations. There are so many things in which they will have to do it. So publish within 120 days from the enactment of the. See, after coming into force of this enactment, time was given for them to get ready 120 days. After 120 days of this enactment, that is after coming into force of this enactment, October 2005, after 120 days, all public authorities within the meaning of this enactment were expected to get ready with the information that is available with them. So people must be made known what are the informations available from this office, and they will have to notify the same to the public in the notice board or the manner prescribed under the enactment. So that is how these are all the obligations. They will have to statement of categories of documents that are held by or under its control, and the particulars of any arrangement that exists for consultation with or representation by the members of the public in relation to the foreign policy, implementation thereof, any program. See, virtually the information, as I said earlier, whatever that comes within the meaning of the information under this enactment, those information must be kept ready in the particular office. Wherever we approach, they can't say that those informations are not ready. And also, as and when, after all, what the information we seek the information about the government programs,
what is the amount that was allotted for the program, whether it is implemented or not, whether it is ready for implementation or not, how it is beneficial to the public, and all those things are required under the Information Act to seek the information. So all those things to be kept ready, that is the obligation with which authorities are required to get ready. Records must be kept ready within the time prescribed. They must be in a position to provide the records. To provide the records, provide the information or the records within 30 days. They will have to give the information within 30 days. To give within 30 days, they must be in a position to provide the information. That can be possible only if it is ready or kept in the manner, say, easy to provide the information. So in fact, this enactment has made the public authorities keep the records in order also. They must be very careful, because thinking that, say, it is a caveat. See, thinking that any day this information may be sought for by the public, and they must be in a position to provide for that. Therefore, they must keep it in order, and they must be aware that any information may be required by the public at any time. So to provide the information as provided in this enactment, these obligations are to be complied with. Tomorrow they cannot say, for this reason we are not able to provide the information, unless, see, it is permissible to say so under the enactment. So these are all, therefore these obligations, say, are provided under section 4 only to say tomorrow that you are required to get ready with these things. Tomorrow they cannot say that we have not done this duty, that say, responsibility. They will have to get ready. That is the purpose of this say, section, obligation on the authorities. They will have to kept ready all these things, and they must make known the public. See, the purpose of that public authority working under which jurisdiction, dealing with which subject, and what are the information that are available for the purpose of furnishing information to the public. That must be made known. These are all the duties of the, say, public authorities. And these are the duties they will have to do. And government will make a designation of public information officers. Public authorities will make a public information officer. That is section 5 deals with. See, under section 5, see, now I said for the purpose of getting the information, we have to approach the public authority. And who are public authorities? That is the instrumentalities of the state government or the central government. So those instrumentalities of the state or public authorities will have to, now this is, see, understood after coming into force of this enactment. So public is entitled for the information. ಸಾಮಾನ್ಯ ಮನುಷ್ಯ ಯಾವಾಗಾದ್ರೂ ಹೋಗಿ ಇನ್ಫಾರ್ಮೇಶನ್ ಮಾಹಿತಿಯನ್ನು ಕೇಳಬಹುದು. ಆ ಮಾಹಿತಿಯನ್ನು ಕೇಳೋದಿಕ್ಕೋಸ್ಕರ ನಾವು ಯಾರ ಹತ್ರ ಹೋಗ್ಬೇಕು? ನಮಗಿಂತ ಒಬ್ಬ ಆಫೀಸರ್ ಅಂತ ಗೊತ್ತಿರಬೇಕು. ನಾನು ಇಂತ ಹೇಳಿದೆ ಆಬ್ಲಿಗೇಷನ್ ಅಂತ ಹೇಳಿದೆ. ಆ ಆಬ್ಲಿಗೇಷನ್ ಅಲ್ಲಿ ಇದು ಕೂಡ ಬರುತ್ತೆ. ನಿಮಗೆ ಮಾಹಿತಿಯನ್ನು ನೀವು ಕೇಳಬೇಕಾದಾಗ ನೀವು ಇಂಥ ಅಧಿಕಾರಿಯನ್ನು ನೀವು ಅಪ್ರೋಚ್ ಮಾಡಬೇಕು ಅಂತಕ್ಕಂಥದ್ದು ಕೂಡ ಅವರು ಇನ್ಫಾರ್ಮೇಶನ್ ನಮಗೆ ಪಬ್ಲಿಕ್ ಕೊಡ್ಬೇಕಾಗತ್ತೆ. ಆ ಆಫೀಸರ್ ಯಾರು, ಅವ್ರನ್ನ ಯಾರನ್ನ ಡೆಸಿಗ್ನೇಟ್ ಮಾಡಿದ್ದಾರೆ, ಅವ್ರನ್ನ ಯಾರನ್ನ ಗುರ್ಸಿದ್ದಾರೆ ಅಂತಕ್ಕಂಥದ್ದೇ ಡೆಸಿಗ್ನೇಷನ್ ಆಫ್ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ಸ್. ಸೊ ಈಗ ಇದರ ಅರ್ಥ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿ ಒಂದು ಗವರ್ನಮೆಂಟ್ ಸಂಸ್ಥೆಗಳಲ್ಲಿ ಒಬ್ಬ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಅಂತಕ್ಕಂಥದ್ದನ್ನ ಒಬ್ರು ನೇಮಕ ಮಾಡ್ಲೇಬೇಕು, ಅವ್ರನ್ನ ಡೆಸಿಗ್ನೇಷನ್ ಮಾಡ್ಲೇಬೇಕು. ಯಾಕಂದ್ರೆ ನಾವು ಒಂದು ಆಫೀಸಲ್ಲಿ ಹೋಗ್ಬಿಟ್ಟು ಎಲ್ಲರನ್ನು ಹೋಗಿ ಇನ್ಫಾರ್ಮೇಶನ್ ನಾವು ಕೇಳಕ್ ಆಗೋದಿಲ್ಲ. ಒಬ್ರಿಗೆ ನಾವು ಮಾಹಿತಿ ಕೇಳ್ಬೇಕಾಗತ್ತೆ, ಅಂತ ಅಧಿಕಾರಿನೇ ಯಾರು ಅಂತ ಗೊತ್ತಾಗ್ಬೇಕು, ಅಂತ ಅಧಿಕಾರಿಗೆ ಅರ್ಜಿ ಕೊಡ್ಬೇಕಾಗತ್ತೆ, ಅಂತ ಅರ್ಜಿಗೆ ನಾವು ಅಧಿಕಾರಿ ಹತ್ರನೇ ಹೋಗಿ ಮಾಹಿತಿಯನ್ನು ಪಡಿಲಿಕ್ಕೆ ಪ್ರಯತ್ನ ಮಾಡ್ಬೇಕಾಗತ್ತೆ. ಆದ್ದರಿಂದ ಈಗೆಲ್ಲ ಪಬ್ಲಿಕ್ ಅಥಾರಿಟೀಸ್ ಏನ್ ಮಾಡ್ಬೇಕಾಗತ್ತೆ, ಯಾರು ನಮಗೆ ಇದು ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಅಂತ ಯಾರಿದ್ದಾರೆ, ಯಾರನ್ನ ನಾವು ಅಪ್ರೋಚ್ ಮಾಡ್ಬೇಕಂತಕ್ಕಂಥ ಒಬ್ಬ ಅಧಿಕಾರಿನ ನೇಮಕ ಮಾಡ್ಬೇಕು, ಡೆಸಿಗ್ನೇಷನ್ ಮಾಡ್ಬೇಕು. ಗವರ್ಮೆಂಟ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಸ್ಟ್ರೂಮೆಂಟಾಲಿಟಿ ಆಗಿದ್ರೆ ಅವ್ರು ಮಾಡ್ಬೇಕಾಗುತ್ತೆ, ಸಂಸ್ಥೆ ಆಗುತ್ತೆ. ರಾಜ್ಯ ಆದ್ರೆ ರಾಜ್ಯದಲ್ಲಿ ಮಾಡ್ಬೇಕಾಗುತ್ತೆ. ಆದ್ರಿಂದ ಎಲ್ಲಾ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ಕೂಡ ನೇಮಕ ಮಾಡಬೇಕಾಗತಕ್ಕಂಥದ್ದು ಒಂದು ವ್ಯವಸ್ಥೆ ಈ ಕಾಯ್ದೆನಲ್ಲಿದೆ. So if they don't appoint the public officer or the public information officer, it is very difficult for any citizen for that matter to address an application or to make a request to whom you are going to make an application.
So therefore, in order to avoid that confusion, now the enactment provides for appointment of or designation of public information officer from which you can get the information or through whom you can get the information. Otherwise, it is very difficult for the citizen. This, in order to make it convenient for the public citizen, ordinary citizen, because our Indian citizens are not all are educated. So many ignorant people are there. So make things very easy. This provision has been made under this enactment. So that means all public authorities coming under the government of India or state government will have to make an appointment or designation of an officer called public information officer through whom we can seek the information. So take it now saying that all public authorities are nominated or designated a public information officer, definitely without any doubt, to whom also we have to make an application. Otherwise, there will be confusion. So in order to avoid the confusion, and this provision has been made, and it is very now clear that all public officers, public information officers have been appointed, and now we have to approach them. That is how this provision is. Designation must be made. That is what section 5 says. This is very, very interesting. How this house is built. Right to Information Act, house by name, Right to Information Act, how this is built systematically, where you have to get what information, where you have to enter, where you have to deal with, and where you have to get and come out from the office. That is how, whom you have to approach. And then request for obtaining information. This is after coming to know whom we have to approach for information, request, how you are making the request. Because unless you make a request, nobody will provide you the information. Wherever you, because nobody knows what information you want. So whenever you want any information, you have to make a request. That request, how to make is dealing, is dealt with section 6. So as I said, request can be made a person who desires to obtain any information under this act. Very, very kindly, understand, a person who desires to obtain any information under this act. Information, again go to the definition. Because it says under this act, information must be under this act. ಈ ಕಾಯ್ದೆ ಒಳಗಡೆ ಬರ್ತಕ್ಕಂಥ ಮಾಹಿತಿ ಅಂತಕ್ಕಂಥದ್ದನ್ನ ಮಾತ್ರ ನೀವು ಕೇಳಬೇಕು, ಎಲ್ಲದನ್ನು ಕೇಳಲಿಕ್ಕಾಗಲ್ಲ. ಯಾರು ಕೇಳಬಹುದು? ಎ ಪರ್ಸನ್. That is the difference between section 3 and this one. Section 3 says citizen. Here, person. A person need not be a citizen. Maybe you outsider also, outside the country also can be. But citizen means under Article 5 only, he must be a citizen of the, under the Indian Constitution. That is the difference. Anyhow, while making the request, you have to make request as provided under section 6 of the enactment. It says, a person who desires to obtain any information under this act shall make a request. ನಾನು ಯಾಕೆ ಹೇಳ್ತಾ ಇದ್ದೀನಿ ನಮ್ಗೆ ಅಂತಂದ್ರೆ, ನಾವು ಏನು ಈ ಆಕ್ಟ್ ಕೆಳಗಡೆ ಇನ್ಫಾರ್ಮೇಶನ್ ಅಂತ ಇದೆಯೋ ಅದನ್ನ ಅರ್ಥ ಮಾಡ್ಕೊಂಡು ಅಂತ ಇನ್ಫಾರ್ಮೇಶನ್ ಕೇಳಿದಾಗ ನಮಗೆ ಯಾವುದೇ ಪಬ್ಲಿಕ್ ಅಥಾರಿಟಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದ್ ಪಕ್ಷ ಇಫ್ ಇಟ್ ಈಸ್ ಎ ಇನ್ಫಾರ್ಮೇಶನ್ ಅಂಡರ್ ದಿ enactment, within the meaning of the information under the enactment, if they refuses, then other remedies are available. If they wrongly refuse, but to say that we have made right application for right information, we have to understand what is information, and we have to make an application as provided under the enactment. The manner in which you have to make an application, you have to make application. So that is what how we have to seek information. That is what section 6 of the act says. Any person who desires to obtain any information under this enactment shall make a request in writing through electronic means, in English or Hindi or official language of the area. So, ಯಾವ ಭಾಷೆಯಲ್ಲಿ ನೀವು ಮಾಹಿತಿಯನ್ನು ಕೇಳಬೇಕು, ಯಾವ ಭಾಷೆಯಲ್ಲಿ ನಿಮಗೆ ಕೊಡಬೇಕು ಅಂತಂದ್ರೆ ಇಲ್ಲಿ ಪ್ರಾವಿಷನ್ಸ್ ಇರ್ತಕ್ಕಂಥದ್ದು ಇದರಲ್ಲಿ 3 ಭಾಷೆಯಲ್ಲಿ ಮಾತ್ರ. ಒಂದು ನಮ್ಮಲ್ಲಿ ಹಿಂದಿನಲ್ಲಿ ಕೊಡ್ಲಿಕ್ಕೆ ಪ್ರಾವಿಷನ್ ಇದೆ, ರಾಷ್ಟ್ರೀಯ ಭಾಷೆ. ಇಂಗ್ಲಿಷ್ ನಲ್ಲಿ ಇದೆ, ನಮ್ಗೆ ಅಫಿಷಿಯಲ್ ಲ್ಯಾಂಗ್ವೇಜ್ ಅಲ್ಲಿ ಇದೆ. ಅದೊಂದು ಬಿಟ್ರೆ ನಮಗೆ ನಾವು ಯಾವ ರಾಜ್ಯದಲ್ಲಿ ನಾವು ಮಾಹಿತಿಯನ್ನು ಕೇಳ್ತೀವೋ ಆ ರಾಜ್ಯದಲ್ಲಿ ಬಳಸ್ತಕ್ಕಂಥ ಭಾಷೆನಲ್ಲಿ ಕೊಡ್ತಕ್ಕಂಥ ಅವಕಾಶ ಇದೆ. ಕರ್ನಾಟಕಕ್ಕೆ ಬಂದ್ರೆ ಕನ್ನಡದಲ್ಲಿ ನೀವು ಕೇಳಬಹುದು,
ಸೊ ನಿಮಗೆ ಮೂರು ರೀತಿಯಲ್ಲಿ ಮೂರು ಭಾಷೆನಲ್ಲಿ ಸಿಗ್ತದೆ ಮಾಹಿತಿ. ಒಂದು ಹಿಂದಿನಲ್ಲಿ ಸಿಗ್ಬೋದು, ಒಂದು ಇಂಗ್ಲಿಷಲ್ಲಿ ಸಿಗ್ಬೋದು, ಒಂದು ಕನ್ನಡದಲ್ಲಿ ಸಿಗ್ಬೋದು ಕರ್ನಾಟಕದಲ್ಲಿ. ಅಲ್ಲಿ ಲೋಕಲ್ ಲ್ಯಾಂಗ್ವೇಜ್ ಏನಿರುತ್ತೋ ಅದಕ್ಕೆ ಇರ್ತದೆ ಯಾವತ್ತು. ಅದ್ರ ಜೊತೆಗೆ ಹಿಂದಿ ಮತ್ತು ಇಂಗ್ಲಿಷ್ ಇದೆ. ಈ ಮೂರು ಬಗ್ಗೆ ನಾವು ಇನ್ಫಾರ್ಮೇಶನ್ ಯಾವ ಕೇಳಬೇಕು ಅನ್ನೋದು ಇಂಪಾರ್ಟೆಂಟ್. ಈಗ ಹೇಳ್ತಾ ಇದ್ದೆ ನಾನು, ಇನ್ಫಾರ್ಮೇಶನ್ ಅರ್ಥ ಆಗಿದೆ, ನಾವ್ ಏನ್ ಕೇಳ್ಬೇಕಂತ ನಾವು ಕೊಡ್ಬೇಕು. ದ ಮ್ಯಾನರ್ ಇನ್ ವಿಚ್ ಇಟ್ ಇಸ್ ರಿಕ್ವೈರ್ಡ್ ಟು ಅಪ್ಲೈ. ಬಟ್ ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ನಾವು ತಿಳ್ಕೊಬೇಕಾಗುತ್ತೆ. ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ನೀವು ಇನ್ಫಾರ್ಮೇಶನ್ ಅನ್ನು ಕೇಳ್ಬೇಕಾದಾಗ ನನಗೆ ಏನಕ್ಕೆ ಬೇಕು ಇನ್ಫಾರ್ಮೇಶನ್ ಅಂತ ನೀವು ಹೇಳ್ಬೇಕಾಗಿಲ್ಲ ನಿಮ್ಮ ಅರ್ಜಿಯಲ್ಲಿ. ದಯವಿಟ್ಟು ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ನಾವು ಇನ್ಫಾರ್ಮೇಶನ್ ಯಾವೇ ಅಧಿಕಾರಿ ಕೂಡ ನಮಗೆ ನಿನಗೆ ಯಾಕೆ ಇನ್ಫಾರ್ಮೇಶನ್ ಬೇಕು ಅಂತ ಕೇಳೋ ಹಾಗಿಲ್ಲ. ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಇಫ್ ಯು ವಾಂಟ್ ಇನ್ಫಾರ್ಮೇಶನ್, ಸೊ ಹಾಗಾಗಿ ಏನಾದ್ರೂ ಅದು ನೀವು ಇನ್ಫಾರ್ಮೇಶನ್ ಪಬ್ಲಿಕ್ ಅಥಾರಿಟಿಗೆ ಇನ್ನೂ ಬೇಕು ಇನ್ಫಾರ್ಮೇಶನ್ ನಿಮ್ ಕಡೆಯಿಂದ ಅಂತ ಹೇಳಿದ್ರೆ ಅಷ್ಟು ಕೇಳ್ಬೋದು. ಬಿಟ್ರೆ ಆದ್ರೆ ನೀವ್ ಏನಕ್ಕೋಸ್ಕರ ನೀವು ಇನ್ಫಾರ್ಮೇಶನ್ ಕೇಳ್ತೀರಿ ಅಂತಕ್ಕಂಥದ್ದು ಅವಶ್ಯಕತೆ ಇಲ್ಲಿ ಕಂಡು ಬರೋದಿಲ್ಲ. ಏನಕ್ಕೆ ಇನ್ಫಾರ್ಮೇಶನ್ ಕೇಳ್ತಾ ಇದೀರಿ ಅಂತ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಆಮೇಲೆ ನಾನು ಹೇಳಿದೆ, ನಮ್ಮಲ್ಲಿ ಬಹಳ ಜನ ಇಗ್ನೋರೆಂಟ್ ಪೀಪಲ್ ಇದ್ದಾರೆ, ಸಿಟಿಸನ್ಸ್ ಇದ್ದಾರೆ. ಯಾರಾದ್ರೂ ಕೂಡ ಸಾಮಾನ್ಯ ಜನ ಹೋಗಿ ಇನ್ಫಾರ್ಮೇಶನ್ ಕೇಳ್ಬೇಕಾದಾಗ ಏನಾದ್ರೂ ಒಂದು ಸಂಬಂಧ ಇಲ್ಲದೆ ಇರ್ತಕ್ಕಂಥ ಆಫೀಸ್ಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಅರ್ಜಿ ಕೊಡ್ತಾರೆ. Whenever you make this is also important aspect under this section. Whenever you give an information, you see application for information, you are required to give to the right public authority. But sometimes without knowing the same, not deliberately, but say bona fide mistake. By bona fide mistake, you give an application to a wrong public authority for the information required. Then it is the duty of that public officer to transfer the same application for the competent authority or the person concerned or the officer concerned. Because by without knowing the correct information to whom you have to give application, you have given the application. That does not mean that you have given the application to a wrong person, therefore we are going to reject your application for that reason. No, you are not expected to do that. Public authority is not expected to do that, because it is an obligation or duty on your part to see that, to send that application to a right authority and inform the applicant. You see protection given to an ordinary citizen under this enactment. Even if you give a wrong authority or the authority from which you are not entitled for the information, then your application will not be rejected on that ground, but it will have to be transferred to the competent authority or authority whom can be able to provide the information you sought for, and the same has to be informed to the applicant. ನೋಡಪ್ಪ, ನೀನ್ ಅರ್ಜಿಯನ್ನು ನೀನು ನನ್ನೇ ಕೊಡ್ಬೇಕಾಗಿರ್ಲಿಲ್ಲ, ಇದು ಬೇರೆ ಆಫೀಸ್, ಇಂಥ ಆಫೀಸಿಗೆ ಕೊಡ್ಬೇಕಾಗಿತ್ತು ನೀವು ಅಂತಕ್ಕಂಥ ಸಂದರ್ಭ ಇದ್ದಾಗ ಅಂತ ಟೈಮ್ ನಲ್ಲಿ ನೀವು ನನಗೆ ಬರೋದಿಲ್ಲ ಅಂತ ಹೇಳಿ, ಬರೋದಿಲ್ಲ ಅಂತ ಮಾತ್ರಕ್ಕೆ ರಿಜೆಕ್ಟ್ ಮಾಡ್ತಕ್ಕಂಥದ್ದು ಅವಕಾಶ ಇಲ್ಲ. ಅದನ್ನ ಸಂಬಂಧಪಟ್ಟಿರ್ತಕ್ಕಂಥ ಆಫೀಸರ್ಗೆ ಅಥವಾ ಪಬ್ಲಿಕ್ ಅಥಾರಿಟಿಗೆ ಅವ್ರು ಕಳಿಸ್ತಕ್ಕಂಥದ್ದು ಜವಾಬ್ದಾರಿ ಮೇಲೆ ಕೊಟ್ಟಿದ್ದಾರೆ. ಅದನ್ನ ಟ್ರಾನ್ಸ್ಫರ್ ಮಾಡಿದ್ ನನಗೆ ಹೆಂಗ್ ಗೊತ್ತಾಗ್ಬೇಕು? ಅದನ್ನ ಅದೇ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ಅಧಿಕಾರಿ ನನಗೆ ವಿತಿನ್ 5 days ಅಲ್ಲಿ ಅವರು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ನೋಡಿ ಲಿಮಿಟೇಷನ್ ಕೊಟ್ಟಿದ್ದಾರೆ ಇಲ್ಲಿ. ನೀವು ಅರ್ಜಿ ಕೊಟ್ಟಾದ್ಮೇಲೆ ತಪ್ಪು ಅಧಿಕಾರಿಗೆ ಅರ್ಜಿ ಕೊಟ್ಟಿದ್ರೆ, ಸಂಬಂಧ ಇಲ್ಲದೆ ಇರ್ತಕ್ಕಂಥ ಅಧಿಕಾರಿಗೆ ಅರ್ಜಿ ಕೊಟ್ಟಿದ್ರೆ, ಆ ಅರ್ಜಿಯನ್ನು ಸಂಬಂಧಪಟ್ಟ ಅಧಿಕಾರಿಗೆ 5 ದಿನಗಳಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ನೀವು ಅರ್ಜಿ ಕೊಟ್ಟ ಮಾತ್ರಕ್ಕೆ ನೋಡಿ, ಇದು ಇಂಪಾರ್ಟೆಂಟ್. ದಿಸ್ ಎನಾಕ್ಟ್ಮೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಟೈಮ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಯಾಕಂತ ಹೇಳಿದ್ರೆ ಇನ್ಫಾರ್ಮೇಶನ್ ಕೇಳಿದ್ಮೇಲೆ ನೀವು 6 ತಿಂಗಳು, 1 ತಿಂಗಳು, 1 ವರ್ಷ ಆದ್ಮೇಲೆ ಕೊಡ್ತಕ್ಕಂಥದ್ದಲ್ಲ. ಇಲ್ಲಿ ಎಲ್ಲದನ್ನು ಟೈಮ್ ಸರಿಯಾಗಿ ಕೊಡ್ಬೇಕಾಗಿದೆ. ಅದಕ್ಕೋಸ್ಕರ ನೀವು ರಾಂಗ್ ಅಥಾರಿಟಿ ಕೊಟ್ಟಾಗ, ಅಸಂಬದ್ಧ ಅಧಿಕಾರಿಗೆ ನೀವು ಅರ್ಜಿಯನ್ನು ಕೊಟ್ಟರೆ, ಅವಾಗ ಅವರು ಸಂಬಂಧಪಟ್ಟಂತ ಅಧಿಕಾರಿಗೆ ಆ ಅರ್ಜಿಯನ್ನು ವರ್ಗಾಯಿಸಬೇಕಾಗುತ್ತೆ. ಆ ವರ್ಗಾಯಿಸಿರ್ತಕ್ಕಂಥದ್ದು ಹೇಳಿ, ಇದೆಲ್ಲ ಕೂಡ 5 ದಿನದಲ್ಲಿ ನಡಿಬೇಕದು. ಅವ್ರಿಗೆ ಸಂಬಂಧಪಟ್ಟಿಲ್ಲದೆ ಇರ್ತಾರೆ, ಬೇರೆ ಟ್ರಾನ್ಸ್ಫರ್ ಮಾಡಬೇಕು. ಬೇರೆ ಟ್ರಾನ್ಸ್ಫರ್ ಮಾಡಿದ್ದು ಇವ್ರಿಗೆ ಇನ್ಫಾರ್ಮ್ ಮಾಡ್ತಕ್ಕಂಥ ಕೆಲಸವನ್ನು
ಆ ಅಧಿಕಾರಿ ಮಾಡಬೇಕು. ಇಷ್ಟು ಈ ಒಂದು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ನೀವು ಮಾಹಿತಿ ಬೇಕಂತ ಹೇಳಿದ್ರೆ ಮಾಹಿತಿ ಕೆಳಗಡೆ ಅರ್ಜಿ ಹಾಕ್ಬೇಕು. ಅದಕ್ಕೆ ಪ್ರಿಸ್ಕ್ರೈಬ್ ಫಾರಂ ಇದೆ. ಆ ಕೊಡ್ಬೇಕಾದಾಗ ಫಾರ್ಮ್ ಏನ್ ಮಾಹಿತಿ ಅಂತ ಕೊಡ್ಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ನೀವು ಅರ್ಜಿ ಕೊಡೋದ್ರ ಜೊತೆಗೆ ಯಾಕೆ ಮಾಹಿತಿ ಬೇಕಂತ ಹೇಳ್ಬೇಕಾಗಿಲ್ಲ. ಆ ಒಂದು ಭಯ ನಿಮ್ಗೆ ಇರ್ಬೇಕಾಗಿಲ್ಲ. ನಾನು ಇಂಥ ಪರ್ಪಸ್ಗೆ ನನಗೆ ಮಾಹಿತಿ ಬೇಕಂತ ನೀವು ಅವ್ರಿಗೆ ಡಿಸ್ಕ್ಲೋಸ್ ಮಾಡ್ಲೇಬೇಕಂತಕ್ಕಂಥ ಭಯ ನಮ್ಮ ಸಾಮಾನ್ಯ ಸಿಟಿಸನ್ ಬೇಕಾಗಿಲ್ಲ. ಆಮೇಲೆ ಇದನ್ನು ಕೊಡ್ಬೇಕಾದಾಗ ಸರಿಯಾದ ಅಥಾರಿಟಿ ಕೊಟ್ಟಿದ್ರೆ ಅವ್ರು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಸರಿಯಾದ ಅಥಾರಿಟಿ ಕೊಟ್ಟಿಲ್ಲ ಅಂದ್ರೂ ಕೂಡ ಒಂದು ಪಕ್ಷ ಅಲ್ಲೂ ಕೂಡ ಭಯ ಇಲ್ಲ. ಅವರು ಸಂಬಂಧಪಟ್ಟಿರ್ತಕ್ಕಂಥ ಸರಿಯಾದ ಅಧಿಕಾರಿಗೆ ಆ ಅರ್ಜಿಯನ್ನು ವರ್ಗಾಯಿಸಬೇಕು. ಆ ವರ್ಗಾಯಿಸಿದ್ದನ್ನು ಕೂಡ ನಿಮ್ಗೆ ನೋಡಿ, ನೀವು ನಮಗೆ ಕೊಟ್ಟಿದ್ರಿ, ತಪ್ಪು ಕೊಟ್ಟಿದ್ದೀರಿ, ಇವಾಗ ನೀವು ಇಂಥ ಆಫೀಸ್ಗೆ ಹೋಗ್ಬಿಟ್ಟು ಅಂತಕ್ಕಂಥದ್ದು ನಾವು ಅಲ್ಲಿ ವರ್ಗಾಯಿಸಿದೀವಿ, ನೀವು ಅಲ್ಲಿ ಹೋಗಿ ಮಾಹಿತಿಯನ್ನು ಪಡ್ಕೊಳ್ಳಿ ಅಂತಕ್ಕಂಥದ್ದು ಕೂಡ ನಮಗೆ ಹೇಳಬೇಕಾಗತ್ತೆ. ಇಷ್ಟೊಂದು ಪ್ರೊಟೆಕ್ಷನ್ ಕೂಡ ನಮಗೆ ಈ ಒಂದು ಎನಾಕ್ಟ್ಮೆಂಟ್ ನಲ್ಲಿ ಕೊಟ್ಟಿದ್ದಾರೆ. ಇದು ಯಾವುದೇ ರೀತಿಯ ಒಂದು ಇದಾಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಅಗೇನ್ ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಮಾಹಿತಿ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಸಾಮಾನ್ಯ ಜನಗಳಿಗೆ, ಪರ್ಟಿಕ್ಯುಲರ್ಲಿ ಇನ್ ಡೆಮಾಕ್ರಸಿ ಏನೋ. ಆದ್ರಿಂದ ಈ ಮಾಹಿತಿ ಹಕ್ಕಿಗೋಸ್ಕರ ಇಷ್ಟೊಂದು ನಮಗೆ ಪ್ರೊಟೆಕ್ಷನ್ ಕೊಟ್ಟು ಸವಲತ್ತುಗಳನ್ನು ಕೊಟ್ಟಿರ್ತಕ್ಕಂಥ ಒಂದು ಕಾಯ್ದೆ ಇದು. ಈಗ ಅದೇ ರೀತಿಯಲ್ಲಿ ಹೇಳಿದ್ನಲ್ಲ ನಾನು. ಸೊ ಹಾಗಾಗಿ ನಾವು ಸೆಕ್ಷನ್ 6 ಕೆಳಗಡೆ ಕೇಳ್ತಕ್ಕಂಥದ್ದು ಯಾವ ರೀತಿ ಮಾಹಿತಿ ಕೇಳಬೇಕು ಏನು ಅಂತಕ್ಕಂಥದ್ದು ಹೇಳಿದ್ದಾಯ್ತು. ಈಗ ಆಮೇಲೆ ಸೊ ಕೊಟ್ಟಾದ್ಮೇಲೆ ಏನು ಮಾಹಿತಿ ಸರಿಯಾದ ಅಧಿಕಾರಿಗೆ ಕೊಟ್ರಿ ಅರ್ಜಿ, ಸರಿಯಾದ ರೀತಿಯಲ್ಲೇ ನೀವು ಅದಕ್ಕೆ ಎಷ್ಟು ಬೇಕು ಅಮೌಂಟ್ ಅಂತಕ್ಕಂಥದ್ದು ಕೊಟ್ರಿ ಏನು. ಸೊ ಅದು ಎಲ್ಲನೂ ಕೊಟ್ಟಾಗ, ನೀವು ಮಾಹಿತಿಯನ್ನು ಕೊಟ್ಟಾಗ ಅವರು ಮುಂದಕ್ಕೆ ಏನಾಗ್ಬೇಕದು ನಂತರದಲ್ಲಿ ನೀವು ಉಳಿತಕ್ಕಂಥದ್ದು ಅದು ನೀವು ಮಾಹಿತಿಯನ್ನು ಪಡಿಬೇಕು. ಆ ಮಾಹಿತಿಯನ್ನು ಪಡಿಬೇಕಾದ್ರೆ ಟು ಗೆಟ್ ದಿ ಇನ್ಫಾರ್ಮೇಶನ್, ವಾಟ್ ಈಸ್ ದಿ procedure will have to be followed subsequent to the request made before the public authorities. That is what disposal of request under the section 7 of the enactment. So ನೀವು ಕೊಟ್ಟ ಮೇಲೆ ನಿಮ್ಮ ಜವಾಬ್ದಾರಿ ಎಲ್ಲಿದೆ, ನೀವು ಮಾಹಿತಿ ಪಡ್ಕೊಳ್ತಕ್ಕಂಥ ಅಲ್ಲಿವರೆಗೂ ಜವಾಬ್ದಾರಿ ಪಬ್ಲಿಕ್ ಅಥಾರಿಟಿ ಮೇಲಿದೆ. Now it is the duty of the public authority to furnish the information as sought for by you, if it is in order. So then they will have to give the information. This is section 7 is very, very important. I was telling the time is very important factor so far as the Right to Information Act is concerned. So ಇಲ್ಲಿ ನೀವು ಮಾಹಿತಿಯನ್ನು ಕೇಳಿದ್ರೆ, ನೀವು ಕೇಳಿದಂದಿನಿಂದ 30 ದಿನದ ಒಳಗಾಗಿ ನಿಮಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ನೀವು ಕೊಡ್ತಕ್ಕಂಥ ಅರ್ಜಿನೂ ಸರಿ ಇದ್ದು, ನೀವು ಕೇಳ್ತಕ್ಕಂಥ ರೀತಿಯಲ್ಲೂ ಸರಿ ಇದ್ದು, ಕಟ್ತಕ್ಕಂಥ ಹಣವನ್ನು ಸರಿಯಾಗಿ ಕಟ್ಟಿದ್ದು, ಎಲ್ಲದೂ ಸರಿಯಾಗಿ ಆಗಿದ್ರೆ ಆ ಪಬ್ಲಿಕ್ ಅಥಾರಿಟಿಗೆ ಅವರಿಗೆ ಅವಕಾಶ 30 ದಿನವನ್ನು ಕೊಟ್ಟಿದ್ದಾರೆ ಇನ್ ದಿ ನಾರ್ಮಲ್ ವೇ. 30 ದಿನದ ಒಳಗಡೆ ಅವರು ನಿಮಗೆ ಮಾಹಿತಿಯನ್ನು ಕೊಡಬೇಕು. 30 ದಿನದ ಒಳಗಡೆ ಕೊಡದೆ ಇದ್ರೆ ಅಕಸ್ಮಾತ್ ಅಂತ ಒಂದು ಕಾರಣಗಳು ಏನಾದ್ರು ಇದ್ರೆ ಅಂತ ಕಾರಣವನ್ನು ಹೇಳಿಬಿಟ್ಟು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಆದ್ರೆ 30 ದಿನ ಅಂತಕ್ಕಂಥದ್ದು in the normal course you are expected to get the information, or the public authority is expected to furnish the information so within 30 days. But there is an exception. ಏನಪ್ಪಾ ಅಂತ ಹೇಳಿದ್ರೆ, if it relates to life and liberty of the citizen, life and liberty of a person as it is mentioned in section 6, then you will have to furnish the information within 48 hours, andre 2 days. 24 hours one day andre 2 days alli, within 2 days you will have to furnish, except that provision, that is an exception, that is unless that information you require or an applicant is required is not relating to life or liberty matter, you are entitled to get the information within 30 days. Otherwise, get the information within 30 days. Otherwise, they will have to furnish within 48 days if it relates to life and liberty, because that is very, very urgent. And that means wherever there is very, very urgent matter is there, so relating to life and relates to so many aspects here. Life means maybe he is in a very urgency to save his life, then they will have to give information. Maybe if a person is in custody, to get him out of the custody. So many aspects, examples can be given. Anyhow,
matter relating to the life and liberty, time is given, see 48 hours only to the public authority to furnish the information. If they don't furnish the information, again, see the other provisions will be implemented, executed against the officer, and he will be penalized. I will come to that also. So, see, if they don't do it, what is the position? I said that it should be done within 30 days. They will have to furnish. If it is a matter relating to life and liberty, they will have to do it 48 hours. If they don't do it, it's all right if they furnish the information. ಕೊಡದಿದ್ರೆ ಏನ್ ಮಾಡೋದು? ಸಾಮಾನ್ಯ ಮನುಷ್ಯ ಮಾಹಿತಿ ಕೇಳಿರ್ತಕ್ಕಂಥವ್ರು ಕೊಡದೇ ಇದ್ದಾಗ ಏನ್ ಮಾಡೋದು? ವಾಟ್ ಇಸ್ ದಿ ಕೋರ್ಸ್ ಓಪನ್ ಟು ಹಿಮ್? ಸೊ ನಾವು ದ ಕೋರ್ಸ್ ಓಪನ್ ಟು ಹಿಮ್ ಇಸ್ 30 days ಅಲ್ಲಿ ಕೊಡೋದು ಇಲ್ಲ, ಕೊಡೋದಿಲ್ಲ ಅಂತಾನೂ ಹೇಳೋದಿಲ್ಲ. ಏನ್ ಮಾಡೋದು? Then the applicant for the information need not wait further, whether it is rejected or not. ಏನ್ ನನಗೆ ಮಾಹಿತಿ ಕೊಟ್ಟಿಲ್ಲಲ್ಲಪ್ಪ, ಇನ್ನು ರಿಜೆಕ್ಟ್ ಮಾಡಿಲ್ಲ, ಹೆಂಗ್ ನಾನು ಅಂತ ಯೋಚನೆ ಮಾಡ್ತಕ್ಕಂಥದ್ದಿಲ್ಲ. If they don't furnish the information within the prescribed time, that is 30 days from the date of your request, then you have no hurdles or no problem for the purpose of approaching the higher authorities for the purpose of getting the information. That is, if they don't furnish, ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ 30 ದಿನದೊಳಗೆ ಅವರು ಮಾಹಿತಿಯನ್ನು ಕೊಡದೇ ಇದ್ರೆ ಏನು, ಅವರು ಮಾಹಿತಿಯನ್ನು ಕೊಡ್ಲಿಕ್ಕೆ ತಯಾರಿಲ್ಲ ಅಂತ ಅರ್ಥ. ಡೀಮ್ಡ್ ರೆಫ್ಯೂಸಲ್ ಅಂತೀವಿ ನಾವು ಇಂಗ್ಲಿಷ್ ನಲ್ಲಿ. ಡೀಮ್ಡ್ ರೆಫ್ಯೂಸಲ್ ಏನು ಇದ್ದದ್ದು ನಮ್ಮ ಸೋಮರಿ ಎನಾಕ್ಟ್ಮೆಂಟ್ ಗಳಲ್ಲಿ ಬಂದಿದೆ. ವಿತ್ ಇನ್ ಸರ್ಟನ್ ಟೈಮ್ ನಲ್ಲಿ ನೀವು ಕೊಡಬೇಕು ಅಂತ ಹೇಳ್ತಾರೆ, ಕೊಡದೇ ಇದ್ರೆ ಅವ್ರು ರಿಜೆಕ್ಟ್ ಮಾಡಿದಾರೆ ಅಂತ ಅರ್ಥ. ಅದು ಇನ್ನೊಂದ್ಸರಿ ಹೋಗಿ ನಾವು ಬಿಟ್ಟು ಏನ್ ಸ್ವಾಮಿ ನಮ್ಗೆ 30 ದಿನ ಆಯ್ತು, ನೀವು ಕೊಡ್ತೀರೋ ಕೊಡಲ್ವ ಅಂತ ಕೇಳ್ತಕ್ಕಂತ ಸಂದರ್ಭ ಇದಿಲ್ಲ, ಬೇಕಾಗಿಲ್ಲ. ಸೊ ಅವಾಗ ನೀವು 30 ದಿನ ಒಳಗಡೆ ಕೊಡದೇ ಇದ್ರೆ, ಸೊ ಡೀಮ್ಡ್ ರೆಫ್ಯೂಸಲ್, then you can go to say the higher authorities making a complaint again, saying that I made an application for the information as required under the enactment, but they have not furnished so far and 30 days have elapsed. Now I have no alternative but to approach your honorable authority for the purpose of furnishing the information. That is how. So you have to do it within that time. So if you do it, see that will be complied with. See, if that is also not done, again there is another provision. You will have to go in appeal. That is there. We will come to that. But the only thing is, what is important at this stage is, if you give an application, if they don't furnish the information within the time prescribed, then what you have to do is, you will have to immediate officer, higher officer ಏನಿದಾರಲ್ಲ, ನೀವು ಯಾರಿಗೆ ಅರ್ಜಿ ಕೊಟ್ಟಿದ್ದೀರೋ ಅವ್ರಿಗಿಂತ ಉತ್ತಮ ದರ್ಜೆಯಲ್ಲಿ ಇರ್ತಕ್ಕಂಥ ಅಧಿಕಾರಿ ಹತ್ರ ಹೋಗ್ಬಿಟ್ಟು ನಾವ್ ಹಿಂಗ ಅರ್ಜಿ ಕೊಟ್ಟಿದ್ವಿ, ಅದು ಕೊಡ್ಲಿಲ್ಲ ಅವ್ರು 30 ದಿನದಲ್ಲಿ ಅಂತಕ್ಕಂಥದ್ದು ಅವ್ರ ಹತ್ರ ಹೇಳ್ಕೋಬೇಕಾಗತ್ತೆ. ಅವಾಗ ಅವರು ಕೂಡ ಎಲ್ರಿ ಅವ್ರು ರೆಫ್ಯೂಸ್ ಮಾಡಿ ತಗೊಂಬನ್ನಿ ಅಂತ ಅವ್ರು ಕೇಳೋಂಗಿಲ್ಲ. ಡೀಮ್ಡ್ ರೆಫ್ಯೂಸಲ್ ಅಂತೆಲ್ಲ ಹೇಳಿದಲ್ಲ, ಅವ್ರು 30 ದಿನದಲ್ಲಿ ಕೊಡ್ಲಿಲ್ಲ ಅಂತಂದ್ರೆ ತಿರಸ್ಕಾರ ಮಾಡಿದ ಅಂತಾನೆ ಅರ್ಥ ಆಗುತ್ತೆ. ಆದ್ರಿಂದ ಹೈಯರ್ ಅಥಾರಿಟಿ ಕೂಡ ನಿಮ್ಗೆ ಅವ್ರು ತಿರಸ್ಕಾರ ಮಾಡಿ ತಗೊಂಬನ್ನಿ ಅಂತ ಕೇಳಂಗಿಲ್ಲ. ಹೈಯರ್ ಅಥಾರಿಟಿ ಹತ್ರ ನೀನ್ ತೋರ್ಸ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ಇಷ್ಟೇ, ನೋಡಿ ನಾನು 1ನೇ ತಾರೀಕು ಅಪ್ಲೈ ಮಾಡಿದ್ದೆ, ಏನು ನಾನು 1ನೇ ತಾರೀಕು ಮಾರ್ಚ್ 1ನೇ ತಾರೀಕು ಅಪ್ಲೈ ಮಾಡಿದ್ದೆ, ನೋಡಿ ಮಾರ್ಚ್ 30 ಮುಗಿದೋಯ್ತು, ನಾನು ಇವತ್ತು ನಿಮಗೆ ಏಪ್ರಿಲ್ 1ನೇ ತಾರೀಕು ನಿಮ್ಮ ಹತ್ರ ಬಂದಿದ್ದೇನೆ. ಅಷ್ಟನ್ನು ನೀವು ತೋರಿಸ್ಬಿಟ್ರೆ ಅವರು ನಿಮಗೆ ಮುಂದಕ್ಕೆ ಯಾಕೆ ಕೊಡ್ಲಿಲ್ಲ ನಮ್ಮ ಪಬ್ಲಿಕ್ ಅಥಾರಿಟಿ ಅಂತ ಎನ್ಕ್ವೈರಿ ಮಾಡಿ ನಿಮಗೆ ಮಾಹಿತಿ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಇದು ಅವ್ರಲ್ಲಿ ಇರ್ತಕ್ಕಂಥ ಡ್ಯೂಟಿ ಆಫೀಸರ್ಗಳು. ನೀವು ಅಪ್ಲಿಕೇಶನ್ ಕೊಟ್ಟ ಆದ್ಮೇಲೆ ಏನ್ ಮಾಡ್ಬೇಕಂತ, ದಟ್ ಇಸ್ ಹೌ ಯುವರ್ ರಿಕ್ವೆಸ್ಟ್ ಇಸ್ ಟು ಬಿ ಡಿಸ್ಪೋಸ್ಡ್ ಆಫ್. The manner in which section 7 says, that is the only manner in which they will have to dispose of. They will have to observe the date of your request to comply within 30 days or within 48 hours, whichever is applicable. And then if it is not available with you, information, you will have to give the reasons. And if you want to reject, you will have to give the reasons again. And then while seeking the application also, there is some provision for the purpose of payment, etc. for the below poverty line persons are also entitled for certain benefits in the matter of payment of fee for the purpose of getting the information.
See, with all this, say a person making request for information shall be provided the information free of charge where a public authority fails to comply with the time limits specified under the enactment. See, if they don't furnish the information within the time, they will have to furnish the information. Suppose ಇವ್ರ ಹತ್ರ ನೀವು ಹೋಗ್ತೀರಿ ಇನ್ಫಾರ್ಮೇಶನ್ ಕೊಡಿ ಅಂತ ಕೊಡ್ಲಿಲ್ಲ, ಮೇಲಧಿಕಾರಿ ಹೋಗ್ತೀರಿ, ಆಮೇಲೆ ಅಥವಾ ಅಪೀಲ್ ಹಾಕ್ತೀರಿ, ಮುಂದಕ್ಕೆ ಏನಾದ್ರು ಕಂಪ್ಲೇಂಟ್ ಮಾಡಿದಾಗ ಅಗೇನ್ ಯು ನೀಡ್ ನಾಟ್ ಪೇ ದಿ ಫೀ, ದೇ ವಿಲ್ ಹ್ಯಾವ್ ಟು ಪ್ರೊವೈಡ್ ಫ್ರೀ ಆಫ್ ಕಾಸ್ಟ್. See, that is what it says. See, look at the how these provisions have been made only to enable the ordinary citizen of the country to get the information from the public authorities in a very, very simple manner, easy manner, without any problem, much problems for people. Because that implies the importance of the information in a country like this, that is democratic country. Why this law is made so simple, so far as citizen is concerned? Because information is very, very important. He will have to participate in the administration of the government. Say this way, any project, any program is made, he will have to be made known. He is entitled to know about it also. What are all that are available for the benefit of the people, they are entitled to know. Therefore, it is made so simple. And then, so if disposal of request ಅಲ್ಲಿ ನೀವು 30 ದಿನದಲ್ಲಿ ನೀವು ಎಕ್ಸಾಮಿನೇಷನ್ ಮಾಡಿ ಕೊಡಕ್ ಬರಲ್ಲ ಇನ್ಫಾರ್ಮೇಶನ್, ಯಾವುದೇ ಕಾರಣಕ್ಕೆ ಇರ್ಬೋದು, ಯಾವುದೇ ಕಾರಣಕ್ಕೆ ಒಂದು ರಿಜೆಕ್ಟ್ ಮಾಡಿದಾಗ ಯಾವ್ದನ್ನಾಯ್ತು, ಯಾರಾದ್ರೂ ಒಂದು ಅರ್ಜಿ ಕೊಟ್ಟಾಗ ನಾರ್ಮಲ್ ವೇನಲ್ಲಿ, ನಾರ್ಮಲ್ ಟೆಂಡೆನ್ಸಿ, ಯಾರಾದ್ರೂ ಯಾವ್ದಕ್ಕೂ ಒಂದು ಅರ್ಜಿ ಕೊಟ್ಟಾಗ, ಮಾಹಿತಿ ಕೊಟ್ಟಾಗ, ಏನಾದ್ರು ಕೊಟ್ಟಾಗ ಅದನ್ನ ಒಪ್ಕೊಂಡಿದೀವಿ, ಒಪ್ಕೊಂಡಿಲ್ಲ, ನಾವು ರಿಜೆಕ್ಟ್ ಮಾಡ್ತೀವಿ. ಯಾಕೆ ರಿಜೆಕ್ಟ್ ಮಾಡ್ಬೇಕು? ಯು ಆರ್ ಎಂಟೈಟಲ್ಡ್ ಟು ರಿಜೆಕ್ಟ್. If it is not, see, within the provisions of the enactment, within the meaning of the enactment, or ಈ ಕಾನೂನು ಒಳಗಡೆ ನೀನು ಕೇಳ್ತಕ್ಕಂಥ ಮಾಹಿತಿ ಅಲ್ಲದೆ ಆಗಿದ್ರೆ ಅಂತಹದನ್ನ ನೀವು ಕೇಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರೆ, ಸೊ ಆಗ ನೀವು ರಿಜೆಕ್ಟ್ ಮಾಡ್ಬೇಕಾಗತ್ತೆ. ಆ ರಿಜೆಕ್ಟ್ ಮಾಡಿದಾಗ ಪ್ಲೀಸ್, ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಇಲ್ಲಿ ರಿಜೆಕ್ಟ್ ಮಾಡ್ಬೇಕಾದಾಗ ಯಾಕೆ ನಾನು ರಿಜೆಕ್ಟ್ ಮಾಡ್ತಾ ಇದ್ದೀನಿ, ಸುಮ್ನೆ ನಾನು ಐ ರಿಜೆಕ್ಟೆಡ್ ಯುವರ್ ಅಪ್ಲಿಕೇಶನ್ ಅಂತ ಬರೆಯೋದು ಬರೋದಿಲ್ಲ. ನೀವು ಇಂಥ ಮಾಹಿತಿಯನ್ನು ಕೇಳಿದ್ರಿ, ಅಂತ ಮಾಹಿತಿ ನಾವು ಕೊಡ್ಲಿಕ್ಕಾಗಲ್ಲ ಅಂತಕ್ಕಂಥದ್ದು ಯಾವ ಕಾರಣಕ್ಕೆ ಕೊಡ್ಲಿಕ್ಕೆ ಆಗೋದಿಲ್ಲ, ಇಲ್ಲ ಈ ಕಾಯ್ದೆ ಒಳಗಡೆ ಅದು ಇನ್ಫಾರ್ಮೇಶನ್ ಆಗೋದಿಲ್ವಾ? ದೇಶದ ಇಲ್ಲಿ ಹೇಳ್ತಾರೆ ಯಾವುದಕ್ಕೆ ಎಕ್ಸಾಮ್ಷನ್ ಇದೆ ಅಂತ ಮುಂದೆ ನಾನು ಹೇಳ್ತೇನೆ. ಯಾವುದಕ್ಕೆ ಇದೆ ಅಂತ ಹೇಳಿದ್ರೆ ಸಾವರ್ನಿಟಿ ಮತ್ತು ಇಂಟಿಗ್ರಿಟಿ ಅಂತ. ಈ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರ್ತಾ ಇದ್ರೆ, ಈ ದೇಶದವರಿಗೆ ಪ್ರಾಮಾಣಿಕತೆಗೆ ತೊಂದರೆ ಬರ್ತಾ ಇದ್ರೆ, ಧಕ್ಕೆ ಬರ್ತಾ ಇದ್ರೆ ಅಂತದನ್ನ ಕೊಡಬಾರ್ದು ಅಂತ ಇರ್ತಕ್ಕಂಥದ್ದು ಇಲ್ಲಿ. ಹಾಗೆ ನೀವು ನಮ್ಮ ಅರ್ಜಿಯನ್ನು ನೀವು ರಿಜೆಕ್ಟ್ ಮಾಡ್ಬೇಕಾದ್ರೆ, ಪಬ್ಲಿಕ್ ಅಥಾರಿಟಿ ರಿಜೆಕ್ಟ್ ಮಾಡ್ಬೇಕಾದ್ರೆ ಸಕಾರಣಗಳ ಜೊತೆಗೆ ಅದನ್ನ ತಿರಸ್ಕಾರ ಮಾಡಬೇಕು. ಅದನ್ನು ಕೂಡ ನೀವು ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ, ಅಂದ್ರೆ 30 ದಿನದ ಒಳಗಡೆ ಮಾಡಬೇಕು, ಇಲ್ಲ 48 ಗಂಟೆಗಳ ಒಳಗಡೆ ಮಾಡಬೇಕು. ಆಮೇಲೆ ಸಕಾರಣವನ್ನು ಕೊಡಬೇಕು. ಆ ಕೊಟ್ಟು ಅಷ್ಟೇ ಅಲ್ಲ, ನಾವು ರಿಜೆಕ್ಟ್ ಮಾಡಿದೀವಿ ಅಂತ ತಿಳಿಸ್ಬೇಕು. ಆಮೇಲೆ ನಮ್ಮದು ರಿಜೆಕ್ಟ್ ಮಾಡ್ಬಿಟ್ರಪ್ಪ, ರಿಜೆಕ್ಟ್ ಮಾಡ್ಬಿಟ್ರೆ ಏನ್ ಗ್ಯಾರಂಟಿ? ಅವ್ರು ರಿಜೆಕ್ಟ್ ಮಾಡಿದಾಗೆಲ್ಲ ಸಕಾರಣ ಕೊಟ್ಟೆ ಮಾಡ್ತಾರೆ ಅಂತಕ್ಕಂಥದ್ದು ಏನ್ ಗ್ಯಾರಂಟಿ? ಕಾರಣ ಕೊಟ್ಟಿರೋದು ಕೂಡ ಸಕಾರಣ ಇದೆ ಅಂತ ಹೆಂಗ್ ಹೇಳ್ತೀರಿ? ರೈಟ್ ರಾಂಗ್ ಗೊತ್ತಿಲ್ಲ. ಸೊ ಇವರು ರಿಜೆಕ್ಟ್ ಮಾಡಿದ್ರು ಅಂತ ಹೇಳಿದ್ರೆ ಮುಂದಕ್ಕೆ ಏನ್ ಮಾಡ್ಬೇಕು? ಅದು ನಮ್ಮ ಕಾನೂನಲ್ಲಿ ಕೊಟ್ಟಿದ್ದಾರ ಇಲ್ಲಿ? ಸೊ ರಿಜೆಕ್ಟ್ ಮಾಡಿದಾಗ ಏನ್ ಮಾಡ್ಬೇಕು ನಾವು? ಒಬ್ಬ ಸ್ಟೂಡೆಂಟ್ ಹೋಗ್ತಾನೆ, ನನಗೊಂದು ಮಾರ್ಕ್ಸ್ ಡೀಟೇಲ್ಸ್ ಬೇಕು ಅಂತ ಹೇಳಿದೆ ಎಕ್ಸಾಮಿನೇಷನ್. ನಾನು ಎಷ್ಟು ಮಾರ್ಕ್ಸ್ ತಗೊಂಡಿದ್ದೀನಿ, ಯಾವ ಕ್ವಶನ್ಗೆ ಎಷ್ಟು ಆನ್ಸರ್ ಕೊಟ್ಟಿದ್ದೀರಿ, ಯಾವ ಆನ್ಸರ್ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದೀರಿ ಅಂತ ಇರ್ಬೋದು. ಇನ್ನೊಂದು ಯಾವ್ದಾದ್ರು ಇನ್ಫಾರ್ಮೇಶನ್ ಇರ್ಬೋದು. ಆ ಒಂದು ಇನ್ಫಾರ್ಮೇಶನ್ ಕೇಳಿದಾಗ ನೀವು ರಿಜೆಕ್ಟ್ ಮಾಡಿದ್ರೆ, ಅದು ನಿಮಗೆ ಸಮಾಧಾನಕರವಾಗಿ ಇಲ್ಲದೆ ಇದ್ರೆ, ನೀವು ಒಪ್ಪದೇ ಇದ್ರೆ, ಆ ಕಾರಣವನ್ನು ನೀವು ಒಪ್ಪದೇ ಇದ್ರೆ ನೀವ್ ಏನ್ ಮಾಡ್ಬೇಕು? ಅವಾಗ ನೀವು ಅದನ್ನ ಇನ್ನೂ ಉನ್ನತ ಅಧಿಕಾರಿಗೆ ಅದನ್ನ ನೀವು ತಗೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಉನ್ನತ ಅಧಿಕಾರಿ ಅಪೀಲ್ ತಗೊಂಡು ಹೋಗ್ಬೇಕಾಗತ್ತೆ. ಅದು ನಿಮಗೆ ಗೊತ್ತಿಲ್ಲಪ್ಪ, ನೀವು ಸಾಮಾನ್ಯ ಜನಕ್ಕೆ ನಮಗೆ ಗೊತ್ತಿರೋದಿಲ್ಲ. ಈಗ ಅರ್ಜಿ ಕೊಡ್ತೀವಿ, ಅವ್ರು ರಿಜೆಕ್ಟ್ ಮಾಡ್ತಾರೆ, ಆಮೇಲೆ ಮುಂದಕ್ಕೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ನೋಡಿ ಇಲ್ಲಿ ಎಷ್ಟು ಸವಲತ್ತನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನೀವಿಲ್ಲಿ ಒಂದು ಮಾಹಿತಿ ಅರ್ಜಿ ಹಕ್ಕು ತಿರಸ್ಕಾರ ಆಯ್ತು ಅಂದ್ರೆ ನೀನ್ ಏನ್ ಮಾಡ್ಬೇಕಂತ ಹೇಳಿ ಹೋಗಿ ನೀವು ಒಬ್ಬ ಲಾಯರ್ನೋ ಅಥವಾ ಇನ್ನೊಬ್ಬರನ್ನೋ ಏನೋ ಕೇಳ್ತಕ್ಕಂಥ ಅವಶ್ಯಕತೆ ಇಲ್ಲಿಲ್ಲ. ಈ ಕಾನೂನಲ್ಲೇ ಕೊಟ್ಟಿದ್ದಾರೆ. ನೀನ್ ರಿಜೆಕ್ಟ್ ಮಾಡಿದ್ರೆ, ನೋಡಪ್ಪ ನಾನು ನಿನಗೆ ಮಾಹಿತಿಯನ್ನು ಕೊಡಕ್ ಬರಲ್ಲ, ನಾನ್ ರಿಜೆಕ್ಟ್ ಮಾಡ್ತಾ ಇದ್ದೀನಿ,
I can't give this information you sought. So I am rejecting your application ಅಂತ ಹೇಳಿದ್ರು. Mere telling that is not sufficient here. While rejecting the application, you will have to inform him what is the course open to him. If you want to go to appeal, you go in appeal ಅಂತ ಹೇಳ್ಬೇಕು. ಆಮೇಲೆ ಯಾರ ಮುಂದೆ ಅಪೀಲ್ ಹೋಗ್ಬೇಕಂತ ಹೇಳ್ಬೇಕು. You will have to even tell them before which authority you will have to go by way of appeal or by way of further complaint. See, ಎಷ್ಟೊಂದು ಅಳವಡಿಸಿ ಎಷ್ಟೊಂದು ಈಸಿ ಮಾಡಿದ್ದಾರೆ ಸಾರ್ವಜನಿಕರಿಗೆ ಅಂತ ಹೇಳಿದ್ರೆ, ಅವನಿಗೆ ರಿಜೆಕ್ಟ್ ಮಾಡೋದ್ರ ಜೊತೆಗೆ ಯಾರಾದ್ರ ಮುಂದೆ ನೀನು ಅಪೀಲ್ ಹಾಕ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೂಡ, ಎಷ್ಟು ದಿನದಲ್ಲಿ ಅಪೀಲ್ ಹಾಕ್ಬೇಕು ಅಂತಕ್ಕಂಥದ್ದು ಕೂಡ ಅವ್ರಿಗೆ ಹೇಳ್ತಕ್ಕಂಥ ಒಂದು ಕೆಲಸವನ್ನು ನಮ್ಮ ಪಬ್ಲಿಕ್ ಅಥಾರಿಟಿ ಮಾಡಬೇಕಾಗಿದೆ ಅಂತಕ್ಕಂಥದ್ದು ನಮ್ಮ ಸೆಕ್ಷನ್ 7 ನಲ್ಲಿ. ಈ ರೀತಿ ನಾವು ಅರ್ಜಿಯನ್ನು ಕೊಟ್ಟ ಮೇಲೆ ಯಾವ ರೀತಿಯಲ್ಲಿ ಅದನ್ನ ತೀರ್ಮಾನ ಮಾಡಬೇಕು, ಕೊಡ್ಬೇಕಾದ್ರೆ ಕೊಡ್ಬೇಕು, ಕೊಡದೇ ಇದ್ರೆ ರಿಜೆಕ್ಟ್ ಮಾಡ್ಬೇಕು, ರಿಜೆಕ್ಟ್ ಮಾಡೋದಾದ್ರೆ ಅದಕ್ಕೆ ಕಾರಣ ಕೊಡ್ಬೇಕು, ರಿಜೆಕ್ಟ್ ಆದ್ರೆ ಮುಂದಕ್ಕೆ ಅವ್ನು ಏನ್ ಮಾಡ್ಬೇಕಂತಕ್ಕಂಥದ್ದು ಕೂಡ ಹೇಳ್ಬೇಕಿಲ್ಲಿ. ಇದು ನಮ್ಮ ಮಾಹಿತಿಯನ್ನು ಯಾವ ರೀತಿ ಮಾಹಿತಿ ಅರ್ಜಿಯನ್ನು ತೀರ್ಮಾನ ಮಾಡಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆ. The procedure in which our application for information is to be disposed of. ಸೊ ಇಷ್ಟೊಂದೆಲ್ಲನೂ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದರಲ್ಲಿ ಇದು ಹಕ್ಕು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಾಯ್ದೆ ಇದು. ಅಂದಾಗ ಇದು ಎಷ್ಟು ಸರಳ ಮಾಡಿದ್ದಾರೆ, ಇದು ಎಷ್ಟೊಂದು ಯಾಕೆ ಸರಳ ಮಾಡಿದ್ದಾರೆ, ಸಾರ್ವಜನಿಕರಿಗೆ ಯಾಕೆ ಮಾಡಿದ್ದಾರೆ ಅಂತ ಅದು ನಾನು ರಿಪೀಟ್ಲಿ ಐ ಆಮ್ ಟೆಲಿಂಗ್ ದಿಸ್. ಯಾಕೆ ಅಂತ ಹೇಳಿದ್ರೆ, that shows the importance of the information to a citizen in India. Important, that is very that is the crux, that is the spirit of the enactment. ಪ್ರತಿಯೊಂದು ಹೆಜ್ಜೆನೆಲ್ಲ ನೀವು ನೋಡ್ಕೊಂಡ್ ಬನ್ನಿ. ಒಂದು ಮಾಹಿತಿಯ ಅರ್ಜಿಗೋಸ್ಕರ ನೀವು ಬೇರೆ ತಪ್ಪು ಅಧಿಕಾರಿ ಕೊಟ್ಟರೆ ಆ ಸಂಬಂಧಪಟ್ಟ ಅಧಿಕಾರಿ ಸಂಬಂಧಪಟ್ಟಿಲ್ದೇ ಇದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗೆ ಅವರೇ ಕಳಿಸ್ಕೊಡ್ಬೇಕಾಗತ್ತೆ. ನಾನು ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ಬೇಕಾಗುತ್ತೆ. ಇಲ್ಲಿ ರಿಜೆಕ್ಟ್ ಮಾಡಿದ್ರೆ ಅಂತ ಹೇಳ್ಬೇಕು. ರಿಜೆಕ್ಟ್ ಮಾಡೋದು ಹೇಳೋ ಜೊತೆ ಮುಂದಕ್ಕೆ ನೀನ್ ನೋಡಪ್ಪ ಅಪೀಲ್ ಇಂಥವ್ರ ಹತ್ರ ಹೋಗ್ಬೇಕಂತ ಅವ್ನಿಗೆ ಇನ್ಫಾರ್ಮೇಶನ್ ಮಾಡ್ಬೇಕು. ನೀನ್ ಮತ್ತೆ ಅವ್ರ ಆಫೀಸ್ಗೆ ಹೋಗಿ ಕೇಳಿ ಕುತ್ಕೊಂಡು ಮಾಡಂಗಿಲ್ಲ, ಅಲ್ದಾಡಂಗಿಲ್ಲ. ಸೊ ಅಂತ ಒಂದು ಸವಲತ್ತನ್ನು ಮಾಡಿರ್ತಕ್ಕಂಥದ್ದು ಬಾರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಷ್ಟೊಂದು ಪ್ರೊಸೀಜರ್. ಈಗ ನಾವು ಅರ್ಜಿ ಕೊಡೋದು ಹೇಗೆ, ಯಾವ್ದು ಕೊಡ್ಬೇಕು, ಏನು, ಆ ಅರ್ಜಿಯನ್ನು ಯಾರ ಹತ್ರ ಕೊಡ್ಬೇಕು, ಅವರು ಕೊಡದೇ ಇದ್ರೆ ಏನ್ ಮಾಡ್ಬೇಕು. ದಿಸ್ ಇಸ್ ಎ ಫಂಡಮೆಂಟಲ್ ರೈಟ್, very important aspect, and we are entitled for the information in the democracy and all I am telling now. See, now coming to that, see, at the same time I am making a statement saying that this enactment or the provisions under this enactment are not exhaustive. Kindly mark this. Provisions under this enactment are not exhaustive. ಅಂದ್ರೆ ನಮ್ಗೆ ಏನೆಲ್ಲ ಬೇಕು ಈಗೆಲ್ಲ ಕೊಡ್ಬೇಕು ಇನ್ಫಾರ್ಮೇಶನ್ ಅಂತಕ್ಕಂಥದ್ದು ಇಲ್ಲಿವರೆಗೆ ನಾನು ಹೇಳಿದ್ದೀನಿ. ಆದ್ರೆ ಏನೆಲ್ಲನೂ ಕೊಡ್ಬೇಕು ಅಂತ ಇಲ್ಲ. That is the meaning of it is not exhaustive. There are exemptions, there are exceptions. Even under the Indian Constitution, we are entitled for the fundamental rights. You know, you all know, students knows, young advocates knows, and I hope we are all very aware of it. Though it is fundamental right, but our fundamental rights are not absolute rights. Our fundamental rights are human rights, are not our absolute rights. Absolute rights ಅಂತ ಹೇಳಿದ್ರೆ ಯಾವ ರೆಸ್ಟ್ರಿಕ್ಷನ್ ಇಲ್ಲದೆ ಇರತಕ್ಕಂಥ ರೈಟ್ಸ್ ಅಲ್ಲ. ಅಲ್ಲಿ ಕೂಡ ಫಂಡಮೆಂಟಲ್ ರೈಟ್ ಚಾಪ್ಟರ್ ಕೆಳಗಡೆ ನೀವು ಓದಿರ್ಬೇಕು ಈಗಾಗಲೇ. ಏನು, ದೇ ಆರ್ ಆಲ್ಸೋ ಸಬ್ಜೆಕ್ಟೆಡ್ ಟು ರೀಸನಬಲ್ ರೆಸ್ಟ್ರಿಕ್ಷನ್ಸ್. ಸೊ ಈವನ್ ಅವರ್ ಫಂಡಮೆಂಟಲ್ ರೈಟ್ಸ್ ಆರ್ ಆಲ್ಸೋ ನಾಟ್ ಅಬ್ಸಲ್ಯೂಟ್ ರೈಟ್ಸ್. ಸೊ ಈಗ ನಾನು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ ಈ ಸಂದರ್ಭದಲ್ಲಿ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ದ ಪ್ರಾವಿಷನ್ಸ್ ಅಂಡರ್ ದಿಸ್ ಎನಾಕ್ಟ್ಮೆಂಟ್, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್, ಆರ್ ನಾಟ್ ಅಬ್ಸಲ್ಯೂಟ್. ಇಲ್ಲಿ ಕೂಡ ಎಕ್ಸೆಪ್ಷನ್ಸ್ ಇದೆ, ಎಕ್ಸಾಮ್ಷನ್ಸ್ ಇದೆ. ಯಾವುದು ಅಂದ್ರೆ ಕೊಡಬೇಕು ಅಂತ ಇಷ್ಟೊತ್ತು ನಾವೇನ್ ರೂಲ್, ಇಶ್ಯೂಯಿಂಗ್ ಈಸ್ ಎ ರೂಲ್, ಇಶ್ಯೂಯಿಂಗ್ ಇನ್ಫಾರ್ಮೇಶನ್ ಈಸ್ ಎ ರೂಲ್, ರಿಜೆಕ್ಷನ್ ಈಸ್ ಎನ್ exception. I said furnishing information must be maximized under the enactment. That is the purpose of the enactment.
rejection must be minimized. Similarly, what are all minimized, say, restrictions or exemptions is section 8. Very, very important, because we have to understand what are the exemptions. Or exemptions is nothing but excluded from the scope of this enactment for the purpose of getting the information. ಯಾವ್ಯಾವುದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಇಷ್ಟೊತ್ತು ಕೇಳಿದ್ರು ನಾನು ಇನ್ಫಾರ್ಮೇಶನ್ ಅಂದ್ರೆ ಏನು, ಎಲ್ಲಾನು ಆಯ್ತು ಇವಾಗ ಆದ್ರೂ ಕೂಡ ಇಷ್ಟೊಂದು ಈಸಿ ಮಾಡಿ ಸಾಮಾನ್ಯ ಸಿಟಿಜನ್ ಮಾಡಿದಾರೆ ಅಂತ ಹೇಳಿದೆ ನಾನು. ಇಲ್ಲಿ ಕೂಡ ಕೆಲವು ರೆಸ್ಟ್ರಿಕ್ಷನ್ಸ್ ಇದೆ, ಕೆಲವು ಎಕ್ಸಂಪ್ಷನ್ಸ್ ಇದೆ. ಆ ಎಕ್ಸಂಪ್ಷನ್ಸ್ ಯಾವ್ಯಾವ ಅಂತ ಹೇಳ್ತಕ್ಕಂಥದ್ದೇ ಸೆಕ್ಷನ್ 8. ಸೊ ಇದರಲ್ಲಿ ನಾನೀಗ ಹೇಳ್ದೆ, ನಾನು ಇವಾಗ ಏನಪ್ಪ ಅಂತ ಹೇಳಿದ್ರೆ ಏನು ಇದರಲ್ಲಿ ಆಕ್ಟ್ ಅಲ್ಲಿ ಏನೇ ಹೇಳಿದ್ರು ಕೂಡ ಏನು ಯಾವ್ದನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ನಾನು ಹೇಳಿದೆ, ಸಿ ಸಾವರ್ನಿಟಿ ಮತ್ತು ಇಂಟಿಗ್ರಿಟಿ ಸಂಬಂಧಪಟ್ಟಿರ್ತಕ್ಕಂಥದ್ದು, ದೇಶದ ಏನು ಸಾರ್ವಭೌಮತ್ವಕ್ಕೆ ಧಕ್ಕೆ ಬರ್ತಕ್ಕಂಥದ್ದಿದ್ರೆ, ಪ್ರಾಮಾಣಿಕತೆಗೆ ಧಕ್ಕೆ ಬರ್ತಕ್ಕಂಥದ್ದಿದ್ರೆ ಅಂತಹದನ್ನ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಅದ್ರ ಕೆಳಗಡೆ ಯಾವ್ಯಾವ ಬರುತ್ತೆ, ಸಾರ್ವಭೌಮತ್ವಕ್ಕೆ ತೊಂದರೆ ಎಲ್ಲಿ ಬರುತ್ತೆ ಅವೆಲ್ಲವನ್ನು ಕೊಡಕ್ ಬರೋದಿಲ್ಲ. ನಮ್ಮ ದೇಶದ ಪ್ರಾಮಾಣಿಕತೆಗೆ ಯಾವುದೇ ತೊಂದರೆ ಬರುತ್ತೆ ಅವೆಲ್ಲವನ್ನು ನಮಗೆ ಕೊಡಕ್ ಬರೋದಿಲ್ಲ. ಈಗ ಉದಾಹರಣೆಗೆ ನಮ್ಮ ದೇಶದಲ್ಲಿ ಸೈನ್ಯ ಎಷ್ಟಿದೆ, ನಮ್ಮಲ್ಲಿ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಎಷ್ಟಿದೆ, ಯುದ್ಧ ಮಾಡ್ತಕ್ಕಂಥ ಸಲಕರಣೆಗಳು ಎಷ್ಟಿದೆ, ಎಷ್ಟೊಂದು ನಮಗೆ ಇದು ಮಿಲಿಟರಿ ಸಂಪತ್ತಿದೆ, ಅದನ್ನೆಲ್ಲ ಇನ್ಫಾರ್ಮೇಶನ್ ನಾವು ಕೇಳ್ಬಿಟ್ರೆ ಕೊಡ್ಲಿಕ್ಕೆ ಆಗುತ್ತಾ? ಈಸ್ ಇಟ್ ನಾಟ್ ರಿಲೇಟಿಂಗ್ ಟು ದ ಸಾವರ್ನಿಟಿ ಆಫ್ ದ ನೇಷನ್ ಆರ್ ಸೆಕ್ಯೂರಿಟಿ ಆಫ್ ದ ನೇಷನ್? ಎಕ್ಸಾಂಪಲ್ ನಾನು ಹೇಳೋದು. ಸೊ ಅಂತದನ್ನ ಮಾತ್ರ ಏನು ಕೊಡಬಾರ್ದು ಅಂತಕ್ಕಂಥದ್ದನ್ನ ಹೇಳಿದ್ದಾರೆ. ಇವಾಗ ನೋಡಿ ಯಾವ್ಯಾವ್ದು ಕೊಡಬಾರ್ದು ಅಂತ ಹೇಳಿದ್ರೆ ಅದೇ ಹೇಳಿದೆ ನೋಡಿ. Information which disclose of which would prejudicially affect the sovereignty and integrity of India, the security, strategic, scientific or economic interest of the state, relating with foreign state or lead to incitement of an offense. ನೋಡಿ, ಈ ರೀತಿಯ ಇನ್ಫಾರ್ಮೇಶನ್ಸ್ ನ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ಇಂಥವು ಇದರಲ್ಲಿ ಯಾವುದೇ ಬಂದ್ರು ಕೂಡ ಏನ್ ಈ ಸೆಕ್ಷನ್ 8 ಕೆಳಗಡೆ ಹೇಳಿದ್ದಾರೋ ಅವನ್ನ ಮಾಡ್ಲಿಕ್ಕೆ ಬರೋದಿಲ್ಲ. ಆಮೇಲೆ ಎಲ್ಲೆಲ್ಲಿ ಸ್ಪೆಸಿಫಿಕ್ ಆಗಿ ಕಾನೂನಲ್ಲಿ ಅಥವಾ ಕೋರ್ಟ್ಗಳಲ್ಲಿ ಇಂಥ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೋ ಏನು, ಕೋರ್ಟ್ನವರೇ ತೀರ್ಮಾನ ಮಾಡಿರ್ತಾರೆ ಇಂಥ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದು ಏನು, ಅಂಥದ್ದನ್ನ ಇಲ್ಲಿ ಎಲ್ಲ ಹೇಳಿರ್ತಕ್ಕಂಥದ್ದು ಈ ಸೆಕ್ಷನ್ 8 ಕೆಳಗಡೆ ಬಹಳ ಇಂಪಾರ್ಟೆಂಟ್ ನೀವು ನೋಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಇಷ್ಟು ಬಾಕಿ ಎಲ್ಲಾನು ನಮಗೆ ಬರುತ್ತೆ, ಯಾವ್ದು ಬರೋದಿಲ್ಲ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥದ್ದು, ನಾವು ಸಾಮಾನ್ಯ ಜನಗಳಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಕೂಡ ನಮ್ಮ ಕರ್ತವ್ಯ. ಇಲ್ಲಿ ನಾವು ಕ್ಯಾಬಿನೆಟ್ ಪೇಪರ್ಸ್ ಕೇಳಿದ್ರೆ ಕೊಡ್ಲಿಕ್ಕೆ ಆಗತ್ತಾ? ಬರೋದಿಲ್ಲ. ವಿಚ್ ಇನ್ವೆಸ್ಟಿಗೇಷನ್ ಮ್ಯಾಟರ್ಸ್ ಇರ್ತವೆ, ಒಂದು ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಇರ್ತದೆ. ಸೊ ಈ ರೀತಿಯ ಎಲ್ಲ ಒಂದು ಇನ್ಫಾರ್ಮೇಶನ್ಸ್ ಯಾವ್ದಾದ್ರು ನಮ್ಮ ದೈಹಿಕವಾಗಿ ತೊಂದರೆ ಆಗ್ತಕ್ಕಂಥ ಸಂದರ್ಭಗಳು ಇರ್ತವೆ, ಅಂತವ್ ಎಲ್ಲ ಕೂಡ ಇನ್ಫಾರ್ಮೇಶನ್ಸ್ ನ ಇಲ್ಲಿ ನೀವು ನೋಡ್ಬೇಕಾಗಿರ್ತಕ್ಕಂಥ ಅಂತದ್ ಇನ್ಫಾರ್ಮೇಶನ್ ನಮಗೆ ಕೊಡ್ಲಿಕ್ಕೆ ಅವಕಾಶ ಇಲ್ಲ. ಆಮೇಲೆ ಇಲ್ಲಿ very important section 8(2) nalli, notwithstanding anything in the Official Secret Act nor any exemptions permission in accordance with subsection 1, the public authority may allow access to information if public interest in disclosure outweighs the harm to the protected interest. ನೋಡಿ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಸಬ್ಸೆಕ್ಷನ್ 2 of section 8 ನಾವು ಹೇಳಿದಿಷ್ಟೊತ್ತು ಇಂತಿಂತವನ್ನ ಕೊಡ್ಲಿಕ್ಕೆ ಆಗೋದಿಲ್ಲ. ದೇಶದ ಸಾವರ್ನಿಟಿ ಮತ್ತು ಇಂಟಿಗ್ರಿಟಿ ಸಂಬಂಧಪಟ್ಟಿರ್ತಕ್ಕಂಥ ಯಾವುದನ್ನು ಕೊಡ್ಲಿಕ್ಕಾಗಲ್ಲ ಅಂತ. ಇಲ್ಲಿ ಇನ್ನೊಂದು ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಅಂತ ಒಂದಿದೆ, ಅದು ಸೆಂಟ್ರಲ್ ಎನಾಕ್ಟ್ಮೆಂಟ್ ಆಫ್ 1923, ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಆಫ್ 1923. ದಟ್ ಈಸ್ ದಿ ಓಲ್ಡೆಸ್ಟ್ ಎನಾಕ್ಟ್ಮೆಂಟ್, ಅಗೈನ್ ಒನ್ ಆಫ್ ದಿ ಓಲ್ಡೆಸ್ಟ್. ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ನಲ್ಲಿ ಅಲ್ಲಿ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ನ ಯಾವ್ದು ಕೊಡಬಾರ್ದು ಅಂತ ಇದಿರುತ್ತೆ. ಅಲ್ಲಿ ಹೇಳಿದ್ರು ಕೂಡ ಅಲ್ಲಿ ಹೇಳಿದ್ದು ನಾರ್ಮಲಿ ಕೊಡಂಗಿಲ್ಲ, ಬಟ್ ಸಂದರ್ಭ ಬಂದು ಇದು ಪಬ್ಲಿಕ್ ಇಂಟ್ರೆಸ್ಟ್ ಬಹಳ ಇಂಪಾರ್ಟೆಂಟು, ಇಫ್ ಇಟ್ ಔಟ್ವೈಸ್ ಪಬ್ಲಿಕ್ ಇಂಟ್ರೆಸ್ಟ್ ಔಟ್ವೈಸ್ ದೆನ್ ದೇ ವಿಲ್ ಹ್ಯಾವ್ ಟು ಫರ್ನಿಶ್ ದಿ ಇನ್ಫಾರ್ಮೇಶನ್ ಅಂತಾನು ಹೇಳ್ತಾ ಇದ್ದಾರೆ. ಸಬ್ಸೆಕ್ಷನ್ 2 of section 8 of the enactment. ಅಂದ್ರೆ ಇಲ್ಲಿ ಇನ್ನೊಂದು ಇದೆ, ಇದು ಆ ಸೆಕ್ಷನ್ 22 ಬರ್ತೀನಿ. ಆ ಸೆಕ್ಷನ್ 22 ನಲ್ಲಿ ಏನ್ ಹೇಳುತ್ತಂದ್ರೆ, ದಿಸ್ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಓವರ್ ರೈಟ್ಸ್ all other enactments including official secret act. ಉದಾಹರಣೆಗೆ ನಿಮ್ಗೆ ಕಾನ್ಫ್ಲಿಕ್ಟ್ ಆಗೋದು ಬೇಡ, ಇಲ್ಲಿ ಸ್ವಲ್ಪ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಬಗ್ಗೆ ತಿಳ್ಕೊಬೇಕಾಗುತ್ತೆ.
ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ನಲ್ಲಿ ಕೂಡ ಕೆಲವನ್ನ ನಮಗೆ ಕೊಡಲಿಕ್ಕಾಗೋದಿಲ್ಲ. ಯು ವಿಲ್ ಹ್ಯಾವ್ ಟು ಮೇಂಟೈನ್ ದಿ ಸೀಕ್ರೆಸಿ. ಅಂಥದನ್ನೆಲ್ಲನೂ ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಅಫಿಷಿಯಲ್ ಸೀಕ್ರೆಟ್ ಆಕ್ಟ್. ಸೊ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ನಲ್ಲಿ ಇರ್ತಕ್ಕಂಥದ್ದು ಕೂಡ ಇಲ್ಲಿ ಕೊಡ್ಬೇಕು ಅಂತ ಇದ್ರೆ, ಅಂದ್ರೆ ಈ ಎಕ್ಸೆಂಪ್ಷನ್ಸ್ ನಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ನೋಡಿ, ದೋ ಇಟ್ ಈಸ್ ನಾಟ್ permissible under the official secret act, but it is permissible under this enactment, you are entitled for that, though it is prohibited under official secret act. That is the meaning of this one. This act overrides, that is section 22. So ಎಲ್ಲೇ ಬೇರೆ ಕಡೆ ಕಾನೂನು ಎಲ್ಲೇ ಇದ್ರೂ ಕೂಡ ಬಟ್ ಇಲ್ಲಿ ಕೊಡಬೇಕು ಅಂತ ಇದ್ರೆ, ಉದಾಹರಣೆಗೆ ನಿಮಗೆ ಸೊ ವಿತ್ ಇನ್ ದಿ ಮೀನಿಂಗ್ ಆಫ್ ದಿ ರೆಕಾರ್ಡ್ ಮಾರ್ಕ್ಸ್ ಕೊಡಬೇಕು ನಿಮಗೆ ಅಂತಕ್ಕಂಥದ್ದು ಇದ್ರೆ, ಯಾವ ಕ್ವಶನ್ಗೆ ಎಷ್ಟು ಆನ್ಸರ್ ಬರೆದಿದ್ದೀರಿ, ಅದಕ್ಕೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಕೊಡಬೇಕು, ಅದು ಇನ್ಫಾರ್ಮೇಶನ್ ಆಗುತ್ತಂತ ಇದ್ರಲ್ಲಿ ಏನಾದ್ರು ಇದ್ರೆ, ಈ ಆಕ್ಟ್ ಕೆಳಗಡೆ ಇದ್ರೆ, ಬೇರೆ ಯಾವುದೇ ಕಾನೂನಲ್ಲಿ ಅದನ್ನ ಕೊಡಕ್ ಆಗಲ್ಲ ಅಂತ ಹೇಳ್ಬೋದು. ಅದನ್ನ ಕೊಡಕ್ ಆಗಲ್ಲ ಅಂತ ಹೇಳಿದ್ರು ಕೂಡ ಇಲ್ಲಿ ಕೊಡ್ಬೇಕು ಅಂತ ಇದ್ರೆ ಅದನ್ನ ಕೊಡ್ಲೇಬೇಕು. ಉದಾಹರಣೆ ನಿಮ್ಗೆ ಹೇಳ್ತೀನಿ, ಮಾರ್ಕ್ಸ್ ಕೊಡ್ಬೇಕಾದ್ರೆ ಒಂದು ಕ್ವಶನ್ಗೆ ಎಷ್ಟು ನಾನು ಬರ್ದಿರ್ತಕ್ಕಂಥ ಆನ್ಸರ್ಗೆ ಎಷ್ಟು ಮಾರ್ಕ್ಸ್ ಇಟ್ಟಿದ್ರು, ಎಷ್ಟು ಮಾರ್ಕ್ಸ್ ನನಗೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ನನಗೆ ಬೇಕು ಅಂತ ಕೇಳ್ತೇನೆ ನಾನು ಸ್ಟೂಡೆಂಟ್, ಆಸ್ ಎ ಸ್ಟೂಡೆಂಟ್. ಇಲ್ಲಿ ಅದನ್ನು ಕೊಡ್ಬೇಕು ಅಂತ ಹೇಳುತ್ತೆ ಅಂತ ತಿಳ್ಕೊಳ್ಳಿ. ಇನ್ಫಾರ್ಮೇಶನ್ ಕೆಳಗಡೆ ಡೆಫಿನಿಷನ್ ಅಲ್ಲಿ ಅವರು ಕಾಲೇಜ್ನವರು ಯೂನಿವರ್ಸಿಟಿನವರು ಒಂದು ಬೈಲಾ ಮಾಡ್ಕೊಂಡಿರ್ತಾರೆ, ಒಂದು ರೆಗ್ಯುಲೇಷನ್ ಮಾಡ್ಕೊಂಡಿರ್ತಾರೆ, ಒಂದು ರೂಲ್ಸ್ ಮಾಡ್ಕೊಂಡಿರ್ತಾರೆ. ಅದ್ರ ಕೆಳಗಡೆ ಬರ್ಕೊಂಡಿರ್ತಾರೆ, ಯಾವುದೇ ಒಬ್ಬ ಎಕ್ಸಾಮಿನೇಷನ್ ಬರ್ದಿರ್ತಕ್ಕಂಥ ವಿದ್ಯಾರ್ಥಿ ಆನ್ಸರ್ ಶೀಟ್ ನಲ್ಲಿ ಏನು ಒಂದು ಆನ್ಸರ್ಗೆ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ವಿ ಅಂತಕ್ಕಂಥದ್ದು ಕೇಳೋ ಅಧಿಕಾರ ಇಲ್ಲ, ನಾವು ಕೊಡೋ ಹಾಗಿಲ್ಲ ಅಂತ ಅವ್ರು ಬೈಲಾನಲ್ಲಿ ಬರ್ಕೊಂಡಿರ್ತಾರೆ. ಬಟ್ ಇಲ್ಲಿ ಈ ಆಕ್ಟ್ ಕೆಳಗಡೆ ಇನ್ಫಾರ್ಮೇಶನ್ ಕೆಳಗಡೆ ಅದು ಕೂಡ ಇನ್ಫಾರ್ಮೇಶನ್ ಅಂತ ಅನ್ಸ್ಕೊಂಡು ಅದು ಕೂಡ ಇನ್ಫಾರ್ಮೇಶನ್ ಪಡ್ಕೋಬೇಕು ಅಂತ ಹೇಳಿದ್ರೆ ಏನು ಅದನ್ನ ನಾವು ನಮ್ ಬೈಲಾನಲ್ಲಿ ಕೊಡಬಾರ್ದು ಅಂತ ಬರ್ದಿದೀವಿ ನಾವು. ನಮ್ ಬೈಲಾ ಡಸ್ ನಾಟ್ ಪ್ರೊವೈಡ್ ಫಾರ್ ಪ್ರೊವೈಡಿಂಗ್ ದಿಸ್ ಇನ್ಫಾರ್ಮೇಶನ್, therefore we do not provide ಅಂತ ಹೇಳಲಿಕ್ಕೆ ಆಗೋದಿಲ್ಲ, as long as the provisions of this enactment are in force. I think I made myself very clear. See, ಯಾವುದೇ ಕಾನೂನಲ್ಲಿ ಕೂಡ ಕೊಡಬಾರ್ದಂತಿದ್ರು ಕೂಡ ಈ ಆಕ್ಟ್ ಕೆಳಗಡೆ ಕೊಡಬೇಕಂತಿದ್ರೆ ಕೊಡ್ಲೇಬೇಕು. ಆ ಕಾನೂನನ್ನು ಅಡ್ಡ ತರ್ಲಿಕ್ಕೆ ಆಗೋದಿಲ್ಲ. But only thing is, your information must not have, the information you have sought for should not come within the exemptions under section 8 of the act. So ಅಂದ್ರೆ ಈ ಮಾಹಿತಿ ಹಕ್ಕು ಕೆಳಗಡೆ ನೀವು ಯಾವ ಮಾಹಿತಿಯನ್ನು ಕೇಳಬಹುದು ಅಂತ ಹೇಳಿದ್ರೆ ಮೊದಲ ಎರಡೇ ಇಂಪಾರ್ಟೆಂಟ್. ಮೊದಲನೇದಾಗಿ ಮಾಹಿತಿಯ ಅರ್ಥದಲ್ಲಿ ಬರುತ್ತೋ ಇಲ್ಲ ಅಂತ ಒಂದು ಇನ್ಫಾರ್ಮೇಶನ್ ಪಡ್ಕೋಬೇಕು. ಆಮೇಲೆ ಅದಾದ ಮೇಲೆ ಏನು ಈ ಸೆಕ್ಷನ್ 8 ಕೆಳಗಡೆ ಎಕ್ಸಾಮ್ಷನ್ಸ್ ನಲ್ಲಿ ಬರುತ್ತದ ಇಲ್ವೋ ಅಂತ. ಅವೆರಡರಲ್ಲಿ ನೀವು ಸೇಫ್ ಆಗ್ಬಿಟ್ರೆ ನಿಮಗೆ ಮಾಹಿತಿ ಪಡ್ಕೊಳ್ಳೋಕೆ ಯಾವುದೇ ಅಡ್ಡಿ ಇಲ್ಲ. ಒಂದ್ ಪಕ್ಷ ಪಬ್ಲಿಕ್ ಆಫೀಸರ್ ಅಥಾರಿಟಿ ರಿಜೆಕ್ಟ್ ಮಾಡಿದ್ರು ಕೂಡ ಅದ್ರ ಮೇಲೆ ಅಪೀಲ್ ಹೋಗ್ಬೋದು. ಅದ್ರ ಮೇಲೆ ಅಪೀಲ್ ಆಗದಿದ್ರೆ ಇನ್ನೊಂದು ಅಪೀಲ್ ಇದೆ, ಅದ್ರ ಮೇಲೆ ಹೋಗ್ಬೋದು. ಅದಾಗದಿದ್ರೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಇದಾವೆ, ಅದಕ್ಕೆ ಹೋಗ್ಬೋದು. ನಾನು ಐ ವಿಲ್ ಕಮ್ ಟು ದಟ್. ಇದು ಎಂತದ್ದು ಎನಾಕ್ಟ್ಮೆಂಟ್ ಅಂತ ಹೇಳಿದ್ರೆ ದಯವಿಟ್ಟು ತಾವು ಬಹಳ ಇಂಪಾರ್ಟೆನ್ಸ್ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಈ ಆಕ್ಟ್ ಕೆಳಗಡೆನೆ ಏನು ನಮಗೆ ಹೆಂಗ್ ಅರ್ಜಿ ಕೊಡ್ಬೇಕು, ಹೆಂಗ್ ತಗೋಬೇಕು, ಹೆಂಗ್ ರಿಜೆಕ್ಟ್ ಆದ್ರೆ ಏನ್ ಮಾಡ್ಬೇಕು, ಮತ್ತಿನ್ನೊಬ್ಬ ಅಧಿಕಾರಿ ಹತ್ರ ಹೋಗ್ಬೇಕು, ಅಧಿಕಾರಿಗಳೆಲ್ಲ ಮುಗಿದೋದ್ರಪ್ಪ, ಏನ್ ಮಾಡೋದು? ಕೋರ್ಟ್ ಹೋಗ್ಬೇಕು. ಯಾವ ಕೋರ್ಟು ನೋಡಿ, ಇಲ್ಲಿ ಬಹಳ ಇಂಪಾರ್ಟೆಂಟ್ ಈ ಸಂದರ್ಭದಲ್ಲಿ ಹೇಳ್ಬಿಡ್ತೇನೆ. ಇದರಲ್ಲಿ ಮಾಹಿತಿ ಹಕ್ಕುಗಳಿಗೆ ಬರ್ತಕ್ಕಂತ ಯಾವ ಡಿಸ್ಪ್ಯೂಟ್ ಅನ್ನು ಕೂಡ ನೀವು ಸಿವಿಲ್ ಕೋರ್ಟಿಗೆ ತಗೊಂಡು ಹೋಗಂಗಿಲ್ಲ. No complaint, no appeal or no litigation can be taken to civil court so far as the Right to Information Act 2005 is concerned. then ಏನ್ ಮಾಡ್ಬೇಕು? ಎಲ್ಲ ಅಧಿಕಾರಿಗಳು ರಿಜೆಕ್ಟ್ ಮಾಡಿರಪ್ಪ. ಪಬ್ಲಿಕ್ ಅಥಾರಿಟಿ ರಿಜೆಕ್ಟ್ ಮಾಡಿದ್ರು, ಅದ್ರ ಮೇಲೆ ಸುಪೀರಿಯರ್ ಆಫೀಸರ್ ಹೋದ್ವಿ, ಆದ್ಮೇಲೆ ಅವರು ರಿಜೆಕ್ಟ್ ಮಾಡಿದ್ರು. ಆಮೇಲೆ ಮುಂದಕ್ಕೆ ಏನಾಯ್ತು, ನಾವು ಅಪೀಲ್ ಎಲ್ಲ ಎಕ್ಸಾಸ್ಟ್ ಮಾಡಿದ್ವಿ. ಆಮೇಲೆ ಮುಂದಕ್ಕೆ ಏನ್ ಮಾಡ್ಬೇಕಂದ್ರೆ ಯು ವಿಲ್ ಹ್ಯಾವ್ ಟು ಅಪ್ರೋಚ್ ಓನ್ಲಿ ದಿ ಕಾನ್ಸ್ಟಿಟ್ಯೂಷನಲ್ ಕೋರ್ಟ್ಸ್, ದಟ್ ಈಸ್ ಹೈ ಕೋರ್ಟ್ ಅಂಡ್ ಸುಪ್ರೀಂ ಕೋರ್ಟ್. ಹಲೋ, ಸೊ ಹೈ ಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗ್ಬೇಕಾಗುತ್ತೆ. ಅದಕ್ಕೆ ಬರ್ತೇನೆ ನಾನು. ಅದನ್ನ ಯಾಕೆ ಈಸಿ ಮಾಡಿ ಅದೇ ಅಗೇನ್ ಅಲ್ಲಿ ಹೇಳ್ತಾ ಇದ್ದೀನಿ ಇಂಪಾರ್ಟೆನ್ಸ್ ಏನಂತ ಹೇಳಿದ್ರೆ, ನೀವು ಇನ್ಫಾರ್ಮೇಶನ್ ಕೇಳಿ ಪಡ್ಕೊಳ್ಳೋದ್ರಲ್ಲಿ ನಿಮ್ಮ ಆಯುಷ್ ಎಲ್ಲ ಮುಗ್ದೋಗ್ಬಾರ್ದು ಅಂತ ಇರ್ಲಿ.
ಸೊ ಏನೇನೋ ಈಗ ಇದು ಹೇಳ್ತಕ್ಕಂಥದ್ದು ಇದು ನೀವು ಮಾಡ್ತಕ್ಕಂಥದ್ದು ಇದು ಇಲ್ಲಿ. ಸೊ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಕಡೆ ಕೊಡಬೇಕು ಅಂತ ಇದ್ರು ಕೂಡ ಇಲ್ಲಿ ಇನ್ಫಾರ್ಮೇಶನ್ ಅಂತ ಅನ್ಸಿರಿ ಇಲ್ಲಿ ಕೊಡಬೇಕಾಗುತ್ತೆ. ಆಮೇಲೆ ಕೊಡ್ಲಾರ್ದಂತ ಇನ್ಫಾರ್ಮೇಶನ್ ಆಗಿದ್ರು ಕೂಡ ಏನು ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಅಲ್ಲಿ ಕೊಡಬಾರ್ದು ಅಂತ ಹೇಳಿದ್ರೆ ಇದು ಬಹಳ ಪಬ್ಲಿಕ್ ಇಂಪಾರ್ಟೆನ್ಸ್ ಜಾಸ್ತಿ ಇದ್ರೆ, ಸಾರ್ವಜನಿಕರು ಇದು ತಿಳ್ಕೊಳ್ಳೇಬೇಕಂತಕ್ಕಂಥ ಅಭಿಪ್ರಾಯ ಇದ್ರೆ ಏನೋ ಅಂತ ಸಂದರ್ಭದಲ್ಲಿ ಏನೋ ಇನ್ಫಾರ್ಮೇಶನ್ ಅನ್ನು ಕೊಡಬೇಕು ಅಂತಕ್ಕಂಥದ್ದು ಇದು ಹೇಳುತ್ತೆ. ಆಮೇಲೆ ನೀವು ಮೇಲೆ ಎಲ್ಲ ಹೇಳಿರ್ತಕ್ಕಂಥದ್ದಕ್ಕೆ ಮತ್ತೆ ಏನೋ subject to the provisions so and so, any information relating to any occurrence, event or matter which has taken place, occurred or happened 20 years before the date on which any request is made under the section 6 shall be provided to any person making a request under that section. ಅಷ್ಟೆಲ್ಲ ನೋಡಿ ಹೇಳ್ತೀನಿ. 20 ವರ್ಷಗಳಿಗಿಂತ ಹಿಂದೆ ಇರತಕ್ಕಂತ ಮಾಹಿತಿ ಕೂಡ ಕೇಳಿದ್ರು ಕೂಡ ಅದನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಆಕ್ಟ್ ಹೇಳ್ತದೆ. ಏನು ಇವೆಲ್ಲನೂ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗ್ತದೆ. ಇದು ಆಮೇಲೆ ಈ ಡಿಸಿಷನ್ ತಗೊಳ್ತಕ್ಕಂಥದ್ದು ಏನಿದೆ, ಪ್ರೊವೈಡೆಡ್ ದಟ್ ವೇರ್ ಎನಿ ಕ್ವೆಶ್ಚನ್ ಅರೈಸ್ ಆಸ್ ಟು ದಿ ಡೇಟ್ ಫ್ರಮ್ ವಿಚ್ ದ ಸೆಡ್ period of 20 years has to be computed, the decision of the central government shall be final subject to the usual appeals provided for this act. ಸೊ ಅದು ಎಲ್ಲಿಂದ ಕೌಂಟ್ ಮಾಡ್ಬೇಕು ಏನು ಅಂತಕ್ಕಂಥದ್ದು ಅವ್ರು ಕೌಂಟ್ ಮಾಡಿ ತೀರ್ಮಾನ ತಗೊಳ್ತಕ್ಕಂಥ ಅವ್ರಿಗೆ ಬಿಟ್ಟಿತ್ತು. ಬಟ್ ಏನೇ ಅವ್ರು ತೀರ್ಮಾನ ತಗೊಂಡ್ಮೇಲೆ ಅದು ಫೈನಲ್, ನೀವು ಅದಕ್ಕೆ ಒಪ್ಪದೇ ಇದ್ರೆ ಮುಂದಕ್ಕೆ ಅಧಿಕಾರ ಇದು ಅಪೀಲ್ ಹೋಗ್ತಕ್ಕಂಥ ಪ್ರಾವಿಷನ್ ಕೂಡ ಇದರಲ್ಲಿದೆ, ಅದನ್ನ ನೀವು ಮಾಡ್ಕೋಬಹುದು ಅಂತ. ಅಂದ್ರೆ ಇಷ್ಟೊಂದು ಯಾವುದೇ ರೀತಿಯ ಮಾಹಿತಿಯನ್ನು ಪಡ್ಕೊಳ್ತಕ್ಕಂಥ ಸವಲತ್ತನ್ನು ಅದರಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ ಕಡೆ ಕೊಡಬಾರ್ದು ಅಂತಕ್ಕಂಥದ್ದನ್ನು ಕೂಡ ಇಲ್ಲಿ ಮಾಹಿತಿ ಅಂತ ಅರ್ಥ ಬಂದ್ರೆ ಕೊಡಬೇಕು ಅಂತಕ್ಕಂಥದ್ದು ಹೇಳುತ್ತೆ. ಅಲ್ಟಿಮೇಟ್ಲಿ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಏನು ಡಿಸ್ಕ್ಲೋಜರ್ ಮಸ್ಟ್ ಔಟ್ವೇ ದಿ ಹಾರ್ಮ್ ಟು ದಿ ಪ್ರೊಟೆಕ್ಟೆಡ್ ಇಂಟ್ರೆಸ್ಟ್. ಪಬ್ಲಿಕ್ ಇಂಟ್ರೆಸ್ಟ್ ಸಾರ್ವಜನಿಕರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಮಾಹಿತಿ ಆಗಿರ್ತದೆ ಅಂತಕ್ಕಂಥದ್ದೇ ಮುಖ್ಯ ಇಲ್ಲಿ. ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಪಬ್ಲಿಕ್ ಇಂಟ್ರೆಸ್ಟ್. ಇಂಟ್ರೆಸ್ಟ್ ಆಫ್ ಆರ್ಡಿನರಿ ಸಿಟಿಸನ್ is very important. Welfare of the ordinary citizen is important. So therefore that outweighs everything. Next, ಆಮೇಲೆ ಯಾವುದು ಗ್ರೌಂಡ್ಸ್ ಅನ್ನು ಹೇಳ್ಬೇಕಾಗತ್ತೆ ನೀವು ರಿಜೆಕ್ಷನ್ ಏನೋ ಅಂದ್ರೆ without prejudice to the provisions of this section A, central information officer or the state information officer as the case may be may reject a request for information where such a request for providing access would involve an infringement of copyright subsisting in a person other than the state. ಎಲ್ಲಾದ್ರೂ ಇದು ಕಾಪಿರೈಟ್ ಏನಾದ್ರು ಧಕ್ಕೆ ಬರ್ತಕ್ಕಂತಾದ್ರೆ, ಇನ್ನೊಬ್ಬ ವ್ಯಕ್ತಿಯ ಕಾಪಿರೈಟ್ ಅವನ ಹಕ್ಕಿಗೆ ಧಕ್ಕೆ ಇನ್ನೊಬ್ಬ ಇಂಡಿವಿಜುವಲ್ ಅಥವಾ ಪ್ರೈವೇಟ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಅಂತ ಸಂದರ್ಭದಲ್ಲಿ ಮಾತ್ರ ಕೊಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ನಿಮ್ಗೆ ಇಂಥ ಸಂದರ್ಭಕ್ಕೆ ಕೊಡಕ್ ಆಗೋದಿಲ್ಲ ಅಂತಕ್ಕಂಥದ್ದು ಹೇಳ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ಆ ಒಂದು ಕಾರಣ ಸಕಾರಣ ಸರಿ ಆಗ್ತದೆ. ಅಂತ ಟೈಮ್ನಲ್ಲಿ ಕಾರಣ ಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಇನ್ನೊಂದು ವೆರಿ ವೆರಿ ನೆಕ್ಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸೆವರಬಿಲಿಟಿ. ಸೊ ಒನ್ ಅನದರ್ ಬಾಟಲ್ ನೆಕ್ ಈಸ್ ಹಿಯರ್. ಯು ಕೈಂಡ್ಲಿ ಸಿ again at the same time, though there is a difficulty in getting the information, there also some provision is made to get the information. Severability ant helidre, whenever you make an application for seeking some information, so that public authority will be in a position to give a part of the information you sought for. There is a very possibility, and another part may not be available or may be available, may be permissible under the enactment. That difficulty may arise. Under those circumstances, this act also provides for separation. Severability is nothing but separation. What can be given, what cannot be given. So what can be given can be separated from what cannot be given. ಯಾವುದನ್ನು ನೀವು ಕೇಳ್ತಕ್ಕಂಥ ಮಾಹಿತಿನಲ್ಲಿ ಅರ್ಧ ಕೊಡಬಹುದು, ಅರ್ಧ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಸಂದರ್ಭಗಳು ಬರಬಹುದು. ಅಂತ ಸಂದರ್ಭಗಳು ಬಂದಾಗ ದಿಸ್ ಪ್ರಿನ್ಸಿಪಲ್ ಆಫ್ ಸೆವರಬಿಲಿಟಿ ವಿಲ್ ಹ್ಯಾವ್ ಟು ಬಿ ಅಪ್ಲೈಡ್ ಅಂಡ್ ರಿಲೀಫ್ ಇಸ್ ಟು ಬಿ ಗಿವನ್, ಇನ್ಫಾರ್ಮೇಶನ್ ಇಸ್ ಟು ಬಿ ಗಿವನ್. ಯಾವುದನ್ನು ಕೊಡಬಹುದೋ ಅದನ್ನ ಕೊಡಿ, ಯಾವುದು ಕೊಡಕ್ಕಾಗಲ್ವೋ ಅದನ್ನ ಸಪರೇಟ್ ಮಾಡಿ ಅಂತ ಒಂದು ವ್ಯವಸ್ಥೆ ಕೂಡ ಏನು ನಮ್ಮ ಪಬ್ಲಿಕ್ ಅಥಾರಿಟಿಯವರು ಮಾಡ್ಕೋಬೇಕಾಗತ್ತೆ ಅಂಡರ್ ಸೆಕ್ಷನ್ 4. ದಟ್ ಈಸ್ ಆಬ್ಲಿಗೇಷನ್ ಆಫ್ ದಿ ಪಬ್ಲಿಕ್ ಅಥಾರಿಟಿ.
ಇಲ್ಲ ರೀ ನಾವು ಸಪರೇಟ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ನಾವು ಕೊಡ್ಲಿಕ್ಕೆ ಆಗೋದಿಲ್ರಿ. ಯು ಮೇ ಬಿ ಎಂಟೈಟ್ಲ್ ಫಾರ್ ದಟ್ ಐ ಸೇ, ಬಟ್ ವಿ ಕಾಂಟ್ ಸಪರೇಟ್ ಇಟ್ ಅಂಡ್ ಗಿವ್ ಇಟ್ ಟು ಯು. Totally, you are not entitled for the total information. Therefore, we are rejecting your application. They can't say so. There is an obligation on the public authority to separate whatever that can be given and give it to the applicant. So, ಆ ಒಂದು ಜವಾಬ್ದಾರಿಯನ್ನು ಕೂಡ ಪಬ್ಲಿಕ್ ಅಥಾರಿಟಿ ಮೇಲೆ ಕೊಟ್ಟಿದ್ದಾರೆ. So, they can't escape from this. ಸೊ ಅದಕ್ಕೆ ಇದು ಪಬ್ಲಿಕ್ ಅಥಾರಿಟೀಸ್ಗೆಲ್ಲ ಏನಾಗಿದೆ ಅಂತ ಹೇಳಿದ್ರೆ, ಇದು ಅಲ್ಲ ಬಹಳ ಜನ ಅಭಿಪ್ರಾಯಗಳು ಏನಪ್ಪಾ ಅಂತ ಹೇಳಿದ್ರೆ, ಈ ನುಂಗಲಾರದ ತುತ್ತು ಅಂತ ಹೇಳ್ತಾರಲ್ಲ ಹಾಗೆ. ಅದು ಒಳ್ಳೆ ರೀತಿಯಲ್ಲಿ ತಗೊಂಡ್ರೆ ಅದು ಒಳ್ಳೇದದು, ಇಲ್ದಿದ್ರೆ ಬಹಳ ಇನ್ಫ್ಯಾಕ್ಟ್ ನಿಮ್ಗೆ ಹೇಳ್ಬೇಕಂತ ಹೇಳಿದ್ರೆ, ನಾನು ಅದನ್ನ ಆಕ್ಟ್ ಪ್ರಾರಂಭ ಆಗ್ಬೇಕಾದ್ರೆ ಹೇಳ್ಬೇಕಂತಿದ್ದೆ. ಬಹಳ ಜನ ಇದನ್ನ ಅಪೋಸ್ ಮಾಡಿದ್ರು ಆಕ್ಟ್ ನ. ಸುಮಾರು ದಿನ ಡಿಸ್ಕಷನ್ ಆಯ್ತು, ಪಾರ್ಲಿಮೆಂಟ್ ನಲ್ಲೆಲ್ಲ ಡಿಸ್ಕಷನ್ ಆದ್ಮೇಲೆ ಇದಾಗಿದ್ದು. ಸೊ ಫಾರು ಎಗನೆಸ್ಟ್ ಇದು ಕೊಟ್ರೆ ಹಾಗೆ ಬಿಟ್ರೆ ಹಾಗೆ, ಕೊಟ್ರೆ ಇದೆಲ್ಲ ಆಗುತ್ತೆ ಕಷ್ಟ ಅಂತಕ್ಕಂಥದ್ದು ಗೊತ್ತಿತ್ತು. ಆದ್ರೆ ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಪಬ್ಲಿಕ್ ಇಂಟ್ರೆಸ್ಟ್ ಆಫ್ ಆರ್ಡಿನರಿ ಸಿಟಿಸನ್ ಇಸ್ ಇಂಪಾರ್ಟೆಂಟ್. ದಿಸ್ ಈಸ್ ಎ ಡೆಮೋಕ್ರಸಿ ಅಂಡ್ ಇಟ್ ಇಸ್ ಎ ಫಂಡಮೆಂಟಲ್ ರೈಟ್, ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ರೈಟ್. ಸೊ ಹಾಗೆ ಕಷ್ಟ ಆಗ್ಬೋದು, ಆದ್ರೆ ಇಟ್ ಈಸ್ ಎ ಡ್ಯೂಟಿ. ಹಾಗಾಗಿ ಇದನ್ನ ಮಾಡಿರ್ತಕ್ಕಂಥ ಅದರಿಂದ, ಸೊ ಕಮಿಂಗ್ ಟು ದಿ principle of severability under this enactment is, so you will have to separate whatever that is possible to furnish, you separate and furnish. That you can't refuse on the ground that you are not entitled for the entire information you sought for. So such a provision is also made. That is very, very important, because see, sometimes we will not be knowing what information, see, we can get it. See, ordinary, sometimes it may not be possible to give the entire information also. Sometimes a clubbed position will be there, in composite position will be there. Then, so you are entitled for whatever you are entitled for. They are entitled to give whatever they can give, the public authority. So such a provision is also made. See that say request must be made. The way in which it has to be given. And third party information. So till now we were dealing with government and the applicant, government and the applicant, or public authority and the applicant. But here another provision is also made for providing the information of a third party. Who is third party? You make an application for furnishing the information as to what government is performing. ಸರ್ಕಾರದವ್ರು ಹೇಳ್ತಾರಪ್ಪ, ರೈತರಿಗೆಲ್ಲನೂ ನಾವು ಈ ವರ್ಷದಲ್ಲಿ ಒಂದು 50,000 ಬೋರ್ವೆಲ್ಗಳನ್ನ ಕೊಡ್ತೇವೆ ಅಂತ ಹೇಳಿ. ಸೊ ಜನವರಿಯಿಂದ ಡಿಸೆಂಬರ್ ವರೆಗೆ 50 ಬೋರ್ವೆಲ್ ಕೊಟ್ಟಿದಾರಿಲ್ಲ ಅಂತಕ್ಕಂಥದ್ದನ್ನ ನೀವು ನವೆಂಬರ್ ತಿಂಗಳಲ್ಲಿ ಕೇಳ್ಬೋದು. ನೀವು ಇಷ್ಟೊಂದು ಕೊಡ್ತೀವಿ ಅಂತ ಹೇಳಿದ್ರಿ, ಈಗ ಎಷ್ಟು ಕೊಟ್ಟಿದ್ರಿ, ಎಲ್ಲಾನು ಆಗಿದೆಯೋ ಇಲ್ವೋ, ನಮಗೆ ಬೇಕು ಇನ್ಫಾರ್ಮೇಶನ್. ಅದು ಸರ್ಕಾರ ಇಲಾಖೆ ಮಾಡಬೇಕಾದ್ದು, ನೀವು ಕೇಳಬೇಕಾದ್ದು, ಕೇಳಿದ್ರೆ ಕೊಡಿ. ಥರ್ಡ್ ಪಾರ್ಟಿ ಅಂದ್ರೆ ಏನು? ಥರ್ಡ್ ಪಾರ್ಟಿ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಮೂರನೇ ವ್ಯಕ್ತಿ. ಅಂದ್ರೆ ಇವಾಗ ಉದಾಹರಣೆ ನಾನು ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ಬೇಕು ಅಂತ ಹೇಳಿದ್ರೆ ಎ ಪರ್ಟಿಕ್ಯುಲರ್ ಪರ್ಸನ್ ಆರ್ ಎನ್ ಎಸ್ಟಾಬ್ಲಿಷ್ಮೆಂಟ್ ವಿಚ್ ಇಸ್ ನಾಟ್ ಎನ್ ಇನ್ಸ್ಟ್ರೂಮೆಂಟಾಲಿಟಿ ಆಫ್ ದಿ ಸ್ಟೇಟ್ ಇರ್ಬೋದು ನಮಗೆ ಹೊರಗಡೆ. ಸೊ ಅವರು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಆಗ್ತಾರಂತ ತಿಳ್ಕೊಳ್ಳಿ, ಅಥವಾ ಇನ್ಯಾವುದನ್ನ ಒಂದು ಇರ್ತದೆ ಎಕ್ಸಾಂಪಲ್. ಸೊ ನಿಮಗೂ ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮೂರನೇ ವ್ಯಕ್ತಿ ಹತ್ರ ನೀವು ಪಡ್ಕೊಳ್ತಕ್ಕಂಥ ಇನ್ಫಾರ್ಮೇಶನ್ ಏನಿದೆಯಲ್ಲ, ಅದು ಥರ್ಡ್ ಪಾರ್ಟಿ ಇನ್ಫಾರ್ಮೇಶನ್ ಅಂತ ನಿಮಗೆ ಅದನ್ನ ಕೊಡ್ಬಹುದಾ? ಕೊಡಬಹುದು, ಅದನ್ನೇ ಹೇಳ್ತಕ್ಕಂಥದ್ದು ಇದು ನಮ್ಮ ಇದು ಎನ್ಯಾಕ್ಟ್ಮೆಂಟ್ ನಲ್ಲಿ ಇರ್ತಕ್ಕಂಥದ್ದು. ದಟ್ ಈಸ್ ಸೆಕ್ಷನ್ 11. ವೆರಿ 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 ಪೆಕ್ಯುಲಿಯರ್. ಸೊ ಮೂರನೇವ್ರದ್ದು ಇನ್ಫಾರ್ಮೇಶನ್ ನಿಮ್ಗೆ ಯಾಕೆ ಬೇಕು ಅಂತಕ್ಕಂಥ ಪ್ರಶ್ನೆ ಇರಲಿಲ್ಲ.
ಆದರೆ ಕೊಡಬಹುದು. That is the answer. Third party information can be sought for. Third party information can be provided by the public authority. But what are the conditions? What are the scope of this provision? Third party information ಕೊಡಬೇಕಾದಾಗ ಕೊಡಬಹುದು. ಕೊಟ್ಟಾದ್ಮೇಲೆ first point is information officer. If it is an information sought within the meaning of the enactment as information, before providing the information within the time prescribed, they will have to inform the third party saying that so and so has come with an application for information. He is seeking an information relating to you. So say, what do you say? He must be informed before furnishing the information. As soon as an application is made for seeking an information from a third party, then third party will have to be informed saying that information sought for so far as you are concerned by an applicant for information. So within 1 week or 8 days, it will have to be done. And that third party will have an opportunity to challenge either furnishing the information or attempts made for furnishing the information in an appeal. He has also got right of appeal, third party. So what is important is applicant, an ordinary citizen, can seek information not only the matter relating to public authority or the government, but also relating to third party. Government can public authority can also furnish the information relating to public third party. But before complying with that, before providing the information, if it is an information to be furnished, third party cannot be ignored. ಅವನಿಗೆ ಗೊತ್ತಿಲ್ಲದಂಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಅವನಿಗೆ ಹೇಳ್ಬೇಕು, ನೋಡಪ್ಪ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ಇಂಥವ್ರು ಕೇಳ್ತಾ ಇದಾರೆ, ಏನು ನಾವು ಬಂದಿದೆ, ನಾವು ಕೊಡ್ತಕ್ಕಂಥದ್ದು ಇನ್ಫಾರ್ಮೇಶನ್ ಅದು ಕೊಡ್ತೀವಿ, ಏನ್ ವಾಟ್ ಡು ಯು ಸೇ. ಸೊ ಅವನಿಗೆ ಟೈಮ್ ಕೊಟ್ಬಿಟ್ಟು ಇಂಥ ಟೈಮ್ನಲ್ಲಿ ನಿನ್ನ ಅಭಿಪ್ರಾಯ ಕೊಡು ಅಂತ ಅವ್ನು ಟೈಮ್ ಕೊಟ್ರೆ ಸರಿ. ಆ ಟೈಮ್ ನೋಡೋ ಟೈಮ್ ಕೊಡದಿದ್ರೆ ಇಟ್ ಈಸ್ ಡೀಮ್ಡ್ it is understood that he has no objection or he has not filed any appeal, he can furnish the information. But this procedure will have to be followed because ಇಲ್ಲಿ ಏನಿದೆ ಅಂತಂದ್ರೆ ಆ ಮನುಷ್ಯನ ಹಕ್ಕಿಗೆ ಧಕ್ಕೆ ಬರಬಾರ್ದು. ಥರ್ಡ್ ಪಾರ್ಟಿಗೆ ನನಗೆ ಗೊತ್ತಿಲ್ದನೆ ಆಗೋಯ್ತು, ನನಗೇನು ಗೊತ್ತಿಲ್ದನೆ ಮಾಡ್ಬಿಟ್ರು ಅಂತಕ್ಕಂಥ ಅಭಿಪ್ರಾಯ ಬರಬಾರ್ದು ಅಂತ ಹೇಳಿ, ಟು ಸೇಫ್ ಗಾರ್ಡ್ his interest also, this provision has been made. One is provide the following information, but before providing, consult or inform the third party and give him an opportunity to challenge it also. So ಅವನಿಗೊಂದು ಅಪರ್ಚುನಿಟಿ ಕೊಟ್ಟು ನೀವು ಇನ್ಫಾರ್ಮೇಶನ್ ಕೊಡಬೇಕು ಅಂತಕ್ಕಂಥದ್ದು ಈ ಥರ್ಡ್ ಪಾರ್ಟಿ ಇನ್ಫಾರ್ಮೇಶನ್ ಸೆಕ್ಷನ್ 11 ಕೆಳಗಡೆ ಹೇಳ್ತಕ್ಕಂಥದ್ದು ಇದು ಹೇಳುತ್ತೆ. ಇದು ಸೇಮ್ ಎಲ್ಲರಿಗೂ ಅಪ್ಲೈ ಆಗ್ತದೆ, ಸೆಂಟ್ರಲ್ಗೂ ಸ್ಟೇಟ್ ಗವರ್ಮೆಂಟ್ಗೂ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಅವಾಗ ದ ಥರ್ಡ್ ಪಾರ್ಟಿ, ಸೊ ಬಿಫೋರ್ telling that he will have to decide what to do in the matter. If he is not agreeing, he will have to have the recourse to the law. Nodi, provided that except in the case of trade or commercial secrets, trade and commercial secrets ಬಿಟ್ಟು third party do protected by law. Okay, so third party information ಕೊಡಬಹುದು, ಅದು ಬಿಸಿನೆಸ್ ಸಂಬಂಧಪಟ್ಟಿದ್ದು ಅಫಿಷಿಯಲ್ಸ್ ಅಥವಾ ಯಾವುದೇ ಕಾನೂನಲ್ಲಿ ಕೊಡಬಾರ್ದು ಅಂತಿದ್ರೆ ಮಾತ್ರ. ಸೊ ಅದು ಅವನಿಗೆ ರೆಸ್ಟ್ರಿಕ್ಷನ್ ಇದ್ರೆ ಅದು ಬಿಟ್ರೆ ಬಾಕಿದೆಲ್ಲ ಬಿಕಾಸ್ ಪಬ್ಲಿಕ್ ಇಂಟ್ರೆಸ್ಟ್ ಇಸ್ ಮೋರ್ ಇಂಪಾರ್ಟೆಂಟ್ ಅಂತ ಹೇಳಿ ಫರ್ನಿಶ್ ಮಾಡಬೇಕು ಅಂತಕ್ಕಂಥದ್ದು ಹೇಳುತ್ತೆ. ಆದ್ರಿಂದ ಸೊ ಥರ್ಡ್ ಪಾರ್ಟಿ ಈ ನೋಟಿಸ್ ಕೊಟ್ಬಿಟ್ಟು ಅವನಿಗೆ ಮಾಡ್ತಕ್ಕಂಥದ್ದು ಅವಕಾಶ ಇದೆ. ಅವನಿಗೆ ನೋಟಿಸ್ ಮಾಡ್ತಕ್ಕಂಥದ್ದು ಅಪೀಲ್ ಪ್ರಾವಿಷನ್ ಸೆಕ್ಷನ್ 19 ನಲ್ಲಿ ಪ್ರಾವಿಷನ್ ಇದೆ. ಅವ್ನು ಮಾಡ್ಲಿ, ಅವನೇನ್ ಮಾಡ್ಕೋತಾನೋ ಮಾಡ್ಕೊಂಡು ಒಟ್ಟಿನಲ್ಲಿ ಇನ್ಫಾರ್ಮೇಶನ್ಗೆ ಕೊಡ್ತಕ್ಕಂಥದ್ದು ಇದೆ with all those restrictions. And then the Central Information Commission, ಇದೆಲ್ಲ ಆಯ್ತು. ಈಗ
ಇನ್ಫಾರ್ಮೇಶನ್ ಕೇಳ್ತೀವಿ, ಅವರು ಕೊಡ್ತಾರೋ ಕೊಡಲ್ವೋ, ಅದೆಲ್ಲ ಆಯ್ತು, ಎಲ್ಲ ಆಯ್ತು. ಸೊ ಎಲ್ಲ ಇದು ನಮ್ಮ ಪಬ್ಲಿಕ್ ಅಥಾರಿಟಿ ಆಸ್ ರೆಫ್ಯೂಸ್ ಅಂತ ತಿಳ್ಕೊಳ್ಳಿ. ಅಥವಾ ಪಬ್ಲಿಕ್ ಅಥಾರಿಟಿ ಮಾಡಿರ್ತಕ್ಕಂಥ ನಿಮಗೆ ಸಮಾಧಾನ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನೀವು? ಅವಾಗ ಏನು ನೀವು ಒಂದು ಕಮಿಷನ್, ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಅಂತ ಇದೆ. ಸೊ ನೀವು ಅಲ್ಲಿಗೆ ಹೋಗ್ಬೇಕಾಗತ್ತೆ. ಆಫ್ಟರ್ ಎಕ್ಸಾಸ್ಟಿಂಗ್ ದಿ ಅಪರ್ಚುನಿಟಿ ಆರ್ ದಿ opportunity before the authority is concerned, then you will have to go to the higher authorities. They are called as the Central Information Commission and State Information Commissioner, as the case may be. If it is a state information commission, if it is central information commission, you will have to approach. For the purpose of approach, where it is, so that must be constituted by the central government. If it is relating to central government, so that is called a Central Information Commission and State Information Commissioner, as the case may be. ರಾಜ್ಯಕ್ಕೆ ಸಂಬಂಧಪಟ್ಟಿದ್ರೆ ರಾಜ್ಯದಲ್ಲಿ ಮಾಡಿರ್ಬೇಕು, ಕೇಂದ್ರಕ್ಕೆ ಸಂಬಂಧಪಟ್ಟಿದ್ರೆ ಕೇಂದ್ರದಲ್ಲಿ ಮಾಡಬೇಕು. That is mandatory under this enactment. To enable the aggrieved party to have his recourse, to have his remedy before that Central Information Commission, because there is no problem without remedies. General principle. Wherever you have got a recourse, you will have to have a route or the method with which you see your problem is to get solved. So therefore, to have your problem solved, the government, central or the state government, will have to appoint what is called as Central Information Commission and State Information Commission. That is a body, so which will have to decide your grievances. So illi section 12 alli Central Information Commission appointment ಮಾಡತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಅದು ಮಾಡಲೇಬೇಕು ಈ ಅನಾಕ್ಟ್ಮೆಂಟ್ ಬಂದಾದ್ಮೇಲೆ. ಅಂತದನ್ನ ಸ್ಟೇಟ್ ಅಲ್ಲಿ ಇರುತ್ತೆ, ಸೆಂಟ್ರಲ್ ಇರುತ್ತೆ ಅಂತ ಹೇಳಿದೆ. ಬಟ್ ಹೂ ಹ್ಯಾಸ್ ಟು ಹೆಡ್ ದಿಸ್? ಹೂ ಹ್ಯಾಸ್ ಟು ಹೆಡ್ ದಿಸ್? ಸೊ ಇಲ್ಲಿ ಯಾವುದೇ ಒಂದು ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಅಂತ ಮಾಡಿದ್ರೆ ಅದಕ್ಕೆ ಚೇರ್ಮನ್ ಮೆಂಬರ್ಗಳನ್ನ ಮಾಡಬೇಕಾಗತ್ತೆ. ಸೊ ಅಂತ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ಗೆ ಚೀಫ್ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್ ಅಂಡ್ ದೆನ್ ಇನ್ಫಾರ್ಮೇಶನ್ ಕಮಿಷನರ್ಸ್ ಅಂತ ಮಾಡ್ತಾರೆ ಅಪಾಯಿಂಟ್ಮೆಂಟ್. ಸೊ ಅವ್ರನ್ನ ಮಾಡ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಅದರಲ್ಲಿ ಎಷ್ಟು ಜನ ಮಾಡ್ತಾರೆ ಅಂದ್ರೆ, ಚೀಫ್ ಇನ್ಫಾರ್ಮೇಶನ್ ಕಮಿಷನರು ನಿಮಗೆ ಗೊತ್ತೇ ಇದೆ, ಒಬ್ಬರೇ ಇರ್ತಾರೆ. ಆಮೇಲೆ ಬೇರೆ ಇನ್ಫಾರ್ಮೇಶನ್ ಕಮಿಷನರ್ಸ್ ಏನು ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನರ್ಸ್ ಅವರು 10 ಜನ ಅಥವಾ ಅದಕ್ಕಿಂತ ಹೆಚ್ಚಿಗಿರ್ಬೋದು. ಮಿನಿಮಮ್ 10 ಇರಬೇಕು. 10 ಆರ್ ಮೋರ್ ಅಂದ್ರೆ 10 ಪ್ಲಸ್ 1 ಪ್ಲಸ್ 10 ಪ್ಲಸ್ ಎಟ್ಸೆಟ್ರಾ. ದಟ್ ಈಸ್ it may be 11 or 12, but minimum is 10. ಸೊ ಅಂದ್ರೆ ನೀವು ಒಂದು ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಇದೆ ಅಂತ ಹೇಳಿದ್ರೆ ಇದರಲ್ಲಿ ಒಬ್ರು ಚೀಫ್ ಕಮಿಷನರು ಪ್ಲಸ್ ಇನ್ನು 10 ಜನ ಕಮಿಷನರ್ಸ್ ಇದಾರಂತ ತಾವು ತಿಳ್ಕೋಬೇಕು, ಇದ್ದೇ ಇರ್ತಾರೆ. ಅದಕ್ಕಿಂತ ಜಾಸ್ತಿ ಇದೆ, ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಿ ವರ್ಕ್ ಆಫ್ ದಿ ಸ್ಟೇಟ್ ಆರ್ ಗವರ್ಮೆಂಟ್ ಆಫ್ ಇಂಡಿಯಾ. ಸೊ ಯಾರನ್ನ ಹೆಂಗ್ ಅಪಾಯಿಂಟ್ಮೆಂಟ್ ಮಾಡ್ತಾರೆ? ಇವ್ರದ್ದು ಟರ್ಮ್ ಏನು, ಇವ್ರ ಸ್ಯಾಲ್ರಿ ಏನು? ಇವ್ರದ್ದು ಟರ್ಮ್ ನೋಡ್ರಿ, ಮಿನಿಮಮ್ ಅಂತ ಹೇಳಿದ್ರೆ 5 years. 5 years ಇವರ ಟರ್ಮ್ ಏನು, ಅಥವಾ 65 ವರ್ಷ, ವಿಚ್ ಎವರ್ ಇಸ್ ಅರ್ಲಿಯರ್. ದೇರ್ ಟರ್ಮ್ ಈಸ್ 5 years ಆರ್ till he attains the age of 65 years, whichever is earlier. ಸೊ ಅಪಾಯಿಂಟ್ಮೆಂಟ್ ಆಗಿರ್ತಕ್ಕಂಥವ್ರು 5 ವರ್ಷಕ್ಕಿಂತ ಜಾಸ್ತಿ ಇದ್ರೆ ಅಲ್ಲಿ ಪರ್ಮಿಷನ್ ಇಲ್ಲ, ಓನ್ಲಿ 5 years. ಅಷ್ಟೊಳಗಡೆ ನೀವು 5 years ಒಳಗಡೆನೆ ನಿಮಗೆ ಅಪಾಯಿಂಟ್ಮೆಂಟ್ ಮಾಡಿ 5 years ಒಳಗಡೆನೆ ನಿಮ್ ವಯಸ್ಸು 65 ವರ್ಷ ವಯಸ್ಸಾಗಿತ್ತು ಅಂತ ಹೇಳಿದ್ರೆ ನೀವು ಅವಾಗ ರಿಟೈರ್ ಆಗ್ಬೇಕಾಗುತ್ತೆ. ಇಲ್ಲ ನಾನು 5 ವರ್ಷಕ್ಕೆ ಅಪಾಯಿಂಟ್ಮೆಂಟ್ ಮಾಡಿದ್ರೆ ನಾನು 65 ವರ್ಷ ಆದ ಮಾತ್ರಕ್ಕೆ ನಾನು ರಿಟೈರ್ ಆಗ್ಬೇಕಂತಿಲ್ಲ ಅಂತ ಹೇಳಕ್ಕಾಗಲ್ಲ. ಯುವರ್ ಟರ್ಮ್ ಈಸ್ 5 years, ಟೆನ್ಯೂರ್ ಈಸ್ 5 years ಆರ್ 65 years, ವಿಚ್ ಎವರ್ ಇಸ್ ಅರ್ಲಿಯರ್. ಯಾವ್ದು ಮೊದಲು ಬರುತ್ತೋ ಅದು. ಇನ್ನು ಅವರ ಸ್ಟೇಟಸ್ಸು, ಅವರ ಸ್ಯಾಲರಿ ಅವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಏನು, ಇದು ಇನ್ಫಾರ್ಮೇಶನ್ ಆಫೀಸರ್ಸ್ ಅದು ಸ್ವಲ್ಪ ಒಂದು ಕಾಂಟ್ರವರ್ಸಿ ಬಂತು, ಅದ್ರ ಬಗ್ಗೆ ಬರ್ತೀನಿ. ಒಂದು ಅಮೆಂಡ್ಮೆಂಟ್ ಆಗಿದೆ 2019 ನಲ್ಲಿ. ಅವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್, ಸ್ಟೇಟ್ ಲೆವೆಲ್ ಎಲ್ಲ ಆದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್
ಸ್ಯಾಲರಿ ಅಂಡ್ ಅಲೋವೆನ್ಸಸ್ ಇದೆ. ಸೆಂಟ್ರಲ್ ಆದ್ರೆ ಏನು ಸೆಂಟ್ರಲ್ ಎಲೆಕ್ಷನ್ ಕಮಿಷನರ್ ಅಂತ ಹೇಳ್ತಾರೆ ಮಾಡಿರ್ತಕ್ಕಂಥದ್ದು. ಅದು ಇದೇ ಸಂದರ್ಭದಲ್ಲಿ ನಾನು ಹೇಳ್ಬಿಡ್ತೇನೆ. ಸರಿ, ಇವ್ರಿಗೆ ಆಮೇಲೆ ಇವ್ರನ್ನ ರಿಮೂವಲ್ ಅದೆಲ್ಲ ಇದೆ. ಇವ್ರ ಅಕಸ್ಮಾತ್ ಇವ್ರನ್ನ ರಿಮೂವ್ ಮಾಡ್ಲಿಕ್ಕೆ ಬರಲ್ಲ. 5 ವರ್ಷಕ್ಕೆ ಮಾಡ್ತೀರಿ, 5 ವರ್ಷ ಅದು ಒಳಗಡೆ ಇವ್ರು ಏನ್ ಬೇಕಾದ್ರೂ ಮಾಡ್ಬೋದಾ, ಅಥವಾ ಯಾವ ಸ್ಥಿತಿನೆಲ್ಲ ಇರ್ಬೋದು, ಮಾನಸಿಕವಾಗಿ ಕೆಲಸನೇ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಸ್ಥಿತಿ ಬರುತ್ತಪ್ಪ ಇವ್ರು, ಅವಾಗ ಏನ್ ಮಾಡಕ್ಕೆ, ರಿಮೂವ್ ಮಾಡ್ಲಿಕ್ಕೆ ಆಗಲ್ವಾ? ಸೊ ರಿಮೂವ್ ಮಾಡ್ಲಿಕ್ಕೂ ಪ್ರಾವಿಷನ್ ಇದೆ. ಅದನ್ನ ಏನು ಕೊನೆಗೆ ಅದು ಇದು ಸುಪ್ರೀಂ ಕೋರ್ಟ್ಗೆ ಅಭಿಪ್ರಾಯ ಕೇಳಿ ಸ್ಟೇಟ್ ಲೆವೆಲ್ ಆದ್ರೂ ಕೂಡ ಇಂಥ ಕಮಿಷನರ್ ತೆಗಿಬೇಕು ಅಂತ ಹೇಳಿದ್ರೆ ಗವರ್ನರ್ ಸುಪ್ರೀಂ ಕೋರ್ಟಿಗೆ ಅಭಿಪ್ರಾಯ ಕೇಳಬೇಕು. ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಕೊಟ್ಟ ಮೇಲೆ ತೆಗಿಬೇಕು. ಸೆಂಟ್ರಲ್ ಕಮಿಷನ್ ಆದ್ರೂ ಕೂಡ ಸೆಂಟ್ರಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬರೀಬೇಕು, ಯಾರಿಗೆ, ಸುಪ್ರೀಂ ಕೋರ್ಟಿಗೆ ಬರೀಬೇಕು, ಇವ್ರಿಗೆ ಸಂದರ್ಭದಲ್ಲಿ ಇಟ್ಕೋಬೇಕಾ ತೆಗಿಬೇಕಾ ಅಂತ ಅವ್ರ ಅಭಿಪ್ರಾಯ ಕೊಟ್ಟದ್ದು ಅದಕ್ಕೆ ಅನುಸಾರವಾಗಿ ಅವ್ರನ್ನ ತೆಗಿಯೋದಕ್ಕೂ ಪ್ರಾವಿಷನ್ ಇದೆ. ಅವ್ರೇನಾದ್ರು ಇದು ಮಾನಸಿಕವಾಗಿ ತೊಂದರೆ ಆಯ್ತು, ಇನ್ನೇನೋ ಕೆಲಸ ಮಾಡಕ್ ಆಗಲ್ಲ ಅಂತ ತೊಂದರೆ ಆಯ್ತು, ಏನೋ ಒಂದು ತೊಂದರೆ ಬಂದಾಗ, ಅಥವಾ ಅವ್ರೇನಾದ್ರು ಕರಪ್ಟ್ ಆದ್ರು, ಅಥವಾ ಯಾವ ಉದ್ದೇಶದಿಂದ ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡಿದಾರೋ ಆ ಉದ್ದೇಶ ತೆಗಿತಕ್ಕಂತ ಸಂದರ್ಭಗಳು ಇರ್ತವೆ. ಸೊ ಅಂತ ಸಂದರ್ಭಗಳು ಬಂದಾಗ ತೆಗಿಬಹುದು. ತೆಗಿಯೋದಿಕ್ಕೆ ಈ ಪ್ರೊಸೀಜರ್ ಅನ್ನು ಫಾಲೋ ಮಾಡಬೇಕು ಅಂತಕ್ಕಂಥದ್ದು ಬಹಳ ಮುಖ್ಯ. ಸೊ ಇದನ್ನೆಲ್ಲ ಅಲ್ಲಿ ಪ್ರೊವೈಡ್ ಮಾಡಿ. ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೂ ಕೂಡ ಅಷ್ಟೇ, ಏನು ಇವರು ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ಗೆ ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ ಅದಕ್ಕೊಂದು ಕಮಿಟಿ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಮಾಡಿರ್ತಾರೆ, ಏನು ಒಬ್ರು ಅಪೋಸಿಷನ್ ಲೀಡರ್ ಇರ್ತಾರೆ, ಅಂಡ್ ದೆನ್ ಆಮೇಲೆ ಇನ್ನೊಬ್ಬ ಮಿನಿಸ್ಟರ್ ಇರ್ತಾರೆ. ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು. ಈ 3 ಕಮಿಟಿನಲ್ಲಿ ಇವರು ರೆಕಮೆಂಡ್ ಮಾಡಿರ್ತಕ್ಕಂಥ ಮಾತ್ರ ಏನು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಅವಕಾಶ ಇದೆ. ಏನು ಆ 3 ಜನ ಏನು ರೆಕಮೆಂಡ್ ಮಾಡಿದ್ರೆ ಮಾತ್ರ ಇವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥ ಅವಕಾಶ ಇದೆ. ಅದ್ರ ಜೊತೆಗೆ ಏನು ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ಯೂತ್ ಕ್ವಾಲಿಫಿಕೇಶನ್ಸ್ ಏನಿರ್ಬೇಕು ಕ್ವಾಲಿಫಿಕೇಶನ್ಸ್ ಯಾವ ರೀತಿ ಇರಬೇಕು ಅದನ್ನು ಕೂಡ ಈ ನಮ್ಮ ಸೆಕ್ಷನ್ 12 ಅಲ್ಲಿ ಇರ್ತದೆ. ಏನು ಅದರಲ್ಲಿ he shall be persons of eminence in public life with wide knowledge and experience in law. ಅದಕ್ಕೋಸ್ಕರ ಲಾಯರ್ಗಳು, ಸ್ಟೂಡೆಂಟ್ಸ್, ಲಾ ಸ್ಟೂಡೆಂಟ್ಸ್ ಎಲ್ಲ ತಿಳ್ಕೊಬೇಕಿದ್ರನ್ನ. ಯಾಕೆ ಇಂಪಾರ್ಟೆಂಟ್ ನೋಡ್ರಿ, ಯಾಕೆ ಹೇಳಿದಾರೆ ಈಗ, ಎಕ್ಸ್ಪೀರಿಯನ್ಸ್ ಇನ್ ಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಸಮಸ್ಯೆಗಳ ಇದನ್ನ ಬಗೆಹರಿಸೋದಕ್ಕೆ ಲಾ ಅನ್ನು ತಿಳ್ಕೊಂಡಿರ್ತಕ್ಕಂಥವನು, those who are well versed with law is easily competent to deal with this matter. Easy for him to deal with matter because this involves the constitutional aspect. This involves law. You must know what Official Secret Act says, what other law provides, whether it is provided under a particular law to provide the information or not, whether this is information or not. So we will have to understand. So therefore they say that your experience in law is very very important. At the same time, science, technology and social service management and journalism, mass media and administration of governance. I think Siddharaju kuda keltadare anta kanutte. So journalism ಗೂ ಬಹಳ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ. That is what is called the 4th pillar of our democracy. ಸೊ ಇಷ್ಟೊಂದೆಲ್ಲಾನು ಯಾಕಂದ್ರೆ ನೋಡಿ, ನೀವು ಇಲ್ಲಿ ಎಂತ ವ್ಯಕ್ತಿನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ ನೋಡಿ, ಇಷ್ಟೊಂದು ಅನುಭವ ಇರಬೇಕು. ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಲಾಯರ್ಸ್, ಲಾ ಸ್ಟೂಡೆಂಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಟು ಬಿ ನೋನ್. ಹೌ ದ ಲಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ವೈಲ್ ಹೆಡಿಂಗ್ ದಿಸ್ ದಿ ಕಮಿಷನ್. ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಇದನ್ನ ಇದು ತಿಳ್ಕೊಂಡಿರ್ತಕ್ಕಂಥ ಮಾತ್ರ ಇಂಥವ್ರನ್ನ ಅಪಾಯಿಂಟ್ಮೆಂಟ್ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಬಹಳ ಇಲ್ಲೊಂದಿದೆ, ಏನೋ ಇದಕ್ಕೆ ಅಪಾಯಿಂಟ್ಮೆಂಟ್ ಮಾಡಿರ್ತಕ್ಕಂಥವ್ರು ಚೀಫ್ ಎಲೆಕ್ಷನ್ ಕಮಿಷನರ್ನ ಮತ್ತೆ ತಿರುಗಿ ಯಾವ ಉದ್ಯೋಗನೂ ಯಾವ ಸ್ಥಾನಮಾನವನ್ನು ಒಪ್ಕೊಳ್ಳಕ್ ಅವಕಾಶ ಇಲ್ಲಿಲ್ಲ. ಇದನ್ನ ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ಅವರು ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಮಿನಿಸ್ಟರ್ ಆಗಿರ್ಬಾರ್ದು, MP ಆಗಿರ್ಬಾರ್ದು, ಲೋಕಲ್ ಅಲ್ಲಿ MLA ಆಗಿರ್ಬಾರ್ದು. ಇಂಥವೆಲ್ಲನೂ ಅಬ್ಸರ್ವ್ ಮಾಡ್ತಾರೆ. ಇದೆಲ್ಲನೂ ಇದೆ. ಅದ್ರ ಜೊತೆಗೆ ಈ ಒಂದ್ಸಾರಿ ನೀವು ಕಮಿಷನರು ಆದ್ರೆ, ಚೀಫ್ ಇನ್ಫಾರ್ಮೇಶನ್ ಕಮಿಷನರ್ ಆದ್ರೆ, ನಿಮ್ಮ ಟರ್ಮ್ ಮುಗಿದಾದ್ಮೇಲೆ ಏನು ನೀವು ಯಾವುದೇ ಒಂದು ಸರ್ಕಾರಿ ಹುದ್ದೆಯನ್ನು ನಾಳೆ ಒಪ್ಕೊಳ್ಳಿಕ್ ಆಗೋದಿಲ್ಲ. ಬಟ್ ಕಮಿಷನರ್ಸ್ ಇದಾರಲ್ಲ, ಅದ್ರ ಕೆಳಗಡೆ ಇರ್ತಕ್ಕಂಥ ಕಮಿಷನರ್ಸ್ ಇದಾರಲ್ಲ, ದೇ ಕ್ಯಾನ್ ಬಿಕಮ್ ಚೀಫ್ ಕಮಿಷನರ್ಸ್. ಬಟ್ ಚೀಫ್ ಕಮಿಷನರ್ ಒಂದ್ಸಾರಿ ನೀವು ಚೀಫ್ ಕಮಿಷನರ್ ಆಗಿ ರಿಟೈರ್ ಆದ್ರೆ ಅಂತ ಹೇಳಿದ್ರೆ
ಬೇರೆ ಯಾವ ಹುದ್ದೆಗಳನ್ನು ಒಪ್ಕೊಳ್ಳಿಕ್ಕೆ ಅವಕಾಶ ಇಲ್ಲಿಲ್ಲ. ಸೊ ದಿಸ್ ಈಸ್ ದಿ ಸ್ಟ್ರಕ್ಚರ್ ಆಫ್ ದಿಸ್ ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಅಂಡ್ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್. ಸೊ ಇದೇ ರೀತಿಯಲ್ಲಿ ಏನೋ ಇಷ್ಟೊಂದು ಇರ್ತಕ್ಕಂಥವ್ರನ್ನ ಎಲ್ಲಾನು ಮಾಡ್ಬೇಕಾಗಿರ್ತಕ್ಕಂಥದ್ದು ಇದರಲ್ಲಿರ್ತಕ್ಕಂಥ ಕಾಯ್ದೆನಲ್ಲಿ. ಅಂದ್ರೆ ಇದು ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ ಇದನ್ನ. ಇಂಥವ್ರನ್ನೆಲ್ಲ ಇಷ್ಟೊಂದು ಅನುಭವ ಇರ್ತಕ್ಕಂಥವ್ರನ್ನ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ, ಅವ್ರು ಕೊಡ್ತಕ್ಕಂಥ ತೀರ್ಪಿನಲ್ಲಿ ಸಾಮಾನ್ಯ ಮನುಷ್ಯನಿಗೆ, ಯಾವ ಸಿಟಿಜನ್ಗೂ ಕೂಡ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ನ್ಯಾಯ ಕೊಡ್ತಕ್ಕಂಥ ಒಂದು ಏನು ಈ ಯೋಗ್ಯತೆ ಇರಬೇಕು, ನ್ಯಾಯ ಕೊಡ್ತಕ್ಕಂಥ ಶಕ್ತಿ ಇರಬೇಕು, ನ್ಯಾಯ ಕೊಡ್ತಕ್ಕಂಥ ಜ್ಞಾನ ಇರಬೇಕು ಅವ್ರಿಗೆ ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇದಾರೆ ಅಂತಂದಾಗ, ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಬಿಕಾಸ್ ಎನ್ ಆರ್ಡಿನರಿ ಸಿಟಿಜನ್ ಶುಡ್ ನಾಟ್ ಬಿ ಡ್ರಿವನ್ ಟು ಎ ಪಿಲ್ಲರ್ ಟು ಪೋಸ್ಟ್. ಅವನು ಸುಮ್ಮನೆ ಅನಾವಶ್ಯಕವಾಗಿ ಒಂದಿಂದ ಒಂದ್ ಕಡೆ ಓಡಾಡಿಸಬಾರ್ದು. ಎಂತ ಬುದ್ಧಿವಂತರು ಮುತ್ಸದ್ದಿಗಳಿದ್ರೆ ಏನು ಕೆಲಸ ಕಾರ್ಯಗಳು ಸುಲಭ ಆಗುತ್ತೆ, ನ್ಯಾಯ ಸಿಗುತ್ತೆ ಸಾಮಾನ್ಯ ವ್ಯಕ್ತಿಗೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಸಾಮಾನ್ಯ ವ್ಯಕ್ತಿ ಅಂತಕ್ಕಂಥದ್ದು ಇಲ್ಲಿ ಬಹಳ ಮುಖ್ಯ. ಈ ಕಾಯ್ದೆಯನ್ನ ಓದ್ಬೇಕಾದಾಗ ಏನು ಸೊ ಇರ್ತಕ್ಕಂಥದ್ದು ಬಹಳ ಮುಖ್ಯ. ನನ್ನ ಪ್ರಕಾರ ಈ ನಮ್ಮ ಕಾನ್ಸ್ಟಿಟ್ಯೂಷನ್ ಇರ್ತಕ್ಕಂಥದ್ದೇ ಇದು ಏನು ಯಾರಿಗೆ ಅಂತ ಹೇಳಿದ್ರೆ ಅಶಕ್ತರಿಗೆ, ಏನು ಸೊ ಅಶಕ್ತರಿಗೆ, ನ್ಯಾಯ ಸಿಕ್ಕಿಲ್ದೆ ಇರ್ತಕ್ಕಂಥವ್ರಿಗೆ, ಅನ್ಯಾಯಕ್ಕೆ ಒಳಗಡೆ ಆಗಿರ್ತಕ್ಕಂಥವ್ರಿಗೆ ಅಂತರಿಗೆ ಸಹಾಯ ಮಾಡೋದಕ್ಕೋಸ್ಕರನೇ ಉದ್ದೇಶಿರ್ತಕ್ಕಂಥದ್ದು. ಯಾಕಂದ್ರೆ ಇದು ಕೂಡ ಕಾನೂನು ಸಂವಿಧಾನಕ್ಕೆ ಹೊಂದಿಕೊಂಡೇ ಇರ್ಬೇಕಲ್ಲ. ಯಾಕಂದ್ರೆ ಯಾವ ಕಾನೂನನ್ನು ಮಾಡಿದ್ರು ಕೂಡ ಸಂವಿಧಾನದ ಇತಿಮಿತಿ ಒಳಗಡೆ, ತತ್ವದ ಒಳಗಡೆನೆ ಇರ್ಬೇಕು, ಹೊರಗಡೆ ಯಾವ್ದು ಹೋಗಕ್ ಆಗೋದಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಂಥವ್ರನ್ನೇ ನೇಮಕ ಮಾಡಬೇಕು ಅಂತಕ್ಕಂಥದ್ದು. ಇಲ್ಲಿ ಒಂದು ಕಾಂಟ್ರವರ್ಸಿ ಬಂತು ಈ ಸಂದರ್ಭದಲ್ಲಿ, ನಾನು ಹೇಳ್ಬಿಡ್ತೇನೆ. ಏನಪ್ಪಾ ಅಂತ ಹೇಳಿದ್ರೆ, ಈಗ ಇಷ್ಟೊಂದು ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಒಂದು ಕಮಿಷನ್ ನ ಮಾಡಿದ್ರು. ಇದು ಸೆಂಟ್ರಲ್ ಇನ್ಫಾರ್ಮೇಶನ್ ಕಮಿಷನ್ ಅಂಡ್ ಸ್ಟೇಟ್ ಇನ್ಫಾರ್ಮೇಶನ್ ಕಮಿಷನ್, ವೆರಿ ಪವರ್ಫುಲ್ ವಿತ್ ವೈಡ್ ಪವರ್ಸ್, ಏನು ಟು ಡೀಲ್ ವಿತ್ ದಿ ಪ್ರಾಬ್ಲಮ್ಸ್ ಆಫ್ ಆರ್ಡಿನರಿ ಸಿಟಿಸನ್ಸ್. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇವ್ರಿಗೆ ಕೊಡ್ತಕ್ಕಂಥ ಸ್ಯಾಲರಿ ಮತ್ತು ಟರ್ಮ್ ಏನಿದೆಯಲ್ಲ, ಇದನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಅಮೆಂಡ್ಮೆಂಟ್ ಬಂತು 2019ನೇ ಇಸ್ವಿಯಲ್ಲಿ. ಅದು ಪಾರ್ಲಿಮೆಂಟ್ ನಲ್ಲಿ ಏನು ಅದು ಪಾಸು ಆಯಿತು. ಅದು ನೋಡಿ, ಅದು ಅಮೆಂಡ್ಮೆಂಟ್ ಬಿಲ್ 2019. It was introduced in Lok Sabha on 22/7/2019 and Rajya Sabha on 25/7/2019. In both the houses, it was passed. That was relating to tenure and salary of these chief commissioners, chief information commissioner and commissioners. ಅವರು ಟರ್ಮ್ ಅನ್ನು ಬದಲಾವಣೆ ಮಾಡಬೇಕು, ಅವರ ಸ್ಯಾಲರಿಯನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವಾಗ ಸುಮಾರು ಕಾಮೆಂಟ್ಸ್ ಎಲ್ಲ ಬಂತು, ರೈಟ್ ಅಪ್ಸ್ ಎಲ್ಲ ಬಂತು, ಎಲ್ಲಾನು ಬಂತು. ಹೇಳಿದ್ರೆ ಇದನ್ನ ಮಾಡಬಾರ್ದು. ದಟ್ ವಿಲ್ ವೀಕನ್ ದಿ ಡೆಮಾಕ್ರೆಟಿಕ್ ಇನ್ಸ್ಟಿಟ್ಯೂಷನ್. ಫ್ರೀಡಮ್ ಇರೋದಿಲ್ಲ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ. ಇಂಡಿಪೆಂಡೆನ್ಸ್ ಇರಬೇಕು. They will have to deal all the problems with all independence, full independence. That will affect that. ಅಂತ ಹೇಳಿ ಎಲ್ಲ ಕಾಮೆಂಟ್ಸ್ ಎಲ್ಲ ಬಂತು. ಅಲ್ಟಿಮೇಟ್ಲಿ ಅದು ಪಾಸ್ ಆಯ್ತು. ಅದಾಯ್ತು. ಸೊ ದೇರ್ ವಾಸ್ ಲಾಟ್ ಆಫ್ ಕಾಂಟ್ರವರ್ಸಿ, ಬಟ್ ಪಾಸ್ ಆದ್ರೂ ಕೂಡ ಇದಾದ್ಮೇಲೆ ದೇರ್ ಇಸ್ ಎ ಕೇಸ್ ಪೆಂಡಿಂಗ್ ಇನ್ ದಿ ಸುಪ್ರೀಂ ಕೋರ್ಟ್. ಏನು ಇಂಥದನ್ನ ಆಗ್ಬಾರ್ದು ಇದು ಅಂತಕ್ಕಂಥದ್ದು ಬಗ್ಗೆ ಕೇಸ್ ಇದೆ ಅಂತ ಕೇಳಿದ್ದೀನಿ. ಅದು ಡಿಸೈಡ್ ಆಗ್ಬೇಕಾಗಿದೆ. ಬಟ್ ಎನಿಯೋ ದಿಸ್ ವಾಸ್ ಇದು ಆಯ್ತು. 2013 ನಲ್ಲಿ ಕಾನೂನು ಆಯ್ತು. ಅದಾದ್ಮೇಲೆ ಅದನ್ನ ಚಾಲೆಂಜ್ ಮಾಡಿದ್ದಾರೆ. ಅದು ಸುಪ್ರೀಂ ಕೋರ್ಟ್ ಪೆಂಡಿಂಗ್ ಇದೆ. ಸೊ ಹೀಗೆ ಎನಿಯೋ, ಸೊ ದಿಸ್ ಈಸ್ ಅಬೌಟ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಸ್ಟೇಟ್ ಕಮಿಷನ್ ಅಂಡ್ ದಿ ಸೆಂಟ್ರಲ್ ಕಮಿಷನ್. So far as section 12 is concerned, it deals with the central commission, and section 15 deals with the state commission. Whatever the similar provisions are also made so far as the state commissions are also concerned. So this is how the appointment has been made. Who are all qualified to be appointed, number of commissioners to be appointed, and how they are removed, how they are appointed, and what is their term is all dealt with under section 1213 of the Act. And the removal is also under section 14.
So 12, 13, 14, that is appointment and tenure and then removal, see, are all dealt with under these sections. And see, similarly, 15 also deals with the State Information Commission. There also, the committee will be there for the purpose of appointment of a member, a commissioner. That is a committee consisting of the Chief Minister, Leader of the Opposition, and Cabinet to be nominated by the Chief Minister. ಯಾರು ಮಿನಿಸ್ಟರ್ ಇರಬೇಕು ಅನ್ನೋದನ್ನ ಚೀಫ್ ಮಿನಿಸ್ಟರ್ ಮಾಡ್ತಾರೆ, ಅಲ್ಲಿ ಪ್ರೈಮ್ ಮಿನಿಸ್ಟರ್ ಮಾಡ್ತಾರೆ. ಸೊ ಇದೇ ರೀತಿಯಲ್ಲಿ ಅದೇ ಕಂಡೀಷನ್ಸ್ ಕೂಡ ಇಲ್ಲಿ ಅಪ್ಲೈ ಆಗ್ತದೆ. ಏನು ಇಲ್ಲಿ ಕೂಡ ಟರ್ಮ್ ಕೂಡ ಸೇಮ್, ಅವ್ರಿಗೆ ಕೂಡ 5 ವರ್ಷ, 65 ವರ್ಷ, ವಿಚ್ ಎವರ್ ಇಸ್ ಅರ್ಲಿ. ಆಮೇಲೆ ಒಂದ್ ಸಾರಿ ರಿಟೈರ್ ಆದ್ರೆ 5 ವರ್ಷ ಬರ್ಕೊಳಕ್ಕಾಗಲ್ಲ. ಸೊ ಹೀಗಾಗಿ ಇಷ್ಟು ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಇದು ನಾನು ಹೇಳಿದ್ದೀನಿ ಅದು ಯಾವ ರೀತಿ ರಿಮೂವ್ ಮಾಡಬೇಕು ಅಂತ. ಇದು up to section 17, 15, 16, 17 deals with state commissions, state information commissions. So ಅಲ್ಲಿ ಕೂಡ ಒಬ್ರು ಚೀಫ್ ಕಮಿಷನರ್, ಸ್ಟೇಟ್ ಅಲ್ಲೂ ಕೂಡ 10 ಕಮಿಷನರ್ಸ್ ಪ್ಲಸ್ ಎಷ್ಟಾದ್ರು ಮಿನಿಮಮ್ 10 ಇರಬೇಕು. ಸೊ ಟೋಟಲಿ ಮಿನಿಮಮ್ 11 ಮೆಂಬರ್ಸ್ ಒಂದು ಕಮಿಷನ್ ಅಲ್ಲಿ ಇರ್ಬೇಕಂತ. ಸಿ ಆಗಿಂತ ಅದಾದ ತಕ್ಷಣ ಈಗ ನೆಕ್ಸ್ಟ್ ಇರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಇವಾಗ ನಮ್ಗೇನಾಯ್ತು, ಅಪ್ಲಿಕೇಶನ್ ಕೊಟ್ವಿ, ಮಾಹಿತಿ ಸಿಗ್ಲಿಲ್ಲ, ಗ್ರಿವೆನ್ಸ್ ಆಯ್ತು, ಅದ್ರ ಮೇಲೆಲ್ಲ ಎಲ್ಲಿಗೆ ಹೋಗ್ಬೇಕು ಅಂತ ಅಂದ್ರೆ ಕಮಿಷನ್ಸ್ ಐತೆ. ಕಮಿಷನ್ ಇವಾಗ ಕಮಿಷನ್ ಮುಂದೆ ಹೋಗ್ಬೇಕು. ಸೊ ಕಮಿಷನ್ ಕಾನ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ವಾಟ್ ಈಸ್ ದಿ ಫಂಕ್ಷನ್ ಆಫ್ ದಿ ಕಮಿಷನ್? ಕಮಿಷನ್ ಏನಾದ್ರು ಕಾನ್ಸ್ಟಿಟ್ಯೂಟ್ ಮಾಡ್ಬಿಟ್ರು ಸ್ಟೇಟ್ ಸೆಂಟ್ರಲ್, ಏನ್ ಫಂಕ್ಷನ್? It shall be duty of the Information Commission or the State Commission, as the case may be, to receive and inquire into the complaint from any person. So ಯಾರೇ ಏನೇ ಕಂಪ್ಲೇಂಟ್ ಕೊಟ್ಟರು ಕೂಡ ಬಂದು ಅದನ್ನ ತಗೊಂಡು ಎನ್ಕ್ವೈರಿ ಮಾಡಿ ತೀರ್ಮಾನ ಮಾಡ್ತಕ್ಕಂಥ ಈ ಕಮಿಷನ್ ನ ಕೆಲಸ. ಅಂತ ಒಂದು ಕೆಲಸವನ್ನು, ದಟ್ ಈಸ್ ದಿ ಪವರ್ ಅಂಡ್ ಫಂಕ್ಷನ್ಸ್ ಆಫ್ ದಿ ಕಮಿಷನ್ ನ ಅದು ಡೀಲ್ ಮಾಡ್ತದೆ ಸೆಕ್ಷನ್ 18 ನಲ್ಲಿ. ಅದನ್ನ ಅಪ್ಲಿಕೇಶನ್ ಕೊಟ್ಟು ಇದು ನಾವು ಕೊಟ್ಟಿರ್ತಕ್ಕಂಥ ಗ್ರಿವೆನ್ಸ್ ನಲ್ಲಿ ಸರಿ ಇದೆಯಾ, ತಪ್ಪಿದೆಯಾ, ನಮ್ಮ ಹತ್ರ ಬರೋದಕ್ಕಿಂತ ಮೊದಲು ಇವರು ಯಾವ್ಯಾವುದನ್ನ ಎಕ್ಸಾಸ್ಟ್ ಮಾಡಿದ್ದಾರೆ, ಏನ್ ಅನ್ಯಾಯ ಆಗಿದೆ, ಏನ್ ತೊಂದರೆ ಆಗಿದೆ, ಯಾಕೆ ಕೊಟ್ಟಿಲ್ಲ, ಕೊಡೋದಾದ್ರೆ ಕೊಡಿಸ್ಬೇಕು. ಅಂತ ಕೆಲಸವನ್ನು ಮಾಡ್ತಕ್ಕಂಥದ್ದು ಏನು ಈ ಕಮಿಷನ್ಸ್ ಮಾಡ್ಬೇಕಾಗತ್ತೆ. ಸೊ ಆಮೇಲೆ ಈ ಕಮಿಷನ್ಗಳ ಎಲ್ಲ ಹೆಂಗೆ ಯೂಸ್ ಮಾಡ್ಕೋಬೇಕಂತಕ್ಕಂಥದ್ದು ಕೂಡ ಈಗ ಸೆಕ್ಷನ್ 19 ನಲ್ಲಿ ಬಹಳ ಇಂಪಾರ್ಟೆಂಟ್ ಅಗೇನ್. ಸೊ ಇವೆಲ್ಲ ಅಥಾರಿಟಿಗಳು ನಾವು ಹೇಳಿದ್ವಿ, ಪಬ್ಲಿಕ್ ಅಥಾರಿಟೀಸು ಎಲ್ಲರೂ ಹೇಳ್ಕೊಂಡ್ ಬಂದ್ವಿ, ಸುಪೀರಿಯರ್ ಆಫೀಸರ್ಸು. ಎಲ್ಲಿ ನಿಮ್ಗೆಲ್ಲೂ ರಿಲೀಫ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಸೊ ನೀವು ಕಮಿಷನ್ ಮುಂದೆ ಹೋಗ್ತೀರಿ. ಅಂಡ್ ದೆನ್ ಅಪೀಲ್ ಇದೆ. ಅಪೀಲ್ ಯಾಗಿದೆ? ಅಪೀಲ್ಗಳು ಅಪೀಲ್ ಪ್ರಾವಿಷನ್ ಏನ್ ಮಾಡಿದ್ದಾರೆ? ಅಪೀಲ್ ಪ್ರಾವಿಷನ್ ಕೊಡ್ಲೇಬೇಕಲ್ಲ, ಯಾಕಂದ್ರೆ ಒಬ್ರು ಮಾಡಿದ್ದೇ ಸರಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಗೆ ಹೈರಾರ್ಕಿ ಇರ್ತಕ್ಕಂಥದ್ದು, ಕೋರ್ಟ್ ಮೇಲೆ ಕೋರ್ಟು, ಕೋರ್ಟ್ ಮೇಲೆ ಕೋರ್ಟು, ಅಧಿಕಾರಿ ಮೇಲೆ ಅಧಿಕಾರಿ, ಅಧಿಕಾರಿ ಮೇಲೆ ಅಧಿಕಾರಿ ಯಾಕೆ ಮಾಡಿದಾರೆ ಅಂತ ಹೇಳಿದ್ರೆ ಸೊ ಇವ್ರು ತಪ್ಪು ಮಾಡಿದ್ರೆ ಇನ್ನೊಬ್ರು ಸರಿ ಮಾಡ್ಲಿ ಅಂತಕ್ಕಂಥ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಒಂದತ್ರ ಅನ್ಯಾಯ ಆಗಿದ್ರೆ ಇನ್ನೊಂದು ಸರಿ ಮಾಡ್ಬೇಕಂತಕ್ಕಂಥ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಪೀಲ್ ಪ್ರಾವಿಷನ್ ಮಾಡಿದ್ದಾರೆ. ಅದು ಅಪೀಲ್ ಪ್ರಾವಿಷನ್ ಇದರಲ್ಲಿ ಸೆಕ್ಷನ್ 19 ನಲ್ಲಿದೆ. ಸೆಕ್ಷನ್ 19 ನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ನೀವು ಅಪೀಲ್ ಮಾಡಲಿಕ್ಕೆ ಫಸ್ಟ್ ನೀವು ಅಧಿಕಾರಿ ಹತ್ರ ಹೋದಾಗ ಅವ್ರು ಮಾಡದೇ ಇದ್ರೆ, ನಿಮ್ಗೆ ಇನ್ಫಾರ್ಮೇಶನ್ ಕೊಡದೇ ಇದ್ರೆ, ಅಥವಾ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಶನ್ ತಪ್ಪಿದ್ರೆ ಅವಾಗ ನೀವು ಅಪೀಲ್ ಹೋಗ್ಬೇಕಾಗತ್ತೆ. ಆ ಅಪೀಲಿಗೆ ಏನು ಪ್ರಾವಿಷನ್, ಅದಕ್ಕೆ 2 ಅಪೀಲ್ ಪ್ರಾವಿಷನ್ ಕೊಟ್ಟಿದ್ದಾರೆ ಏನು ಸೆಕ್ಷನ್ 19 ನಲ್ಲಿ. ಫಸ್ಟ್ ಅಪೀಲು, ಸೆಕೆಂಡ್ ಅಪೀಲ್. ಮೊದಲೇ ಏನಾದ್ರು ಇನ್ಫಾರ್ಮೇಶನ್ ನಿಮ್ಗೆ ಇದು ಸಿಕ್ಲಿಲ್ಲ ಅಂತ ಹೇಳಿದ್ರೆ ಏನು ಇದು ನಿಮ್ಮ ಒಂದು ಅಪೀಲ್ ಅನ್ನು ಹಾಕಿದಾಗ ಅವರು ನಿಮ್ಮ ಅಪೀಲ್ ನೋಡಿ, ಇಲ್ಲಿ ಎಷ್ಟು ಇದು ಎಚ್ಚರಿಕೆ ವಹಿಸ್ಕೊಂಡಿದೆ ಅಂತಂದ್ರೆ ಈ ಕಾನೂನು ಮಾಡ್ಬೇಕಾದಾಗ ನೀವು ಅಪೀಲ್ ಹಾಕಿದ್ರೆ ಸುಮ್ಮನೆ ವರ್ಷಾನುಗಟ್ಲೆ ನಡೀತಕ್ಕಂಥದ್ದೇನಿಲ್ಲ. ಇಲ್ಲಿ ಏನು ನಿಮ್ಗೆ ಅಪೀಲಿಗೆ 30 days ಟೈಮ್ ಕೊಟ್ಟಿದ್ದಾರೆ. ವಿತಿನ್ 30 days ಅಲ್ಲಿ ಅಪೀಲ್ ಡಿಸ್ಪೋಸ್ ಮಾಡ್ಬೇಕು. ಇಲ್ಲ ಕೊಡ್ತೀವಿ, ಇಲ್ಲ ಕೊಡೋದಿಲ್ಲ. ಆ 30 days ಅಲ್ಲಿ ನೀವು ಕೊಡ್ಬೇಕಾಗುತ್ತೆ. ನೀವು ಇದು ನೀವು ಅಪೀಲು ಕೂಡ ನೀವು ಫೈಲ್ ಮಾಡಬೇಕಾದ್ರೆ ನಿಮಗೂ ಕೂಡ ಇದು ಟೈಮ್ ವಿತಿನ್ 30 days ನಲ್ಲಿ ನೀವು ಅಪೀಲ್ ಹಾಕ್ಬೇಕಾಗುತ್ತೆ. ನಿಮ್ಮ ಗ್ರಿವೆನ್ಸ್ ಶುರುವಾದಾದ್ಮೇಲೆ ಒಂದು ಪಕ್ಷ ಇಲ್ಲಿ ನೀವು 30 ದಿನದೊಳಗೆ ನೀವು ಅಪೀಲ್ ನಿಮಗೆ ಪ್ರಾವಿಷನ್ ಮಾಡಿದ್ದಾರೆ, 30 ದಿನದೊಳಗಡೆ ನೀವು ಅಪೀಲ್ ಅನ್ನು ಹಾಕದೇ ಇದ್ರೆ ಅದನ್ನ ನಾವು ಕಂಡೋನೇಷನ್ ಆಫ್ ಡಿಲೇ ಅಂತ ನಾವೇನ್ ಹೇಳ್ತೀವಲ್ಲ, ಸಕಾರಣ ಕೊಟ್ಟು ಇಂಥ ಕಾರಣಕ್ಕೋಸ್ಕರ I was rightly prevented from preferring this appeal within the prescribed time of 30 days ಅಂತ ನೀವು ಹೇಳ್ಕೋಬೇಕು. ಅಂತ ಟೈಮ್ ನಲ್ಲಿ ನೀವು 30 ದಿನದಿಂದ ಆಚೆ ಹೋಗಿ 31ನೇ ದಿನ ಅಥವಾ
30 ದಿನ ಆದ್ಮೇಲೆ 10 ದಿನಕ್ಕೆ ಬಂದಿದ್ರು ಕೂಡ ಸಕಾರಣಗಳನ್ನಿದ್ರೆ ನಿಮ್ಮ ಅಪೀಲ್ ಅನ್ನು ಪುರಸ್ಕರಿಸಬೇಕು, ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಕೂಡ ಪ್ರಾವಿಷನ್ ಮಾಡಿದ್ದಾರೆ ಇದರಲ್ಲಿ ಫಸ್ಟ್ ಅಪೀಲ್. ಸೊ ಅದನ್ನ ಮಾಡಿರ್ತಕ್ಕಂಥದ್ದು ಅಪೀಲ್ ನ ಅದು ಅವರು ತೀರ್ಮಾನ ಮಾಡತಕ್ಕಂಥದ್ದು ಆ ಸೆಕ್ಷನ್ ಫಸ್ಟ್ ಅಪೀಲ್ ಅಲ್ಲಿ ಮಾಡಬೇಕು. ಇನ್ ಟೈಮ್ ನಲ್ಲಿ ಫೈಲ್ ಮಾಡದೇ ಇದ್ರೆ ಏನು ಕಾರಣ ಕೊಟ್ಟು ಮಾಡ್ಬೇಕು ಅಂತ ಹೇಳಿದೆ. Where an appeal is preferred against the order made by the central public officer or the state, so as the case may be, under section 11, to disclose third party information, the appeal by the concerned third party shall be made within 30 days from the date of the order. ನೋಡಿ, ಇಲ್ಲಿ ನಾನು ಹೇಳಿದೆ ನಿಮಗೆ ಮೊದಲು, ಥರ್ಡ್ ಪಾರ್ಟಿದು ಅಲ್ಲಿ ಥರ್ಡ್ ಪಾರ್ಟಿಗೆ ಏನಾದ್ರು ಗ್ರಿವೆನ್ಸ್ ಇದ್ರೆ ಅವರು ಕೂಡ ಸೆಕ್ಷನ್ 19 ನಲ್ಲಿ ದೇ ಕ್ಯಾನ್ ಇನ್ವೋಕ್ ಸೆಕ್ಷನ್ 19 ಫಾರ್ ದಿ ಪರ್ಪಸ್ ಆಫ್ ಗೆಟಿಂಗ್ ರಿಲೀಫ್ ಅಂಡರ್ ಅಪೀಲ್ ಪ್ರಾವಿಷನ್. ಸೊ ಅವರಿಗೂ ಕೂಡ ಪ್ರಾವಿಷನ್ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಅವಕಾಶ ಇದೆ. ಅಂಡ್ ದೆನ್ ಸೆಕೆಂಡ್ ಅಪೀಲ್ ನ ಕೂಡ ನಾವು ಇದು ಫಸ್ಟ್ ಅಪೀಲ್ ನಿಮ್ ರಿಲೀಫ್ ಸಿಕ್ಕಿಲ್ಲ ಅಂದ್ರೆ ಒನ್ ಮೋರ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ಅಂಡರ್ ದಿ ಆಕ್ಟ್. ಸಿ ಒನ್ ಮೋರ್ ಆಪರ್ಚುನಿಟಿ ದಟ್ ಈಸ್ ಸೆಕೆಂಡ್ ಅಪೀಲ್, ಸೊ ವಿಚ್ ಕ್ಯಾನ್ ಬಿ ಫೈಲ್ಡ್ ಸೊ ವಿತಿನ್ 90 ಡೇಸ್, 3 ತಿಂಗಳ ಒಳಗಡೆ ನೀವು ಅಪೀಲ್ ಅನ್ನು ಹಾಕೋಬಹುದು. ಆ ಅಪೀಲ್ ನಲ್ಲಿ ಅದನ್ನ ಡಿಸೈಡ್ ಮಾಡ್ತಕ್ಕಂಥ ಅವ್ರಿಗೆ ಅಧಿಕಾರ ಇದೆ, ಅದನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸೆಕೆಂಡ್ ಅಪೀಲ್ ಅಗೇನ್ಸ್ಟ್ ದಿ ಡಿಸಿಷನ್ ಅಂಡರ್ ಸಬ್ಸೆಕ್ಷನ್ ಶಾಲ್ ಬಿ within 90 days from the date of which decision should have been made was actually received with the Central Information Commission or the State Commission, provided that the Central Information Commission or the State Information Commission, as the case may be, admit the appeal after the expiry of the period of 90 days if it is satisfied the reasons for condonation of delay, that is delay in approaching this appellate authority, and then after admitting the appeal, that appeal will have to be disposed of. Again there is a limitation time, within 30 days your appeal will have to be disposed of. And how this appeal is disposed of is being important. Procedure for disposal of the appeal hege, so illi ಮಾಡ್ತಾರೆ appeal dispose ಮಾಡಬೇಕಾದ್ರೆ they will see naturally why this appellant has come before this appellate authority, what is the reason, whether he is really aggrieved by it or not. If it is justifiable appeal, it will have to be allowed, and they will have to examine why this the information has been rejected though is entitled for. If an officer is found guilty or found at fault, found at mistake in not providing the information, then the information, the appeal, the appellate authority has got power to impose fine on the third authority. Officer who did not comply with the provisions of the act or did not provide information the applicant is entitled for, then he can impose the penalties. That is under section 20. Next section will come to that. So they will deal with all those things. And if wrongly rejected, they will also say that it is wrongly rejected, it will have to be provided for. And it is wrongly understood by the authorities and wrongly rejected, they will examine and they will correct it also. They will have to do it, and they are expected to do it under this appellate provision. Appellate jurisdiction will have to be accessory. The appellate jurisdiction is nothing but they will have to examine everything from A to Z. That is the scope of appeal. You also know, as lawyers and students, appeal provision is always wider than the review and revision. So while examining the appeal from inception till the appeal is filed, all the events will be examined, who is at fault will be examined, and that will be decided. And while deciding, they will have to allow the appeal or reject the appeal. While allowing the appeal, they will impose conditions on the officers to furnish the information if it is not furnished, and to be furnished matter. And if they don't comply with it, they will have to face the consequences. At the same time, under section 19, while disposing of the appeal, the appellate authority has got power to appoint an officer for the purpose of providing the information. So that is provided under the section also. An appeal under subsection 1 or subsection 2 shall be disposed of within 30 days of the receipt of the appeal, or within such extended period not exceeding 45 days. I said the appeal is to be disposed of in the normal course within 30 days. If it is not possible, it can be extended, but not beyond 45 days.
the total period given for disposal of the appeal is, say, with special reasons, 45 days. In the normal course, they will have to dispose of the appeal because, see, ordinary citizen cannot wait for more period. The purpose of the enactment should not be defeated. See, if you see, under two circumstances, the purpose of the enactment or the spirit of the enactment will be defeated. One is, if it is not done, say, the information sought for is not given within the time prescribed in the manner it is required to be provided, if it is not provided. And then, see, time is not, complied with it, or time is not, according to the act is not followed. See, under those circumstances, and if the delay is caused, what is the purpose, sir? So therefore, I will also come to one other case all recently decided. See, commission, information commission, state information. There is an example. Say, state information commission has made an observation saying that, in one case, made an observation saying that nowadays the authorities are not complying with the provisions of the enactment. See, wherever that provision is made, they will have to do it. If they don't do it, what will happen? See, what is the purpose of making the enactment? Here is an observation. I will quote also. See, that is the state of affairs in which we are facing the problems. See, nowadays, this is the observation. This is a case. I will also give nothing wrong in it. See, Karnataka Public Service Commission versus Vinay Kumar Ramaya and another. This is a case. See, where the court, the Information Commission has observed. Of late, it is observed that the Karnataka Public Service Commission is not adhering to the provisions of Right to Information Act 2005. Of late. This RTA Act 2005 is enacted with the purpose of bringing transparency in public dealings and probity in public life. Of course, this is a matter challenged before the Honorable High Court. It is still pending. But anyhow, this is the observation made by the State Information Commission. So it is further observed also saying that if this is the attitude, if this is the approach, the very purpose of enactment of this is a very noble enactment, very important enactment will be defeated. So that is how the Information Commissioner will have to take note of all these things and deal with the matter. So in providing information, all these precautions are to be taken. That's it. And then coming to, if the commission comes to conclusion saying that the officer is at fault in not providing the information or delay, nothing has been complied with, or acted against the spirit of the provisions, then appellate authority has got power to impose penalty on them. What penalty? Concerned officer, 250 rupees per day. If there is a delay in providing the information, 250 rupees a day, the penalty will be imposed per day. And maximum limit is 25,000. So that amount will be imposed as a penalty under section 20 of the Act. So this threat is also there. This condition is also there because the officers will have to bear in mind that if we are at fault, we are liable for penal provision under the penal provision, that is the penalty provision. So therefore, they will have to comply. So knowing that there should not be any delay, these provisions have been made. If these provisions are there, the officers should be very alert and they will be very prompt in doing so. That is the impression, that is the understanding while making this law. So all these provisions have been made, and so that is all with all care and caution. The application for information
is to be dealt with by the public authorities in dealing with the, say, information furnishing matters. So under these, these are all the taken in, say, this one. And then, see, protection of action taken in good faith. No suit prosecution, I told you. No suit or prosecution, other legal proceedings shall lie against any person for anything which is in good done or in good faith or intended to be done under this act. Tell them, I told you, saying that there is a provision for penalty as well. See, it is there, true, but at the same time, as provided under every enactment, every law, that there is also a protection person who acted very honestly, without any mistake, knowingly, deliberately. If there is a mistake, knowingly or deliberately, then he is liable for penalty under the section 20 of the enactment. So if there is no deliberate act, he will have to pay, he need not pay the penalty, otherwise he will have to pay them. That protection is given to the public authority, that public authority. So you see, section 22, section 22, I told you that this enactment has got, this Right to Information Act 2005 has got overriding effect. So this priority is to be given to this enactment. So whatever that is, say, permitted under this enactment and not permitted under any other law, can be furnished under this enactment. That is the meaning of overriding effect. So I will read the section itself. Section 22. The provisions of this act shall have effect notwithstanding anything contained inconsistent therewith contained in the Official Secrets Act and any other law for the time being in force or in any instrument having effect by virtue of any law other than this act. ಅದಕ್ಕೆ ಹೇಳಿದ್ದು ಓವರ್ರೈಟಿಂಗ್ ಎಫೆಕ್ಟ್ ಯಾಕಂತ ಹೇಳಿದೆ ಅಂತ ಹೇಳಿದ್ರೆ, ನಾವು ಯೂನಿವರ್ಸಿಟಿನಲ್ಲಿ ಇನ್ಫಾರ್ಮೇಶನ್ ಕೇಳಿದಾಗ ಈ ಆಕ್ಟ್ ಕೆಳಗಡೆ ಇಲ್ಲ ನಮ್ ಬೈಲಾ ಕೊಡೋದಿಲ್ಲ, ನಮ್ ಬೈಲಾ ಇಸ್ ಆಲ್ಸೋ ಎ ಲಾ, ರೆಗ್ಯುಲೇಷನ್ ಇಸ್ ಆಲ್ಸೋ ಎ ಲಾ, therefore we don't provide ಅಂತ ಹೇಳಕ್ ಆಗಲ್ಲ. It is also a law, regulation is also a law, but ultimately Information Act is very, very important. So Information Act says we have to give, we are giving. We don't follow, say, regulation. So ಈ ಇನ್ಫಾರ್ಮೇಶನ್ ಆಕ್ಟ್ ಇಲ್ಲದೆ ಇದ್ರೆ ಹೇಳ್ಬೋದಾಗಿತ್ತು ಅವರು, ನಮ್ ಭಯ ಇದೆ, ರೆಗ್ಯುಲೇಷನ್ ಇದೆ, ನಾವು ಕೊಡೋದಿಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ಅದಕ್ಕೋಸ್ಕರ ಓವರ್ ರೈಡಿಂಗ್. ಇವನ್ ಅಫಿಷಿಯಲ್ ಸೀಕ್ರೆಟ್ ಆಕ್ಟ್ 1923 ಇದ್ರು ಕೂಡ ಅದ್ರಲ್ಲಿ ಕೊಡಬಾರ್ದಂತಿದ್ರು ಕೂಡ, if public interest outweigh, public interest is more important. If this act provides as an information, then they will have to give it, forgetting all those provisions under any other law or any other act. That is the effect of this enactment, overriding them. So that is the importance, again I am telling you. So bar of jurisdiction, I told you already, saying that we not say civil court has no jurisdiction in this matter, and we need not go there also. So then if you don't go to the civil court, what is the course open after the Information Commission decision? Again I mentioned already, saying that the constitutional courts are there. High court, constitutional courts are high courts and supreme courts. We call high court and supreme court as constitutional courts. So we have to approach the constitutional courts, high court and then supreme court. And supreme court, whatever decision we take, that is final before the supreme court. So that is the course open, because to avoid the delay going to civil court and all those things. So these, say, public authority and public information officer, public information authority commission, and then say first appeal, second appeal, and then high court and supreme court. This is the route in which we have to, say, make our grievances and get the remedies available under these provisions before these authorities and the courts. See, and then see one more important section is, that is a act not to apply to certain organizations. See, certain organizations means act shall apply to intelligence security organizations specified in the second schedule. See, the another, say, exemption. The exemption, this can't be called as an exemption. This is an exclusion. See, exclusion from this one, say wherever, say, certain authorities are mentioned under the enactment, say, where you cannot seek the information under this enactment. So those authorities, I don't want to deal with them in detail. Those authorities, there are nearly 25 under Schedule 2 of the enactment.
under Schedule 2 of the enactment, they have listed 25 authorities or bodies or organizations, so from which you cannot seek the information. There are as many as 25: Intelligence Bureau, Research and Analysis Wing, and Director of Revenue Intelligence, like that. There are so many 25 authorities are there, and before which you can't. That this act has made very clear. That is, and then monitoring and reporting. This is also important in view of the public interest is concerned, because the commissions, authorities are not simply entrusted the power to give the information, or entrusted the duty and kept quiet. See, Act has also taken care of that whatever they have done throughout the year, they will have to inform the government concerned. If it is central government, or state government. See, they will have to report. So all these, the precautions are taken under the enactment in the interest of the public, and all are at the same time, these are considered to be, are made as obligations on the part of the public authorities or the officials under the enactment. So this, how it has been made, and this act, while, so this act also at the same time, in one more aspect. So we want to say, take the information about what? About what? What the public need? What is the need of the public? Why we seek information? We seek information to know the functions of the government, particularly the programs which are beneficial to the public at all. ಯಾಕೆ ಕೇಳ್ತೀವಿ ನಾವು ಮೆಟೀರಿಯಲ್, ಯಾಕೆ ಕೇಳ್ತೀವಿ ಇನ್ಫಾರ್ಮೇಶನ್, ಯಾಕೆ ಕೇಳ್ತೀವಿ ಅಂತ ಹೇಳಿದ್ರೆ, ಅದು ನಮಗೆ ಅನುಕೂಲ ಆಗುತ್ತಾ ಅಂತಕ್ಕಂಥ ದೃಷ್ಟಿಯಿಂದ. ಯಾರು ಕೆಲಸ ಇಲ್ದಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಪರ್ಪಸ್ ಇಲ್ದಲ್ಲಿ ಯಾರು ಮಾಡಕ್ ಹೋಗೋದಿಲ್ಲ. ಸೊ ನೀವು ಏನು, ನಿಮ್ಗೇನ್ ಅನುಕೂಲ ಆಗ್ಬೇಕು, ಸೊ ನಿಮ್ಗೇನಾದ್ರು ಅನುಕೂಲ ಆಗ್ತಕ್ಕಂಥ ಸರ್ಕಾರ ಏನ್ ಮಾಡ್ಬೇಕೋ ಆ ಕರ್ತವ್ಯವನ್ನು ಮಾಡಿದೆಯಾ ಇಲ್ಲ ಅಂತಕ್ಕಂಥದ್ದು, ಅದನ್ನ ತಿಳ್ಕೊಳ್ಳೋದಿಕ್ಕೋಸ್ಕರ ನಾವು ಕೇಳ್ತೇವೆ. ಸೊ ತಿಳ್ಕೊಬೇಕಂದ್ರೆ ಏನಾಗ್ಬೇಕು? ಸೊ ಬಜೆಟ್ ಅಲ್ಲಿ ಕೊಟ್ಟಿರ್ತಾರೆ, ಈ ಇಯರ್ ಅಲ್ಲಿ 2019-2020 ನಲ್ಲಿ ನಾವು ಇಷ್ಟು ಕೆಲಸ ಮಾಡ್ತೀವಿ, ಅಗ್ರಿಕಲ್ಚರ್ಗೋಸ್ಕರ, ಬೆನಿಫಿಟ್ಗೋಸ್ಕರ, ಇವ್ರಿಗೆ ಇಷ್ಟು ಮಾಡಿರ್ತೀವಿ ಅಂತ ಹೇಳಿ. ಸಿ, ಅದನ್ನ ಮಾಡ್ಬೇಕು ತಾನೆ. ಸೊ ಅದನ್ನ ಮಾಡ್ತಕ್ಕಂಥದ್ದು ಕೆಲಸ ಕೂಡ ಸರ್ಕಾರದ ಕೆಲಸ, ಅದನ್ನ ಮಾಡ್ಬೇಕಾಗುತ್ತೆ. ಅದನ್ನು ಕೂಡ ಕಾರ್ಯಕ್ರಮಗಳನ್ನ ಯಾವ್ಯಾವ ಮಾಡ್ಬೇಕಾಗುತ್ತೋ ಅದನ್ನ ಮಾಡ್ಬೇಕಾಗತ್ತೆ ಅಂತಕ್ಕಂಥದ್ದು ಕೂಡ ಈ ಆಕ್ಟ್ ಅಲ್ಲಿ. ಎಲ್ಲಿ ಸರ್ಕಾರ ಕೆಲಸ ಮಾಡ್ಬೇಕು, ಎಲ್ಲಿ ಪಬ್ಲಿಕ್ ಅಥಾರಿಟಿ ವೆಲ್ಫೇರ್ ಮೆಷರ್ಸ್ ಏನೇನ್ ತಗೋಬೇಕು, ಆ ಒಂದು ಕೆಲಸಗಳನ್ನು ಕೂಡ ಅದನ್ನ ಮಾಡ್ತಾ ಇರ್ಬೇಕು ಸಕಾಲಕ್ಕೆ ಸರಿಯಾಗಿ ಅಂತಕ್ಕಂಥದ್ದು. ಆಮೇಲೆ ಅವನ್ನೆಲ್ಲ ಮಾಡಿದರೆ ಇಲ್ಲ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥ ಅಧಿಕಾರ ಏನು, ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ತಾ ಅಧಿಕಾರ ಕೂಡ ಸಾಮಾನ್ಯ ಮನುಷ್ಯನಿಗೆ ಈ ಒಂದು ಎನಾಕ್ಟ್ಮೆಂಟ್ ಇದೆ. ಅದನ್ನೇ ಸೆಕ್ಷನ್ 24 ಕೆಳಗಡೆ ಅಪ್ರೋಪ್ರಿಯೇಟ್ ಗವರ್ಮೆಂಟ್ ಟು ಪ್ರಿಪೇರ್ ಪ್ರೋಗ್ರಾಮ್ಸ್. ಸೊ ಜನಗಳಿಗೆ ವೆಲ್ಫೇರ್ ಮೆಷರ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇದ್ದಾರೆ ಅಲ್ಲಿ. ನೀವೇನೇನ್ ಇದೆಯೋ ಇದು ಇದ್ರಲ್ಲಿ ಏನಾಗ್ತಕ್ಕಂಥದ್ದು, ಇದರಲ್ಲಿ ವೆಲ್ಫೇರ್ ಮೆಷರ್ಸ್ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ಬೇಕು. ಆಮೇಲೆ ಈ ಆಕ್ಟ್ ನ ಉದ್ದೇಶ ಏನಿದೆಯೋ ಆ ಉದ್ದೇಶ ಈಡೇರೋದಕ್ಕೋಸ್ಕರ ಏನ್ ಮಾಡ್ಬೇಕು, ರೆಕಾರ್ಡ್ಸ್ ರೈಟ್ ಟ್ರ್ಯಾಕ್ ನಲ್ಲಿ ಇಡ್ಬೇಕಾ, ರೆಕಾರ್ಡ್ಸ್ ಕೊಡ್ಬೇಕಾ, ಇಂಥದ್ದು ಇನ್ಫಾರ್ಮೇಶನ್ ಕೊಡ್ಬೇಕಾ, ಇಂಥದ್ದು ಇನ್ಫಾರ್ಮೇಶನ್ ಕೊಡ್ಬೇಕು, ಅವೆಲ್ಲ ಕೆಲಸಗಳನ್ನು ಕೂಡ ಸಕಾಲಕ್ಕೆ ಸರಿಯಾಗಿ ಮಾಡಬೇಕು, ಕಾರ್ಯಕ್ರಮ ಮಾಡಬೇಕು, ಅದ್ರ ಬಗ್ಗೆ ಮಾಹಿತಿ ಕೊಡ್ಬೇಕು ಅಂತ ಹೇಳ್ತಕ್ಕಂಥದ್ದು ಈ ಎನಾಕ್ಟ್ಮೆಂಟ್. ಸೊ ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಏನು, ಆಮೇಲೆ ಈಗ ಸೆಂಟ್ರಲ್ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಆಕ್ಟ್ ಎಲ್ಲ ಮಾಡಿದ್ದಾರೆ. ಈ ಆಕ್ಟ್ ನ ಮಾಡಿದಾಗ ಏನು, ಅದಕ್ಕೆ ಮಾಡಿರ್ತಕ್ಕಂಥದ್ದು ಸಂಬಂಧಪಟ್ಟ ನಂತರದಲ್ಲಿ ಯಾವುದೇ ಒಂದು ಕಾನೂನನ್ನು ಕೂಡ ಮಾಡಬಹುದು. ಅದನ್ನ ರೂಲ್ಸ್ ಅನ್ಬೋದು, ರೆಗ್ಯುಲೇಷನ್ಸ್ ಅನ್ಬೋದು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಆಕ್ಟ್ ಮಾಡಿದಾಗ ಆಕ್ಟ್ ಪ್ರೊವೈಡ್ಸ್ ಲಾ, ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಏನ್ ಮಾಡ್ತಾರಲ್ಲ ಅದು ದಟ್ ಇಸ್ ವಾಟ್ ಇಸ್ ಕಾಲ್ಡ್ ರೂಲ್ಸ್ ಆರ್ ರೆಗ್ಯುಲೇಷನ್ಸ್. ಅದನ್ನ ಸೆಂಟ್ರಲ್ ಗೌರ್ಮೆಂಟ್ ಸಂಬಂಧಪಟ್ಟಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಮಾಡ್ಬೋದು, ಸ್ಟೇಟ್ ಸಂಬಂಧಪಟ್ಟಿದ್ರೆ ಸ್ಟೇಟ್ ಸಂಬಂಧಪಟ್ಟಿದ್ದು ರೂಲ್ಸ್ ಅನ್ನ ಮಾಡ್ಕೋಬಹುದು. ರೂಲ್ಸ್ ನ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಆಕ್ಟ್ ನಲ್ಲಿ ಇರ್ತಕ್ಕಂಥ ಪ್ರಾವಿಷನ್ಸ್ ನ ಯಥಾವತ್ತಾಗಿ ಅಥವಾ ಉಪಯೋಗವಾಗ್ತಕ್ಕಂಥ ರೀತಿಯಲ್ಲಿ ಜಾರಿಗೆ ತರ್ತಕ್ಕಂಥ ಒಂದು ದಾರಿ ಮಾಡ್ಕೊಡ್ತಕ್ಕಂಥದ್ದು ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್. ಅದನ್ನ ಅವ್ರೇನ್ ಮಾಡ್ತಾರೆ, ಸೆಂಟ್ರಲ್ ಕಾನೂನನ್ನ ಸ್ಟೇಟ್, ನಾನು ಹೇಳಿದೆ ಇದು ದಿಸ್ ಈಸ್ ಎ ಸೆಂಟ್ರಲ್ ಎನಾಕ್ಟ್ಮೆಂಟ್ ಅಂತ, ಪಾರ್ಲಿಮೆಂಟ್ ಪಾಸ್ ಮಾಡಿರ್ತಕ್ಕಂಥದ್ದು ಸೆಂಟ್ರಲ್ ಎನಾಕ್ಟ್ಮೆಂಟ್. ರಾಜ್ಯದಲ್ಲಿ ಇದನ್ನ ಜಾರಿ ಕೊಡಬೇಕಾದಾಗ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈ ಆಕ್ಟ್ ಹುದ್ದೆ ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್. ರೂಲ್ಸ್ ರೆಗ್ಯುಲೇಷನ್ಸ್ ಮಾಡ್ಬೇಕಾದಾಗ ಏನು, ರೂಲ್ಸ್ ಯಾವಾಗ್ಲೂ ಏನು, ಇದು ಕಾಯ್ದೆ ವಿರುದ್ಧ ರೂಲ್ಸ್ ಅದು ಕೇಳ್ತಾರೆ. ಈ ರೂಲ್ಸ್ ಆರ್ ಪ್ರಾವಿಷನ್, ರೂಲ್ಸ್ ರೆಗ್ಯುಲೇಷನ್ಸ್ cannot swallow the very object of the section
are Principal Act provisions. ಮಾಡಬೇಕಾದ್ರೆ ಇದನ್ನ ಜಾರಿ ತರಕ್ ಮಾಡಬೇಕಾಗ್ಲಿ ಇದಕ್ಕೆ ತದ್ವಿರುದ್ಧ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದನ್ನ ಅಂತ ಒಂದು ಪವರ್ಸ್ ಕೂಡ ಮಾಡೋದಕ್ಕೆ ಸ್ಟೇಟ್ ಸೆಂಟ್ರಲ್ ಪವರ್ಸ್ ಇದೆ, ಅಂತದ್ದು ಕೂಡ ಮಾಡಬಹುದು ಅಂತಕ್ಕಂಥದ್ದು ಬಹಳ ಇದೆ. ಅಂಡ್ ದೆನ್ ಆಮೇಲೆ ಕೊನೆಗಿದೆ ಹೇಳ್ತಕ್ಕಂಥದ್ದು ಲಾಸ್ಟ್ ಸೆಕ್ಷನ್ 31 ಏನು ಆಮೇಲೆ ಇದರಲ್ಲಿ ಯಾವುದೇ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಮಾಡಿದ್ರು ಪಾರ್ಲಿಮೆಂಟ್ ಮುಂದೆ ಇಡಬೇಕಾಗುತ್ತೆ. ಪಾರ್ಲಿಮೆಂಟ್ ಯಾಕಂದ್ರೆ ದಿಸ್ ಇಸ್ ಅನ್ ಆಕ್ಟ್ ಮೇಡ್ ಬೈ ಪಾರ್ಲಿಮೆಂಟ್ ಅಂಡ್ ಅಲ್ಟಿಮೇಟ್ಲಿ ವಾಟ್ ಎವರ್ ಚೇಂಜಸ್ ದಟ್ ಆರ್ brought in or to be brought, all are to be approved by the parliament only. ಯಾವ ದಾರಿಯಲ್ಲಿ ಏನು ಪಾರ್ಲಿಮೆಂಟ್ ನಲ್ಲಿ ಇದು ಬಂದಿದೆಯೋ, ಯಾವ ದಾರಿಯಲ್ಲಿ ಕಾಯ್ದೆ ಬಂದಿದೆಯೋ ಅದೇ ದಾರಿಯಲ್ಲೂ ಕೂಡ ಚೇಂಜಸ್ ಬರಬೇಕಾಗುತ್ತೆ. therefore they will have to lay before the parliament all those amendments by way of rules and regulations. ಇನ್ನ ಏನಾದ್ರೂ ಕಾಯ್ದೆ ಆದ್ಮೇಲೆ ಇನ್ನೊಂದು ಕೊಟ್ಟಿದ್ದಾರೆ, ಅಕಸ್ಮಾತ್ ಅರ್ಜಿ ಹಾಕೋದ್ರಲ್ಲಿ ತಗೊಳ್ಳೋದ್ರಲ್ಲಿ ಕಾನೂನು ಇನ್ನ ಅಪ್ಲಿಕೇಶನ್ ತೀರ್ಮಾನ ಮಾಡೋದ್ರಲ್ಲಿ if they appeal decide ಮಾಡೋದ್ರಲ್ಲಿ if there is any difficulty, so there is also a provision the government of India can make amendments or changes to the enactment wherever it is absolutely necessary according to the law, according to the constitutional provisions within the ambit of the constitution. They can make these things. So and then finally final provision is section 31 under which earlier I said the Freedom of Information Act 2002 has been repealed. So ಅದನ್ನ ರಿಪೀಲ್ ಮಾಡ್ತಾ ಈ 2005 ನಲ್ಲಿ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಮಾಡಿರ್ತಕ್ಕಂಥದ್ದು ಇದು ಉದ್ದೇಶ. ಇದು ಕೊಟ್ಟ ಆದ್ಮೇಲೆ ಇದ್ರ ಬಗ್ಗೆ ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರು ಕೇಳಬಹುದು, ಬಟ್ ಈ ಕೆಲವು ಡಿಸಿಷನ್ಸ್ ಅನ್ನು ಕೊಡ್ತೇನೆ, ನೀವು ದಯವಿಟ್ಟು ನೋಡ್ಕೊಳ್ಳಿ, ಬಹಳ ಅವಶ್ಯಕತೆ ಇದೆ. ನೀವು ಇದನ್ನ ನೋಡ್ಕೊಂಡ್ರೆ ಈ ರೈಟ್ ಟು ಕಾನ್ಸ್ಟಿಟ್ಯೂಷನ್ ಗೊತ್ತಾಗುತ್ತೆ, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ನ ಇರ್ತಕ್ಕಂಥ ಒಂದು ಸ್ಕೋಪ್ ಗೊತ್ತಾಗುತ್ತೆ, ಇದ್ರ ಹಿಸ್ಟ್ರಿ ಗೊತ್ತಾಗುತ್ತೆ, ಹೆಂಗೆ ಇದು ಉದ್ಭವ ಆಯ್ತು. ಐ ಸೆಡ್ ಇಟ್ ಇಸ್ ಜಡ್ಜ್ ಮೇಡ್ ಲಾ ಅಂತ, ಏನು ಜಡ್ಜ್ ಕೋರ್ಟ್ ನಲ್ಲಿ ಹೇಳಿದ ಆದ್ಮೇಲೆ ತೀರ್ಮಾನಗಳು ಆದ್ಮೇಲೆ ಆಗಿರ್ತಕ್ಕಂಥ ಕಾನೂನು ಇದು. ಅದಕ್ಕೆ ದಯವಿಟ್ಟು ಬರ್ಕೊಡಿ, ಈಗಾಗಲೇ ಬರ್ಕೊಂಡಿದ್ರಿ. ಒಂದು ದಿನೇಶ್ ತ್ರಿವೇದಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ 1997 bracket 4 SCC 306. ಇದು ಹಿಂದಿನ ಜಡ್ಜ್ಮೆಂಟ್ಸ್ ಎಲ್ಲಾನು ನೋಡ್ಕೊಂಡ್ಬಿಟ್ಟು ಮಾಡಿರ್ತಕ್ಕಂಥ ತೀರ್ಮಾನ. ಇನ್ನ ಒಂದು ಬರ್ಕೊಳ್ಳಿ 1975 4 SCC 428. ಮಾಡಕ್ ಬರಲ್ಲ 1975 4 SCC 428 State of UP versus Rajnarayan. One other decision 1981 Supplement SCC 87 SP Gupta versus Union of India. These two judgments relating to recognition of right of a citizen under Article 19(1)(a). I said this right is enshrined under Article 19(1)(a). That is the source of this enactment. And then one case alli BBC is not a public authority ಅಂತ ಆಗಿದೆ. ಅದು ಬರ್ಕೊಳ್ಳಿ 2007-1 WLR 2583. BBC versus Sugar Davies, SUGAR Sugar, DEVIS Sugar Davies is a judge. This is a case where it has been decided who is BBC is not a public authority. And then one more judgment 1997 I gave it 2002-5 SCC 294 Union of India versus Association for Democratic Reforms,
Union of India versus Association for Democratic Reforms. See one more judgment relevant. AIR 2003, Delhi 103. Wazair Hussain, OZAIR Wazair Hussain versus Union of India.